ಹಾಯ್ ಸ್ನೇಹಿತರೆ, ಫೈನಲಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. 2026 ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ 80 ಔಟ್ ಆಫ್ 80 ಒಂದು ವಿಡಿಯೋ. ಈ ಅಷ್ಟೇ ಕ್ವಶನ್ಸ್ಗಳು ನೋಡ್ಕೊಂಡು ಹೋಗ್ರಿ. 2026 ಫೆಬ್ರವರಿನಲ್ಲಿ ಫೈನಲ್ ಎಕ್ಸಾಮ್ನಲ್ಲಿ ಈ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಫೈನಲ್ ಆಗಿ 2026 ವಾರ್ಷಿಕ ಪರೀಕ್ಷೆ ಯಾರೆಲ್ಲ 80 ಔಟ್ ಆಫ್ 80 ಮಾಡ್ಕೋಬೇಕಂತ ಅನ್ಕೊಂತಿರಲ್ಲ ಕನ್ನಡ ವಿಷಯದಲ್ಲಿ, ಡೆಫಿನೆಟ್ಲಿ ಮಾಡ್ಕೋತೀರಾ. ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಮತ್ತು ಅದೇ ರೀತಿ ಈ ಸಂದರ್ಭ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ನಾನು ನಿಮಗೆ ಈಸಿ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ, ಆಯಿತಾ. ಸೊ ಆರಾಮಾಗಿ ಇಲ್ಲಿ ನೀವು 80ಕ್ಕೆ 80 ಆರಾಮಾಗಿ ಅಂಕಗಳನ್ನು ಪಡೆದುಕೊಳ್ತೀರಾ ಸೆಕೆಂಡ್ PUC ಕನ್ನಡ ವಿಷಯದಲ್ಲಿ. ಬಹಳ ಈಸಿ ಇದೆ, ನಾನು ಸುಲಭವಾಗಿ ನಿಮಗೆ ಹೇಳ್ಕೊಟ್ಟಿದ್ದೇನೆ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಈ ಒಂದು ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ. ಸೆಕೆಂಡ್ PUC ಕನ್ನಡ ವಿಷಯ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಂದು ನಿಮಗೆ ತಪ್ಪದೆ ಬರುತ್ತೆ. ಮತ್ತು ಬೇರೆ ಬೇರೆ ವಿಷಯಗಳು ಇಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಮತ್ತು ಇನ್ನೊಂದೇನು, 28/2/2026 ಸೆಕೆಂಡ್ PUC ಕನ್ನಡ ಫೈನಲ್ ಎಕ್ಸಾಮ್ ಇದೆ. ಸೆಕೆಂಡ್ PUC ಫೈನಲ್ ಎಕ್ಸಾಮ್ 28/2/2026ಕ್ಕೆ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಡಿಸ್ಕಷನ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ. ಇಲ್ಲಿ ಯಾವ ರೀತಿಯಲ್ಲಿ ನಿಮಗೆ 80 ಔಟ್ ಆಫ್ 80 ಅಂಕಗಳು ಬರುತ್ತೆ ಅಂದರೆ ಸೆಕೆಂಡ್ PUC ಕನ್ನಡ ವಿಷಯದಲ್ಲಿ ಇಲ್ಲಿ 20 ಮಾರ್ಕ್ಸ್ ನಿಮಗೆ ಬರುತ್ತೆ. ಎಲ್ಲಿ MCQ ಕ್ವಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂದರೆ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ. ಇಲ್ಲಿ 20 ಮಾರ್ಕ್ಸ್ ಬರುತ್ತೆ, ಆಯಿತಾ. ಇಲ್ಲಿ 1 ಮಾರ್ಕ್ಸ್ನಲ್ಲಿ ನಿಮಗೆ ಪದ್ಯ ಭಾಗದಲ್ಲಿ ಮತ್ತು ಅದೇ ರೀತಿ ಗದ್ಯ ಭಾಗದಲ್ಲಿ, ಆಯಿತಾ, ಮತ್ತು ಅದೇ ರೀತಿ ದೀರ್ಘ ಗದ್ಯದಲ್ಲಿ ಇಲ್ಲೊಂದು ಲಾಟ್ ಕ್ವಶನ್, ಆಯಿತಾ. ಇಲ್ಲೊಂದು ಲಾಟ್ ಕ್ವಶನ್, ಇಲ್ಲೊಂದು ಲಾಟ್ ಕ್ವಶನ್. ಲಾಟ್ ಕ್ವಶನ್ ಅಂದರೆ ಲೋವರ್ ಓರಿಯೆಂಟೆಡ್ ಥಿಂಕ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ ಒಂದು ಕ್ವಶನ್ಸ್ ಕೇಳ್ತಾರೆ. ಅಂದರೆ 5 ಅಥವಾ 6 ಲೈನಲ್ಲಿ ಕ್ವಶನ್ ನೋಡ್ಬೋದು, ಅದಕ್ಕೆ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮಗೆ ಈ ಅಂತ. ಕ್ವಶನ್ ನೋಡಿದ ತಕ್ಷಣ ಗಾಬರಿ ಆಗಕ್ಕೆ ಹೋಗ್ಬೇಡ್ರಿ. ಅಂದರೆ ಆ ಕ್ವಶನ್ಸ್ ಓದಿ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡಬೇಕಾಗುತ್ತೆ. ಅದಕ್ಕೆ ಲಾಟ್ ಕ್ವಶನ್ ಅಂತ ನಾವು ಕರಿತೀವಿ, ಆಯಿತಾ. ಲೋವರ್ ಓರಿಯೆಂಟೆಡ್ ಥಿಂಕ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ ಪ್ರಶ್ನೆ ಇರುತ್ತೆ. MCQ ಕ್ವಶನಲ್ಲಿ 3 ಬರುತ್ತೆ. ಒಂದು ಪದ್ಯ ಭಾಗದಲ್ಲಿ, ಆಯಿತಾ, ಒಂದು ಗದ್ಯ ಭಾಗದಲ್ಲಿ, ಒಂದು ದೀರ್ಘ ಗದ್ಯದಲ್ಲಿ. ಕೃಷ್ಣೇಗೌಡರ ಆನೆಯದ್ದ ಮೇಲೆ ಒಂದು ಪದ್ಯ ಭಾಗದ ಗದ್ಯ ಭಾಗದಲ್ಲಿ, ಒಂದು ಗದ್ಯ ಭಾಗದಲ್ಲಿ, ಒಂದು ಪದ್ಯ ಭಾಗದಲ್ಲಿ, ಒಂದು ಗದ್ಯ ಭಾಗದಲ್ಲಿ, ಗೊತ್ತಾಯ್ತಾ. ಸೊ ಇಲ್ಲಿ ನೋಡಿ, ಇಲ್ಲಿ 20 ಮಾರ್ಕ್ಸ್ ನಿಮಗೆ, ಆಯಿತಾ. ಇಲ್ಲಿ 80 ಔಟ್ ಆಫ್ 80 ನಿಮಗೆ ಬರುತ್ತೆ ಕನ್ನಡನಲ್ಲಿ, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ 20 ಮಾರ್ಕ್ಸ್ ಬರುತ್ತೆ ನಿಮಗೆ 1 ಮಾರ್ಕ್ಸ್ನಲ್ಲಿ, ಆಯಿತಾ. ಅದು MCQ ಕ್ವಶನ್ಸ್ ಆಗಿರ್ಬೋದು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್, ಆಯಿತಾ. ಇಲ್ಲಿ ನಿಮಗೆ 16 ಮಾರ್ಕ್ಸ್ ಬರುತ್ತೆ ಎಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ, ಆಯಿತಾ. ಇಲ್ಲಿ ನಾನು ಏನು ಕ್ವಶನ್ಸ್ಗಳು ಕೊಟ್ಟಿದ್ದೇನೆ 2 ಅಂಕದ ಪ್ರಶ್ನೆಯಲ್ಲಿ ಅವೇ ಕ್ವಶನ್ಸ್ಗಳು ನೋಡ್ಕೊಂಡು ಹೋಗ್ರಿ, ಆಯಿತಾ. ಇಲ್ಲಿ ಮತ್ತು 16 ಮಾರ್ಕ್ಸ್ ನಿಮಗೆ ಗ್ರಾಮರ್ನಲ್ಲಿ ಬರುತ್ತೆ, ಆಯಿತಾ, ಆಯಿತಾ. ಇಲ್ಲಿ 8 ಮಾರ್ಕ್ಸ್ ನಿಮಗೆ ಅದು ಸಮನಾರ್ಥಕಗಳು, ನಾನಾರ್ಥಕಗಳು, ತತ್ಸಮ್ ತದ್ಭಗಳು ಆಗಿರ್ಬೋದು, ನುಡಿಗಟ್ಟುಗಳಾಗಿರ್ಬೋದು, ದುರ್ಯುಕ್ತಿಗಳಾಗಿರ್ಬೋದು, ವಿಭಕ್ತಿ ಪ್ರತ್ಯಯಗಳಾಗಿರ್ಬೋದು, ಧಾತು ರೂಪ ಆಗಿರ್ಬೋದು, ಕಾಲಸೂಚಕ ಆಗಿರ್ಬೋದು, ಈ ರೀತಿ ಗುಣವಾಚಕ, ಈ ರೀತಿ ಇಲ್ಲಿ ನಿಮಗೆ ಪ್ರಶ್ನೆ ಇರುತ್ತೆ. ಇಲ್ಲಿ 8 ಮಾರ್ಕ್ಸ್ ಬರುತ್ತೆ. ಪ್ರಬಂಧ ಒಂದು 4 ಮಾರ್ಕ್ಸ್ ಮತ್ತು ಪತ್ರಲೇಖನ ಒಂದು 4 ಮಾರ್ಕ್ಸ್. ಇಲ್ಲಿ ಟೋಟಲ್ ಆಗಿ ನಿಮಗೆ 8 + 4 + 4 ಎಷ್ಟು 16 ಮಾರ್ಕ್ಸ್ ಇಲ್ಲಿ ಬರುತ್ತೆ ನಿಮಗೆ, ಆಯಿತಾ. ಮತ್ತು ಅದೇ ರೀತಿ ಎಷ್ಟಾಯಿತು ಸ್ನೇಹಿತರೆ, 16 + 16 32, ಆಯಿತಾ. 32 ಪ್ಲಸ್ ಇದೊಂದು 20 ಎಷ್ಟಾಯಿತು 52, ಆಯಿತಾ. 52 ಮಾರ್ಕ್ಸ್ ಬಂತು ಇಲ್ಲಿ ನಿಮಗೆ. ಮತ್ತು ಅದೇ ರೀತಿ ಇವಾಗ ಸಂದರ್ಭ ಪ್ರಶ್ನೆಗಳು, ಆಯಿತಾ. ಪದ್ಯ ಭಾಗದಲ್ಲಿ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗುತ್ತೆ. ಪದ್ಯ ಭಾಗದಲ್ಲಿ ಸಂದರ್ಭ, ಗದ್ಯ ಭಾಗದಲ್ಲಿ ಒಂದನ್ನು ನೀವು ಉತ್ತರಿಸಬೇಕು, ದೀರ್ಘಗದಲ್ಲಿ ಒಂದನ್ನು ಉತ್ತರಿಸಬೇಕು, ಆಯಿತಾ. ಇಲ್ಲಿ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಇಲ್ಲಿ 12 ಮಾರ್ಕ್ಸ್ ಬರುತ್ತೆ, ಆಯಿತಾ. ಎಷ್ಟಾಯಿತು 52 + 12 ಎಷ್ಟಾಯಿತು ಸ್ನೇಹಿತರೆ, ಇಲ್ಲಿ 64, ಆಯಿತಾ. 64 ಮಾರ್ಕ್ಸ್ ಬಂತು. ಅದೇ ರೀತಿ ಇವಾಗ 4 ಅಂಕದ ಪ್ರಶ್ನೆಯಲ್ಲಿ ಪದ್ಯ ಭಾಗದಲ್ಲಿ ನೀವು 2 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ಗದ್ಯ ಭಾಗದಲ್ಲಿ 1 ಪ್ರಶ್ನೆ, ಕೃಷ್ಣೇಗೌಡರ ಆನೆಯದ್ದ ಮೇಲೆ 1 ಪ್ರಶ್ನೆ ಉತ್ತರಿಸಬೇಕು. ಇಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ 4 ಅಂಕದ ಪ್ರಶ್ನೆಯಲ್ಲಿ 16 ಮಾರ್ಕ್ಸ್ ಬರುತ್ತೆ, ಆಯಿತಾ. 16 ಮಾರ್ಕ್ಸ್ ಎಷ್ಟಾಯಿತು ಸ್ನೇಹಿತರೆ, ಇಲ್ಲಿ ನೋಡಿ 70, ಆಯಿತಾ. 80 ಮಾರ್ಕ್ಸ್ ಆಯಿತು. 80 ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ. ಆರಾಮಾಗಿ ನೀವು 80 ಔಟ್ ಆಫ್ 80 ಮಾಡ್ಕೋಬಹುದು ಸೆಕೆಂಡ್ PUC ಕನ್ನಡ ವಿಷಯದಲ್ಲಿ. ಗ್ರಾಮರ್ನಲ್ಲಿ ಆನ್ಸರ್ ಹೇಗೆ ಮಾಡಬೇಕಂತ ಎಲ್ಲ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಆರಾಮಾಗಿ ನೀವು 80 ಔಟ್ ಆಫ್ 80 ಆರಾಮಾಗಿ ಮಾಡ್ಕೋಬಹುದು, ಆಯಿತಾ. ಸೆಕೆಂಡ್ PUC ಕನ್ನಡ ವಿಷಯ ಮೇಲೆ ನಾನು 80 ಔಟ್ ಆಫ್ 80 ಒಂದು ವಿಡಿಯೋ ಮಾಡಿದ್ದೀನಿ. ಇವಾಗ 2026 ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಡೆಫಿನೆಟ್ಲಿ ಅನುಕೂಲ ಆಗುತ್ತೆ. ಎಲ್ಲ ವಿದ್ಯಾರ್ಥಿಗಳಿಗೆ ಸಹಾಯ ಆಗೇ ಆಗುತ್ತೆ ಈ ಒಂದು ವಿಡಿಯೋ. ನೀವು ಎಕ್ಸಾಮ್ ಬಂದ ತಕ್ಷಣ ನೋಡಿ ಅವೇ ಕ್ವಶನ್ಸ್ಗಳು ನಿಮಗೆ ನೇರವಾಗಿ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಕ್ಕಿರುತ್ತೆ. ಯಾಕೆಂದರೆ ನಾವು ಮಾದರಿ ಪ್ರಶ್ನೆ ಪತ್ರಿಕೆ ಬಹಳ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೀವಿ. ಇಲ್ಲಿ
ಬಹಳ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಬೆನಿಫಿಟ್ ಮಾಡ್ಕೊಳ್ಳಿ. ನಿಮಗೋಸ್ಕರ ನಾನು ಈ ಒಂದು ವಿಡಿಯೋ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಆದಷ್ಟು ಎಲ್ಲ ನಿಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಶೇರ್ ಮಾಡ್ಕೊಳ್ಳಿ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಬ್ಲೂ ಪ್ರಿಂಟ್ ವೈಸೇ ಓದ್ರಿ. ನಾನು ಇಲ್ಲಿ ಬ್ಲೂ ಪ್ರಿಂಟ್ ವೈಸೇ ನಿಮಗೆ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ಅಂದರೆ ಬ್ಲೂ ಪ್ರಿಂಟ್ ವೈಸೇ ಕ್ವಶನ್ಸ್ ಬರುತ್ತೆ, ಆಯಿತಾ. ನನಗೆ 8 ವರ್ಷ ಆಯಿತು, ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಸ್ ಪರ್ ನಾನು ನಿಮಗೆ ಹೇಳ್ತಾ ಇದ್ದೇನೆ, ಇದು ಡೆಫಿನೆಟ್ಲಿ ಬರುತ್ತೆ. ಡೋಂಟ್ ವರಿ, ನಾನು ಏನು ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಅದಷ್ಟು ಕ್ವಶನ್ಸ್ಗಳು ನೀವು ಕವರ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ 80 ಔಟ್ ಆಫ್ 80 ನೀವು ಮಾಡ್ಕೋತೀರಾ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ ಯಾವ ರೀತಿಯಲ್ಲಿ ನೀವು ಈ ಒಂದು 80 ಔಟ್ ಆಫ್ 80 ಮಾಡ್ಕೋಬಹುದು ಸೆಕೆಂಡ್ PUC ಕನ್ನಡ ವಿಷಯದಲ್ಲಿ, ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಸೊ 80 ಅಂಕಗಳು ಯಾವ ರೀತಿಯಲ್ಲಿ ನಿಮಗೆ ಬರುತ್ತೆ. ಸೊ 2 ಅಂಕದ ಪ್ರಶ್ನೆಯಲ್ಲಿ 16 ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ, ಓದ್ಕೊಳ್ಳಿ, ಆಯಿತಾ. ಗ್ರಾಮರ್ನಲ್ಲಿ ಬರುತ್ತೆ ಮತ್ತು ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ 16 ಮಾರ್ಕ್ಸ್ ಬರುತ್ತೆ. ಇದಷ್ಟೇ ಓದ್ಕೊಳ್ಳಿ. ಡೆಫಿನೆಟ್ಲಿ ನೀವು ವಾರ್ಷಿಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಿತಾಂಶ ಮಾಡ್ಕೋತೀರಾ. ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ. ಈ ಒಂದು ವಿಡಿಯೋ ಪೂರ್ತಿ ಕೊನೆಯವರೆಗೆ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಸ್ನೇಹಿತರೆ, ಇವಾಗ MCQ ಕ್ವಶನ್ಸ್ ಮತ್ತು ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ, ಇದಷ್ಟೇ ಕ್ವಶನ್ಸ್ಗಳು ನೋಡ್ಕೊಂಡು ಹೋಗ್ರಿ. ಡೆಫಿನೆಟ್ಲಿ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ, ಆಯಿತಾ. ಇಲ್ಲಿ 20 ಮಾರ್ಕ್ಸ್ ನಿಮಗೆ 1 ಮಾರ್ಕ್ಸ್ನಲ್ಲಿ ಬಂದೇ ಬರುತ್ತೆ, ಆಯಿತಾ. ಇದಷ್ಟೇ ನೋಡ್ಕೊಳ್ಳಿ. MCQ ಕ್ವಶನ್ಸ್ ಮತ್ತು ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರಿ. ಈ ರೀತಿ ಲಾಂಗ್ ಕ್ವಶನ್ಸ್ಗಳು ಅಂದರೆ ಲಾಟ್ಸ್ ಕ್ವಶನ್ ಅಂತ ನಾವು ಕರಿತೀವಿ, ಆಯಿತಾ. ಲಾಟ್ಸ್ ಕ್ವಶನ್ ಅಂದರೆ ಲೋವರ್ ಥಿಂಕಿಂಗ್ ಲೆವೆಲ್ ಕ್ವಶನ್ಸ್ಗಳಾಗಿರುತ್ತೆ. ಈ ರೀತಿ ನಿಮಗೆ ಕ್ವಶನ್ಸ್ಗಳು ಬರ್ತಾ ಇದೆ ಸರ್, ನಮಗೆ ಆನ್ಸರ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂತ ಏನೂ ಟೆನ್ಷನ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸೊ ಈ ಒಂದು ಪ್ರಶ್ನೆ ಅರ್ಥ ಮಾಡ್ಕೊಂಡು ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ ಆಪ್ಷನ್ಸ್ಗೆ ನಾವು ಇಲ್ಲಿ ಕರೆಕ್ಟ್ ಯಾವುದು ಇರುತ್ತೆ ಅಂತ ಟಿಕ್ ಮಾಡಬೇಕು ಅಷ್ಟೇ, ಮತ್ತೆ ಇಲ್ಲ. ಅಂದರೆ ಇಲ್ಲಿ 1 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಲಾಟ್ಸ್ ಕ್ವಶನ್, ಆಯಿತಾ. ಲಾಟ್ಸ್ ಅಂದರೆ ಲೋವರ್ ಓರಿಯೆಂಟೆಡ್ ಥಿಂಕ್ ಸ್ಕಿಲ್ ಬೇಸ್ ಮೇಲೆ ನಿಮಗೆ ಈ ಕ್ವಶನ್ಸ್ ಕೇಳ್ತಾರೆ, ಆಯಿತಾ. ಸೊ ಇಲ್ಲಿ ನಿಮಗೆ 3 ಪ್ರಶ್ನೆ ಬರುತ್ತೆ MCQ ಕ್ವಶನಲ್ಲಿ, ಆಯಿತಾ. ಒಂದು ಕೃಷ್ಣೇಗೌಡ ರಾಣಿ ಅಧ್ಯಾಯ ಮೇಲೆ, ಒಂದು ಪದ್ಯ ಭಾಗದಲ್ಲಿ, ಒಂದು ಗದ್ಯ ಭಾಗದಲ್ಲಿ, ಆಯಿತಾ. ಇವಾಗ ಮೊದಲನೆಯ ಪ್ರಶ್ನೆ ಯಾವ ಒಂದು ಪ್ರಶ್ನೆಯಲ್ಲಿ ಕೇಳಿದರೆ, ಸೊ MCQ ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಹೊಂದಿಸಿ ಬರೀರಿ ಮತ್ತು ಖಾಲಿ ಬಿಟ್ಟ ಸ್ಥಳದಲ್ಲಿ ಇವೇ ಕ್ವಶನ್ಸ್ ನಿಮಗೆ ಡೆಫಿನೆಟ್ಲಿ ಬರುತ್ತೆ, ನೋಡ್ಕೊಂಡು ಹೋಗ್ಬಿಡ್ರಿ ನೀವು, ಆಯಿತಾ. ಇಲ್ಲಿ ನೋಡಿ, ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ ಏನಂದರೆ, ಈ ಭಾಗದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಪ್ರಥಮವಾಗಿ ನೀವು ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಅಂದರೆ ಇಲ್ಲಿ ಈ ಭಾಗ ಅಂತ ಏನಿದೆಲ್ಲ ಇದು MCQ ಕ್ವಶನ್ಸ್ ಮತ್ತು ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೀರುತ್ತೆ. ಸೊ ಈ ಭಾಗ ಅಂತ ಹಾಕಿ ನೀವು MCQ ಕ್ವಶನ್ ಬರೀಬೇಕು, ಖಾಲಿ ಬಿಟ್ಟ ಸ್ಥಳದಲ್ಲಿ ಬರೀಬೇಕು ಮತ್ತು ಹೊಂದಿಸಿ ಬರೀಬೇಕು. ಇದು ಏನು ನೀವು 2ನೇ ಪೇಜ್ 3ನೇ ಪೇಜ್ನಲ್ಲಿ ಬರಿತೀನಂದರೆ ಆಗಲ್ಲ. ಸೊ ಕಂಟಿನ್ಯೂ ಅಂದರೆ ಈ ಭಾಗನಲ್ಲೇ ಇರಬೇಕಂತ ಹೇಳಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳು ಗೊತ್ತಾಯ್ತಾ. ಸೊ ಇಲ್ಲಿ ನೋಡಿ, ಮಯ ತನುಜೆ ಎಂದರೆ ಯಾರು ಅಂತ ಇಲ್ಲಿ ನಿಮಗೆ 1ನೇ ಪ್ರಶ್ನೆ ಕೇಳಿದ್ದಾರೆ. ಸೊ ಸಿಂಪಲ್ ಕ್ವಶನ್ ಇದೆ. ಸೊ ಇದಕ್ಕೆ ಆನ್ಸರ್ ಮಂಡೋದರಿ, ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಅನ್ಯ ಲಿಂಗವನ್ನು ನೆನೆದವರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ. ಅಂಗದ ಮೇಲೆ ಲಿಂಗ ಧರಿಸಿದವನು, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಈ ಎರಡೂ ಕೂಡ, ಆಯಿತಾ. ಸೊ ನೋಡ್ಕೊತ ಹೋಗ್ಬಿಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ ಕ್ವಶನ್ಸ್ಗಳು ಹೆಂಗೆ ಕೇಳ್ತಾ ಇದ್ದಾರೆ. ವಾರ್ಷಿಕ ಪರೀಕ್ಷೆಯಲ್ಲಿ ಈ ಕ್ವಶನ್ಸ್ಗಳು ಮತ್ತೆ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನಿಮ್ಮ ಕಾಲೇಜ್ ಲೆವೆಲ್ನಲ್ಲಿ ಮಧ್ಯ ವಾರ್ಷಿಕ ಪರೀಕ್ಷೆ ಆಗಿರ್ಬೋದು. ಸೊ ಯಾವಾಗ ಮಧ್ಯ ವಾರ್ಷಿಕ ಪರೀಕ್ಷೆ ನಿಮ್ಮದು ಮುಗಿದಿದೆ, ಇವಾಗ ನಿಮ್ಮ ಕಾಲೇಜ್ನಲ್ಲಿ ಇವಾಗ ಪ್ರಿಪೇಟರಿ ಎಕ್ಸಾಮ್ ನಡೆಸ್ತಾರೆ ಜನವರಿನಲ್ಲಿ, ಆಯಿತಾ. ಸೊ ಎರಡೂ ನಿಮಗೆ ಪ್ರಿಪೇಟರಿ ಎಕ್ಸಾಮ್ ನಡೆಸ್ತಾರೆ. ಸೊ ಅಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ, ಇವಾಗ ಪ್ರಶ್ನೆ 3, ಹೆಂಡತಿಯ ಹರಿಬದಲಿ ಒಬ್ಬನೇ, ಗಂಡುಗೂಸೆ ವೈರಿಯನ್ನು ಕಡಿ, ಕಂಡವನು ಮಾಡುವನು ಮೇ, ತನ್ನೊಡಲ್ ನಿಕ್ಕುವನು ಅಂತ. ಇದು ಈ ಪದ್ಯದಲ್ಲಿ ದ್ರೌಪದಿ ಯಾರ ವಿಚಾರ ಹೇಳಿದ್ದಾಳೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಏನು ಆನ್ಸರ್, ಗಂಡನ ಕರ್ತವ್ಯ, ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದುರ್ಗಂಧ ಬಿಡದಿರುವುದು ಯಾವುದು. ಸೊ ಇದಕ್ಕೆ ಆನ್ಸರ್ ಆಗಿರುತ್ತೆ ಊರು ಹಂದಿ. ಹೊರಲೋಕವನ್ನು ಪರಿಚಯಿಸಿ ಎಚ್ಚರಿಕೆ ಕೊಟ್ಟವಳು ಯಾರು ಅಂದ ತಕ್ಷಣ ಆ ಆಪ್ಷನ್ ತಾಯಿ. ಕಿಡ್ನಿ ಸ್ಟೋನ್ ಬಗ್ಗೆ ತಿಳಿಯಲು ಲೇಖಕಿ ನೇಮಚಂದ್ರ ಭೇಟಿ ಮಾಡಿದ್ದು ಯಾರಿಗೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಆಯಿತಾ. ಕಮಲಾ ಮೇಡಮ್ ಮತ್ತು ಮುದ್ದೇಗೌಡ, ಆಪ್ಷನ್ ಈಸ್ ದ ರೈಟ್ ಆನ್ಸರ್. ತಾನು ಹರಿದು ಬರುವಾಗಲೆಲ್ಲ ತನ್ನ ಸರಿಗಂಜಿನಲ್ಲಿರುವ ತೋಟಗಳಿಂದ ಆಗಾಗ್ಗೆ ಅಷ್ಟಿಷ್ಟು ತೆಂಗಿನಕಾಯಿ ಸೌದೆ ಕಟ್ಟಿಗೆಗಳನ್ನು ತಂದು ಕುದುಪನ ದಿಟ್ಟಿಗೆ ಅವನ್ನೆಲ್ಲ ಬೀಳಿಸುತ್ತಲ್ಲವೇ. ಧನಿಗಳ ಬೆಳ್ಳಿ ಲೋಟ ಗದ್ಯದ ಈ ಸಾಲುಗಳು ಈ ಕೆಳಗಿನ ಯಾವ ಹೇಳಿಕೆಯನ್ನು ಸಮರ್ಥಿಸುತ್ತದೆ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಕುದುಪನ ಕುಟುಂಬದ ಬಗ್ಗೆ ಹೊಳೆಯ ಇದ್ದ ಕಾಳಜಿ ಅಂತ, ಆಪ್ಷನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ನಿರೂಪಕರ ಗೆಳೆಯ ಪ್ರಕಾಶ್ ಯಾರು, ಏಕಾಳಜಿಷ್ಟ, ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 9, ಅಲ್ರಿ ನಾಗರಾಜ್, ಇವು ಯಾವುದಾದರೂ ತೀರ್ಮಾನ ಆಗೋ ಕೇಸ್ಗಳೇನ್ರಿ, ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಬುದ್ಧಿ ಕಲಿಸ್ತೀನಿ ಅಂದ್ರಲ್ಲ, ಹಾಗೆ ಅವರೂ ನಿಮಗೆ ಕಲಿಸಬೇಕು ಅಂತಿದ್ದಾರೆ. ಕಲಿಯೋದಕ್ಕೆ ಯಾರಾದರೂ ತಯಾರಿದ್ರೆ ತಾನೇ ಕೇಸು ತೀರ್ಮಾನ ಆಗೋದು. ಹೀಗೆಂದು ನಿರೂಪಕರು ನಾಗರಾಜನಿಗೆ ಹೇಳಿದ ಮಾತಿನಲ್ಲಿ ವ್ಯಕ್ತವಾಗುವ ಭಾವ
ಅಂದ ತಕ್ಷಣ ಇದಕ್ಕೆ ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇದಕ್ಕೆ ಆಪ್ಷನ್ ಇ, ಡಿಪಾರ್ಟ್ಮೆಂಟ್ಗಳ ಮಧ್ಯ ಹೊಂದಾಣಿಕೆ. ಅದೇ ರೀತಿ ನಾಗರಾಜ್ ಕೋವಿ ಹಿಡಿದು ಕುಳಿತಿದ್ದು ಎಲ್ಲಿ? ಶಿಕಾರಿ ಗಂಡಿ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ. ಖಾಲಿ ಬಿಟ್ಟ ಸ್ಥಳದಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ್ದು ನೋಡಿ ಇಲ್ಲಿ. ಸೊ ಇವೆಲ್ಲ ಖಾಲಿ ಬಿಟ್ಟ ಸ್ಥಳದಲ್ಲಿ ನಿಮಗೆ ಮತ್ತೆ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಸ್ನೇಹಿತರೆ, ನೋಡ್ತಾ ಇರಿ. ವಾಲ್ಫೇರ್ಗೆ ದುರಂತದ ಮೂಲ ಬೀಜಗಳು ಚಹಾ ಗಿಡ ರೂಪದಲ್ಲಿ ಬಂದವು. ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ? ದೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರು? ಮಗು. ಆಯ್ತಾ? ಅದೇ ರೀತಿ ಶೇಷನು ರಾಮಾಯಣದ ಕಥೆಯನ್ನು ವಾಸ್ತವನಿಗೆ ಹೇಳಿದನು. ಅದೇ ರೀತಿ ವೀರೇಂದ್ರ ಸಿಂಪಿಗೆಯವರು ಹೇಳುವ ಹಳ್ಳಿಯ ಚಹಾ ಹೋಟೆಲಿನ ಹೆಸರೇನು? ಚಂದ್ರಭವನ ಅಂತ. ಆಯ್ತಾ? ಅದೇ ರೀತಿ ಇಲ್ಲಿ ಇವಾಗ ಹೊಂದಿಸಿ ಬರೀದೆ ನೋಡಿ. ಪುರಂದರದಾಸ ಇದಕ್ಕೆ ಆನ್ಸರ್ ಆಗಿರುತ್ತೆ ಕೀರ್ತನೆ. ಬೆಳಗುವ ಜಾವ ಇದಕ್ಕೆ ಆನ್ಸರ್ ಆಗಿರುತ್ತೆ ಮುಕ್ತಕಂಠ. ಶಿಲೆಬೆ ಏರಿದ್ದಾನೆ KS ನಿಸಾರ್ ಅಹಮದ್ ಖಾನ್. ಚಿಟ್ಟೆ ಮತ್ತು ಜೀವಯಾನ ಇದಕ್ಕೆ ಆನ್ಸರ್ ಹತ್ತಿಚಿತ್ತ. ಸುಕನ್ಯಾ ಮಾರುತಿ ಇದಕ್ಕೆ ಆನ್ಸರ್ ಒಮ್ಮೆ ನಗುತ್ತೇವೆ. GS ಶಿವರುದ್ರಪ್ಪ ಅಂತ ಇದೆಯಲ್ಲ, ಅದು ಮುಂಬೈ ಜಾತಕ. ಆಯ್ತಾ? ನೆಕ್ಸ್ಟ್ ಮುಂದೆ ಇವಾಗ 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳು, ಸಂದರ್ಭ ಮತ್ತು 4 ಅಂಕದ ಪ್ರಶ್ನೆಗಳು ಏನು ಕೊಡ್ತೀನಲ್ಲ ಅದು ನೋಡ್ಕೊಳ್ಳಿ. ಮತ್ತು ಗ್ರಾಮರ್ ಕೂಡ ಇಲ್ಲಿ ಮುಂದೆ ನಾನು ಡಿಸ್ಕಷನ್ ಮಾಡಿದ್ದೀನಿ, ಅದಷ್ಟೇ ಓದ್ಕೊಂಡ್ಬಿಡ್ರಿ. ಡೆಫಿನೆಟ್ಲಿ ಅವೇ ಕ್ವಶನ್ಸ್ಗಳು ನಿಮಗೆ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಅಲ್ಲಿ ಮುಂದೆ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಬಟ್ ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಗ್ರಾಮರ್ ನೋಡಿ, ಇಲ್ಲಿ ಮತ್ತೆ ಅವೇ ರಿಪೀಟ್ ಆಗಿದೆ. ಆಯಿತಾ? ಇಲ್ಲಿ 2 ಪದಗಳ ನಾನಾರ್ಥಗಳನ್ನು ಬರೀರಿ ಎಂದಿದ್ದಾರೆ. ಬಟ್ಟೆ ಏನಾಗುತ್ತೆ? ಅದರ ನಾನಾರ್ಥಕ ವಸ್ತ್ರ. ಆಯಿತಾ? ಕವಿ ಆವರಿಸುವ ಅಥವಾ ರಚನಾಕಾರ, ಈ ರೀತಿಯಲ್ಲಿ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆಯಿತಾ? ಒಂದು ಪದ ಕೇಳಿರ್ತಾರಲ್ಲ, ಅದಕ್ಕೆ ಇನ್ನೊಂದು ಅರ್ಥವನ್ನು ಕೊಡುವಂತಹ ಪದ ಅನ್ನು ಬರಿಬೇಕು ನಾವು ಅಷ್ಟೇ. ಆಯಿತಾ? ಅರಿ ಅಂದ ತಕ್ಷಣ ವೈರಿ. ಆಯಿತಾ? ಅದೇ ರೀತಿ ತಿಳಿ, ಈ ರೀತಿ. ಆಯಿತಾ? ಅದೇ ರೀತಿ 2 ಪದಗಳ ಗುಣವಾಚಕಗಳನ್ನು ಬರೀರಿ. ನೋಡಿ, ಗುಣವಾಚಕಗಳು ವೆರಿ ಈಸಿ ಇದೆ. ಆಯಿತಾ? ಅಲ್ಲೇ ಕೊಟ್ಟಿರ್ತಾರೆ, ಅಲ್ಲೇ ಆನ್ಸರ್ ಇರುತ್ತೆ. ಇಲ್ಲಿ ಕಲಿ ಭೀಮ, ಇದಕ್ಕೆ ಆನ್ಸರ್ ಏನು? ಕಲಿ, ಇಷ್ಟೇ. ಆಯಿತಾ? ಅದೇ ರೀತಿ ಗಟ್ಟಿ ಪಾದ ಏನಾಗಿತ್ತು? ಗಟ್ಟಿ. ಸೊ ಗಟ್ಟಿ ಆನ್ಸರ್. ವಿಜ್ಞಾನಿ ಅಂದರೆ ಶ್ರೇಷ್ಠ ವಿಜ್ಞಾನಿ. ವಿಜ್ಞಾನಿ ಏನಾಗಿತ್ತು? ಶ್ರೇಷ್ಠ, ಅಂದರೆ ಇಲ್ಲಿ ಶ್ರೇಷ್ಠ ಆನ್ಸರ್ ಅಷ್ಟೇ. ಅದೇ ರೀತಿ 2 ಪದಗಳ ತದ್ಭವ ರೂಪ ಬರಿ ಎಂದಿದ್ದಾರೆ. ಇಲ್ಲಿ ಯೋಗಿ ಇದೇನಾಗುತ್ತೆ? ಜೋಗಿ. ಅದೇ ರೀತಿ ಇಲ್ಲಿ ಪರೀಕ್ಷಿಸು, ಇಲ್ಲಿ ಪರೀಕ್ಷಿಸು. ಯಶ್ ಇದೆ, ಇದೇನಾಗುತ್ತೆ? ಜಸ. ಆಯಿತಾ? ಅದೇ ರೀತಿ 2 ಕ್ರಿಯಾಪದಗಳ ಧಾತು ರೂಪ ಗುರುತಿಸಿ ಎಂದಿದ್ದಾರೆ. ಇಲ್ಲಿ ಓದಿದನೋ ಇದೆ, ಸೊ ಓದಿ, ಇಷ್ಟೇ ಆನ್ಸರ್. ಬೀಸುತ್ತಿತ್ತು, ಏನು? ಬೀಸು. ಆಯಿತಾ? ಹಾಡುಗಳು, ಹಾಡು, ಇಷ್ಟೇ ಧಾತು ರೂಪ. ಆಯಿತಾ? ಅದೇ ರೀತಿ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೀರಿ ಎಂದಿದ್ದಾರೆ. ಇಲ್ಲಿ ಕಾಲು ಕೀಳು ಅಂತ ಕೊಟ್ಟಿದ್ದಾರೆ. ಅಂದರೆ ಶಿಕ್ಷಕರನ್ನು ಕಂಡ ತಕ್ಷಣ ವಿದ್ಯಾರ್ಥಿಗಳು ಶಾಲೆಯಿಂದ ಕಾಲು ಕೀಳಿದರು ಅಂತ, ಈ ರೀತಿಯಲ್ಲಿ ನಿಮ್ಮದೇ ಆದ ಸ್ವಂತ ವಾಕ್ಯದಲ್ಲಿ ಇಲ್ಲಿ ಬರೀಬೇಕು. ಇಲ್ಲಿ ಆನ್ಸರ್ ನಾನು ಕೊಟ್ಟಿದ್ದೇನೆ. ಇವಾಗ ಅನ್ಯ ದೇಶಿ ಪದಗಳನ್ನು ಬರೀರಿ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ರಸೀದಿ, ದಾಖಲೆ, ಗುಲಾಮು, ಯಾವುದಾದ್ರೂ 2 ಬರೀರಿ. ಈ 2 ನೆನಪಿನಲ್ಲಿ ಇಟ್ಕೊಂಡ್ಬಿಡಿ. ಆಯಿತಾ? ಏನು? ಗುಲಾಮ್ ಮತ್ತು ರಸೀದಿ ಅಂತ. ಆಯಿತಾ? ನೆಕ್ಸ್ಟ್ ನಾನು ಎಲ್ಲ ಹೇಳಿದ್ದೇನೆ. ಆಯಿತಾ? ಇಲ್ಲಿ ಪ್ರಬಂಧ ಹೇಗೆ ಬರೀಬೇಕು. ಆಯಿತಾ? ಪ್ರಬಂಧದಲ್ಲಿ ನೀವು 4ಕ್ಕೆ 4 ಅಂಕವನ್ನು ಸುಲಭವಾಗಿ ಪಡೆದುಕೊಳ್ಳಬಹುದು. ಮತ್ತು ಅದೇ ರೀತಿ ಲೆಟರ್ ರೈಟಿಂಗ್. ಆಯಿತಾ? ಇದು ವೈಯಕ್ತಿಕ ಪತ್ರ ಆಗಿರುತ್ತೆ ಇದು. ಆಯಿತಾ? ಮತ್ತು ವ್ಯವಹಾರಿಕ ಪತ್ರ, ಈ ರೀತಿ ಇರುತ್ತೆ ವ್ಯವಹಾರಿಕ ಪತ್ರ. ವೈಯಕ್ತಿಕ ಪತ್ರ ಹೇಗೆ ಬರೀಬೇಕು ಎಲ್ಲ ಹೇಳ್ಕೊಟ್ಟಿದ್ದೇನೆ. ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಬನ್ನಿ ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ನೆಕ್ಸ್ಟ್, ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಸೀತೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಗುರು ಹೇಗೆ ವರ್ತಿಸಬಾರದು? ಲಘುವಾಗಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಬಾಲಕನೆಂದು. ತನ್ನಿಂದ ಉಪಕಾರ ತೊಟಕವಾದರೂ ಇಲ್ಲ, ಬೆನ್ನನದ ಮಾತಿಗೆ ಕೊನೆವಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವ ಎಂದರೆ? ಇದಕ್ಕೆ ಆನ್ಸರ್ ಆಪ್ಷನ್ ಎ. ದುರ್ಜನರು ಉಪಕಾರ ಮಾಡದೆ ಬೆನ್ನನದ ಮಾತು ಮಾತಾಡುತ್ತಾರೆ. ಆಪ್ಷನ್ ಅ. ಯಾವುದಕ್ಕೆ ಸೆಳೆವಿದೆ ಎಂದು ಕವಿ ಹೇಳುತ್ತಾರೆ? ಇದಕ್ಕೆ ಆನ್ಸರ್ ಜೀವನದ ನದಿಗೆ. ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತನಾದ? ಇದಕ್ಕೆ ಆನ್ಸರ್ ಆ. ಜಾತಿ ಭಾವನೆಯಿಂದ. ಒಂದು ರಾಜ್ಯದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂದು ಹಮಾನಾಯಕ್ ಅವರು ಮಾತಿನ ಆಶಯ ಏನೆಂದರೆ? ಹೊರ ರಾಜ್ಯದಿಂದ ಬಂದು ನೆಲೆಸಿದವರು ಇಲ್ಲಿನ ಭಾಷೆ ಕಲಿಯಬೇಕು. ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್. ಕೃಷ್ಣಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಇದಕ್ಕೆ ಆನ್ಸರ್ ಆಗಿರುತ್ತೆ ಗೋಳೂರು ಮಠ. ಆಪ್ಷನ್ ಆ. ಅದೇ ರೀತಿ ನಾಗರಾಜ್ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಶಿಕಾರಿಯ ಗಂಡಿಯಲ್ಲಿ. ಆಪ್ಷನ್ ಆ. ಇವೆಲ್ಲ ಮತ್ತೆ ರಿಪೀಟ್ ಆಗ್ತಾ ಇರಬಹುದು, ನೀವು ನೋಡ್ತಾ ಇರಬಹುದು ಕ್ವಶನ್ಸ್ಗಳು. ಇದ್ದದ್ದನ್ನು ನಡೆಸಿಕೊಂಡು ಹೋಗದೆ ಕಷ್ಟ ಆಗಿದೆ. ಜನಗಳ ವಿಶ್ವಾಸವನ್ನು ಉಳಿಸಿಕೊಂಡು ಕುರ್ಚಿಯನ್ನು ಉಳಿಸಿಕೊಂಡು ಟರ್ಮ್ ಮುಗಿಸಿದರೆ ಸಾಕಾಗಿದೆ ನನಗೆ ಎಂದು ಖಾನ್ ಸಾಹೇಬರು ಮಾತಿನ ಮಮ್ಮರು ಏನೆಂದರೆ? ಅಧಿಕಾರ ಉಳಿದರೆ ಸಾಕು. ಅದೇ ರೀತಿ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮಾ. ಆಯಿತಾ?
ಧನಿಗಳು ಹೊಳೆಯುತ್ತಲು ಸೂಚಿಸಿದ್ದು ಕುದುಪನಿಗೆ. ಅದೇ ರೀತಿ ಡ್ಯಾಶ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೂ ಪ್ರೇರೇಪಿಸಿದರು. ಯಾರು? ಇಲ್ಲಿ ಶಿವಸುಬ್ರಹ್ಮಣ್ಯ ಅಯ್ಯರ್. ಅದೇ ರೀತಿ ಶೇಷನು ರಾಮಾಯಣದ ಕಥೆಯನ್ನು ಡ್ಯಾಶ್ನಿಗೆ ಹೇಳಿದನು. ಯಾರಿಗೆ? ವಾಸ್ತವನ. ಅದೇ ರೀತಿ ಡ್ಯಾಶ್ ಬಾಯಿ ಚಪ್ಪಲ ಜಾಸ್ತಿ ಇರುತ್ತದೆ. ಯಾರಿಗೆ? ರುದ್ರರಿಗೆ. ಅಂದರೆ ಪೆನ್ಷನ್ದಾರರಿಗೆ, ರುದ್ರರಿಗೆ ಎಲ್ಲ ಸೇಮ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ಪುಲಿಗೇರಿ ಸೋಮನಾಥ ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಸೋಮೇಶ್ವರ ಶತಕ. ಪುರಂದರದಾಸರು ಪುರಂದರ ವಿಠಲ. KS ನಿಸಾರ್ ಅಹಮದ್ ಖಾನ್ ಇದಕ್ಕೆ ಆನ್ಸರ್ ಆಗುತ್ತೆ ವ್ಯಕ್ತಿಪರ ಕವನಗಳು. ಟಿ ಯಲ್ಲಪ್ಪ ಇದಕ್ಕೆ ಆನ್ಸರ್ ಆಗಿರುತ್ತೆ ಚಿಟ್ಟೆ ಮತ್ತು ಜೀವಯಾನ. ಸುಕನ್ಯಾ ಮಾರುತಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಒಮ್ಮೆ ನಗುತ್ತೇವೆ. ಆಯ್ತಾ? ಇದು ಜನಪದ ಏನಿದೆಯಲ್ಲ ಹಬ್ಬಳ್ಳಿಯವರ ರಸಬಳ್ಳಿ. ನೆಕ್ಸ್ಟ್ ನೋಡಿ, ಅವೇ ಇಲ್ಲಿ ನಾವು ಏನು ಡಿಸ್ಕಷನ್ ಮಾಡಿದಿಲ್ಲ 2 ಅಂಕದ ಪ್ರಶ್ನೆಯಲ್ಲಿ, 3 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಅವೇ ಇಲ್ಲಿ ನಿಮಗೆ ಕ್ವಶನ್ಸ್ ಇಲ್ಲಿ ರಿಪೀಟ್ ಆಗಿದೆ. ಆಯ್ತಾ? ಇಲ್ಲಿ ಮುಂದೆ ನಾನು ಎಲ್ಲ ಡಿಸ್ಕಷನ್ ಮಾಡಿದ್ದೀನಿ ವಿತ್ ಆನ್ಸರ್ ಮುಖಾಂತರ. ಈ ಒಂದು PDF ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಈ ಪದಗಳಿಗೆ ನಾನಾರ್ಥಕಗಳು ಬರಿ ಎಂದಿದ್ದಾರೆ. ತೊರೆ ಅಂದ ತಕ್ಷಣ ಹಳ್ಳ, ನದಿ, ಬೀಡು. ಗುರು, ಶಿಕ್ಷಕ, ಹಿರಿಯ. ಕಲಿ ಅಂದ ತಕ್ಷಣ ಶೂರ, ವೀರ, ಕಲಿಯುಗ. ಈ ರೀತಿ ಈ ಕೆಳಗಿನ 2 ಪದಗಳ ಗುಣವಾಚಕಗಳನ್ನು ಬರೀರಿ ಎಂದಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ ಸ್ನೇಹಿತರೆ. ಇಲ್ಲಿ ಹುಸಿ ನಿದ್ದೆ. ನಿದ್ದೆ ಏನಾಗಿತ್ತು? ಹುಸಿ. ಇಲ್ಲಿ ಹುಸಿ ಅಂತ ಅಷ್ಟೇ ಆನ್ಸರ್. ಇಲ್ಲಿ ಗೊಗೆ ಮರಿ, ಇದು ಗೊಗೆ ಆನ್ಸರ್ ಅಷ್ಟೇ. ಲೋಡ್ ಏನಾಗಿತ್ತು? ಬೆಳ್ಳಿ, ಅಂದರೆ ಬೆಳ್ಳಿ ಆನ್ಸರ್ ಇಷ್ಟೇ. ಆಯ್ತಾ? ಅದೇ ರೀತಿ ಈ ಕೆಳಗಿನ 2 ಕ್ರಿಯಾಪದಗಳ ಧಾತು ರೂಪಗಳನ್ನು ಬರೀರಿ ಎಂದಿದ್ದಾರೆ. ಇಲ್ಲಿ ನಿಂದರು ಅಂತ ಕೊಟ್ಟಿದ್ದಾರೆ, ಬಂದಿತ್ತು ಅಂತ ಕೊಟ್ಟಿದ್ದಾರೆ, ಕುಣಿದನು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಿಂದಿಸು, ಬರು, ಕುನಿ ಅಂತ ಇಷ್ಟೇ ಬರಿಬೇಕು ಧಾತು ರೂಪ. ನಿಂದಿಸು, ಬರು, ಕುನಿ ಈ ರೀತಿ. ಅದೇ ರೀತಿ ಕೆಳಗಿನ 2 ಕ್ರಿಯಾಪದಗಳ ಕಾಲಗಳನ್ನು ಗುರುತಿಸಿ ಬರೆಯಿರಿ. ಹಾಡುವಳು, ಇನ್ನೂ ಹಾಡಿಲ್ಲ, ಭವಿಷ್ಯತ್ ಕಾಲ. ಕಲಿಯುತ್ತಾರೆ, ವರ್ತಮಾನ ಕಾಲ. ಹೋದರು ನೋಡಿ, ಹಾಡುವಳು ಆಯ್ತಾ, ಭವಿಷ್ಯತ್ ಕಾಲ. ಅದೇ ರೀತಿ ಕಲಿಯುತ್ತಾರೆ ವರ್ತಮಾನ ಕಾಲ, ಹೋದರು ಭೂತಕಾಲ. ಆಯ್ತಾ? ಅದೇ ರೀತಿ ಕೆಳಗಿನ 2 ಪದಗಳ ವಿಭಕ್ತಿಗಳನ್ನು ಹೆಸರಿಸಿ. ನೋಡಿ, ಈ ವಿಭಕ್ತಿಯ ಪ್ರತ್ಯಯಗಳು ಹೇಗೆ ಬರೀಬೇಕು ಎಲ್ಲ ನಾನು ನಿಮಗೆ ಎಲ್ಲ ಟ್ರಿಕ್ಸ್ ಹೇಳ್ಕೊಟ್ಟಿದ್ದೇನೆ. ಮುಂದೆ ಪೂರ್ತಿ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈ ಕಾಲಸೂಚಕ ಹೇಗೆ ಬರೀಬೇಕು, ವಿಭಕ್ತಿಯ ಪ್ರತ್ಯಯಗಳು ಹೇಗೆ ಬರೀಬೇಕು, ತದ್ಭವ ರೂಪ ಹೇಗೆ ಬರೀಬೇಕು ಎಲ್ಲ ನಾನು ನಿಮಗೆ ಕ್ವಶನ್ಸ್ಗಳು ಎಲ್ಲ ಅಲ್ಲಿ ಡಿಸ್ಕಷನ್ ಮಾಡಿದ್ದೇನೆ. ಪೂರ್ತಿ ಕೊನೆವರೆಗೆ ನೋಡಿ ವಿಡಿಯೋ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂದರೆ ನೀವು ಸ್ಲೈಡ್ ಮಾಡಿ ಅಲ್ಲಿ ಕೊನೆವರೆಗೆ ಹೋಗಿ ಸ್ಲೈಡ್ ಆಫ್ ಮಾಡಿ ನೋಡ್ಕೋಬಹುದು. ಆಯ್ತಾ? ವಿಭಕ್ತಿಗಳನ್ನು ಹೆಸರಿಸಿ ಎಂದಿದ್ದಾರೆ. ಧರೆ ಓಳ್, ಇದು ಓಳ್. ಆಯ್ತಾ? ಇದೇನಾಗುತ್ತೆ? ಸಪ್ತಮಿ. ಆಯ್ತಾ? ಅದೇ ರೀತಿ ಮನೆಗೆ, ಗೆ ಗೆ ಈಗೆ ಕೆ ಅಂತ ಏನು ಬರುತ್ತಲ್ಲ ಇವೆಲ್ಲ ಚತುರ್ಥಿ. ಅದೇ ರೀತಿ ವಲ್ಲಭನ ಅಂತ ಉಚ್ಚಾರ ಆಯಿತು, ಇದು ಷಷ್ಠಿ. ಈ ರೀತಿ. ಆಯ್ತಾ? ಅದೇ ರೀತಿ ಇಲ್ಲಿ ಶ್ರೀ ಅಂದ ತಕ್ಷಣ ಇದೇನಾಗುತ್ತೆ? ಶ್ರೀ. ಆಯ್ತಾ? ಅದೇ ರೀತಿ ಸಿರ ಅಂದ ತಕ್ಷಣ ಇದೇನಾಗುತ್ತೆ? ಸಿರ, ಇದು ಆಗುತ್ತೆ. ರಾಯ ಅಂದ ತಕ್ಷಣ ರಾಜ, ಹೀಗಾಗುತ್ತೆ. ಇವೆಲ್ಲ ನಾನು ಪ್ರಬಂಧ ಮತ್ತು ಪತ್ರಲೇಖನ ಹೇಗೆ ಬರೀಬೇಕು ಎಲ್ಲ ಹೇಳ್ಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಪೂರ್ತಿ ಕೊನೆವರೆಗೆ ನೋಡಿ ಈ ಒಂದು ವಿಡಿಯೋ. ಬನ್ನಿ ಇವಾಗ ಬೇರೆ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಇಲ್ಲಿ ಲಾಟ್ ಕ್ವಶನ್ ಕೇಳಿದರೆ ಕದಿಡಿದ ಸಲಿಲಂ ತಿಳಿವಂದದೆ ಅಧ್ಯಾಯದಲ್ಲಿ ನಿಮಗೆ ಸಮಧಿಕರ ಜಗತ್ರಿಯ ದೋಳೆನೆ ನಗೆನ್ನೋಳ್ ದಿರ್ಚಿವನ್ ರಾ ಸಮರದೋಳವೆಂದು ತನ್ನ ಭುಜದಂಡಂ ನಿರೀಕ್ಷಿಸಿ. ಈ ಪದ್ಯ ಭಾಗದಲ್ಲಿ ವ್ಯಕ್ತವಾಗಿರುವ ಭಾವ ಅಂದ ತಕ್ಷಣ ರಾವಣನ ಉತ್ಸಾಹ. ಆಪ್ಷನ್ ಆ ಇಸ್ ರೈಟ್ ಆನ್ಸರ್. ಇದರಿಂದ ಪರಿಮಳವನ್ನು ಅರಿಯಬಹುದು. ಆಪ್ಷನ್ ಅ ಪುಷ್ಪದಿಂದ. ಅದಕ್ಕೆ ನೆಕ್ಸ್ಟ್ ಕ್ವಶನ್. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಬಾಲಕನೆಂದು. ಆಪ್ಷನ್ ಇ. ದುರ್ಜನರ ಎಂತಹ ಮಾತಿಗೆ ಕೊನೆವಿಲ್ಲವೆಂದು ಪುರಂದರದಾಸರು ಹೇಳಿದ್ದಾರೆ. ಇದಕ್ಕೆ ಆನ್ಸರ್ ಭಿನ್ನನಾದ ಮಾತಿಗೆ. ಜನರಿಗೆ ಇದಕ್ಕೆ ಗತಿಯಿಲ್ಲ. ಆಪ್ಷನ್ ಇ ಗಂಜಿಗೆ. ಅದೇ ರೀತಿ ಬಸಲಿಂಗನ ಕಾಯಿಲೆ ದೇಹದ ಮಟ್ಟದಿಂದ ಈ ಸ್ತರವನ್ನು ತಲುಪತೊಡಗಿತು. ಮಾನಸಿಕ ಸ್ತರ. ಅದೇ ರೀತಿ 7ನೇ ಪ್ರಶ್ನೆ. ಎಲ್ಲವೋ ಹುಲುಮಾನವ ವೆಂಕಪಯ್ಯ ಸುತ್ತಲೂ ನಾಕೂರಿನಲ್ಲಿರುವ ಯಾವುದೇ ಶಾನುಭೋಗ ಉಗ್ರಾಣಿನಾದರೂ ತರೆತಂದು ನನ್ನ ಎದುರು ಇಳಿಸು. ಈ ಸಾಲುಗಳು ಕೆಳಗಿನ ಯಾವ ಭಾವವನ್ನು ವ್ಯಕ್ತಪಡಿಸುತ್ತವೆ? ಇದಕ್ಕೆ ಆನ್ಸರ್ ಇಲ್ಲಿ ನಿಮಗೆ ಆಪ್ಷನ್ ಇ ಪ್ರಕೃತಿಯ ಮೇಲಿನ ಮನುಷ್ಯನ ದಬ್ಬಾಳಿಕೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ದುರ್ಗಪ್ಪನ ಪ್ರಕಾರ ತರಲೆ ಡಿಪಾರ್ಟ್ಮೆಂಟ್ ಯಾವುದು ಅಂದ ತಕ್ಷಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಟೆಲಿಫೋನ್ ಡಿಪಾರ್ಟ್ಮೆಂಟ್. ನಿರೂಪಕರ ಪ್ರಕಾರ ಇದು ಮುನ್ಸಿಪಾಲಿಟಿ ಪ್ರೆಸಿಡೆಂಟರ ಕರ್ತವ್ಯ ಏನು? ಊರುವನ್ನು ಸ್ವಚ್ಛವಾಗಿಡುವುದು. ಅಥವಾ ಆಪ್ಷನ್ ಅ. ಆನೆ ಅಷ್ಟು ದೊಡ್ಡ ಪ್ರಾಣಿಯಾದರೂ ಸುಳಿವೆ ಕೊಡದೆ ತಂಗಾಳಿಯಂತೆ ಓಡಾಡಬಲ್ಲದು ಎನ್ನುವುದು ನಾಗರಾಜ್ ಸರ್ವಿಸ್ನಲ್ಲಿ ಎಷ್ಟೋ ಸಾರಿ ಗಮನಕ್ಕೆ ಬಂದಿತ್ತು. ಅದಕ್ಕೆ ಅವನು ಮೈಯೆಲ್ಲ ಕೆನ್ನಾಗಿ ಕುಳಿತಿದ್ದ. ಇಲ್ಲಿ ಆನೆ ಕುರಿತು ಹೇಳಿರುವ ಸಂಗತಿ ಇದಕ್ಕೆ ಇಲ್ಲಿ ಆಪ್ಷನ್ಸ್ ಯಾವುದಂದರೆ ಅ. ಆನೆ ದೊಡ್ಡ ಪ್ರಾಣಿ, ಇದು ಅಸೂಕ್ಷ್ಮವಾಗಿರುತ್ತದೆ. ಇವಾಗ ಖಾಲಿ ಬಿಟ್ಟ ಸ್ಥಳ ನೋಡಿ, ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ.
ಮುಂಬಯಿಯ ಪ್ರಸಿದ್ಧ ನ್ಯಾಯವಾದಿಯಾದರು ಯಾರು? ಇದಕ್ಕೆ ಇಲ್ಲಿ ಪ್ಲೀವಿಯಾ ಅಂತ ಆಪ್ಷನ್ ಇದೆ ನೋಡಿ. ಅದೇ ರೀತಿ ಬದುಕು ಡ್ಯಾಶನ್ನು ಬಿಟ್ಟು ಇರುವುದಿಲ್ಲ. ಭಾಷೆ. ವಿಜ್ಞಾನದ ಅಡಿಪಾಯ ಪ್ರಶ್ನೆ ಕೇಳುವುದು. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಕಲಿಯುಗದ ಅಮೃತ ಚ. ಹೊಂದಿಸಿ ಬರೆಯಿರಿ. ಪುಲಿಗೇರಿ ಸೋಮನಾಥ ಇದಕ್ಕೆ ಆನ್ಸರ್ ಶತಕ. ಪುರಂದರದಾಸರು ಜಾಲಿಯ ಮರದಂತೆ. ಬೆಳಗುವ ಜಾವ ಮುಕ್ತಕಂಠ. ಹತ್ತಿ ಚಿಟ್ಟ ಜಿಟ್ಟೆ ಜೀವಯಾನ. ಕೆ.ಎಸ್. ನಿಸಾರ್ ಅಹಮದ್ ಖಾನ್ ಶಿಲುಬೆ ಏರಿದ್ದಾನೆ. ಗುದಿಗಿನ ಭಾರತ ಅಂದ ತಕ್ಷಣ ಇನ್ನೂ ಹುಟ್ಟಿದೇ ಇರಲಿ ನಾರಾಯಣ ರೋಳ್ ಕುಮಾರವ್ಯಾಸ. ಆಯಿತಾ, ಇವೆಲ್ಲ 2 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಮತ್ತು 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಯಾವ ಪ್ರಶ್ನೆಗಳು ಬರುತ್ತೆ ಎಲ್ಲ ಹೇಳಿದರೆ ಮುಂದೆ ಪೂರ್ತಿ ಕೊನೆವರೆಗೆ ನೋಡಿ. ಇಲ್ಲಿ ಇವಾಗ ಗ್ರಾಮರ್ ನೋಡೋಣ. ಯಾವ ಗ್ರಾಮರ್ ನಿಮಗೆ ಇಲ್ಲಿ ಇಂಪಾರ್ಟೆಂಟ್ ಇದೆ ಇಲ್ಲಿ ನೋಡಿ. ಇಲ್ಲಿ ಸಮಾನಾರ್ಥಕ ಕೇಳಿದ್ದಾರೆ. ಸುತ ಅಂದ ತಕ್ಷಣ ಮಗ ಪುತ್ರ. ಬಂಗಾರ ಅಂದ ತಕ್ಷಣ ಚಿನ್ನ ಸ್ವರ್ಣ. ಅದೇ ರೀತಿ ನಂಜು ಅಂದ ತಕ್ಷಣ ವಿಷ. ಗ್ರಾಮರ್ನಲ್ಲಿ ನಿಮಗೆ 14 ಮಾರ್ಕ್ಸ್ ಬರುತ್ತೆ ಫಿಕ್ಸ್. ಇಲ್ಲಿ ನಾನು ಯಾವ ಗ್ರಾಮರ್ ಹೇಳ್ತಾ ಇದ್ದೀನಿ ಎಲ್ಲ ಅಬ್ಸರ್ವ್ ಮಾಡಿ ಸಾಕು. ಆಯಿತಾ, ಇದು ಸಮಾನಾರ್ಥಕಗಳಾಯಿತು. ಇವಾಗ ಗುಣವಾಚಕಗಳನ್ನು ಬರೀರಿ ಅಂದಿದ್ದಾರೆ. ಗುಣವಾಚಕಗಳು. ದುರ್ಗಂಧ ಇಲ್ಲಿ ದುರ್ ಆನ್ಸರ್. ಕೂರ ಕರ್ಮ ಇದೇನಾಗುತ್ತೆ ಕೂರ್ ಅಂತ. ಗಟ್ಟಿಪಾದ ಗಟ್ಟಿ. ಈ ಕೆಳಗಿನ 2 ಕ್ರಿಯಾಪದ ಧಾತು ರೂಪ ಬರೀರಿ ಅಂದಿದ್ದಾರೆ. ತೂಗು ಕೊಡು ಓದು ಇಷ್ಟೇ ಆನ್ಸರ್. ದುರುಕ್ತಿಗಳು ಬರೀ ಅಂದ ತಕ್ಷಣ ಈ ರೀತಿ ಬರೀಬೇಕು ನೋಡಿ ಸ್ವಂತ ವಾಕ್ಯದಲ್ಲಿ. ಹಚ್ಚ ಹಸರು ನಮ್ಮ ತೋಟ ಹಚ್ಚ ಹಸರಾಗಿದೆ. ಅದೇ ರೀತಿ ಬೇಡ ಬೇಡ ಅಂದ ತಕ್ಷಣ ಬೇಡ ಬೇಡ ಅಂದರು ಅವನು ಕೊಟ್ಟನು. ಈ ರೀತಿ ಮೆಲ್ಲ ಮೆಲ್ಲನೆ ಅಂದರೆ ಅಜ್ಜಿ ಮೆಲ್ಲ ಮೆಲ್ಲನೆ ನಡೆಯುತ್ತಿದ್ದಾರೆ. ಈ ಭಕ್ತಿಗಳನ್ನು ಬರೀರಿ ಅಂದ ತಕ್ಷಣ ಬಸಲಿಂಗನಿಗೆ ಇದು ಚತುರ್ಥಿ. ಗದ್ಯದೋಳ್ ಇದು ಸಪ್ತಮಿ. ಮಂತ್ರಿಯು ಆಯಿತಾ ಹೂ ಉಚ್ಚಾರ ಆಯಿತು. ಇದೇನಾಗುತ್ತೆ ಪ್ರಥಮ. ಇವಾಗ ಇಲ್ಲಿ ತತ್ಸಮ ರೂಪ ನಾವು ಬರೀಬೇಕು. ಇಲ್ಲಿ ಚೆಸ ಕೊಟ್ಟಿದ್ದಾರೆ. ಇದೇನಾಗುತ್ತೆ ಯಶ್. ಪರಿಕಿಸು ಕೊಟ್ಟಿದ್ದಾರೆ. ಪರೀಕ್ಷಿಸು. ಸೊ ತದ್ವ ರೂಪ ಬರೀಬೇಕು ಅಷ್ಟೇ, ಮತ್ತೇನಿಲ್ಲ. ಸಕದ ಕೊಟ್ಟಿದ್ದಾರೆ. ಸಂಸ್ಕೃತ. ಈ ರೀತಿ ಅವರು ತದ್ಭವ ಕೇಳಿದರೆ ನಾವು ತತ್ಸಮ ಬರೀಬೇಕು. ತತ್ಸಮ್ ಕೇಳಿದರೆ ನಾವು ತದ್ಭವ ಬರೀಬೇಕು ಇಷ್ಟೇ. ಇಲ್ಲಿ ಲೆಟರ್ ರೈಟಿಂಗ್ ನೋಡಿ. ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಎಲ್ಲ ನಾನು ಹೇಳಿಕೊಟ್ಟಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ ಮುಂದೆ ಎಲ್ಲ ಹೇಳಿದ್ದೇನೆ. ಸೀತೆಯು ತೃಣ ಸಮಾನವೆಂದು ಭಾವಿಸಿದ್ದು ಯಾರಿಗೆ ಅಂದ ತಕ್ಷಣ ರಾವಣನ ರೂಪವನ್ನು. ಆಪ್ಷನ್ ಅ. ಯಾರ ಕೈಯಲ್ಲಿ ದರ್ಪಣವಿದ್ದು ಫಲವಿಲ್ಲ? ಅಂಧಕನ ಕೈಯಲ್ಲಿ. ಯಾವುದನ್ನು ಗೆದ್ದವನು ಯೋಗಿ ಎನ್ನಬಹುದು? ಅರ್ಡೀಶರ ವರ್ಗ. ಜಾಲಿಯ ರಸಸಾದ ಹೇಗಿರುತ್ತದೆ? ವಿಷದಂತೆ. ಆಪ್ಷನ್ ಇ. 5ನೇ ಪ್ರಶ್ನೆ. ಬಾಣ ಹೋಗರ್ಲುಂಟು ಮರ ಚಿಗುರ್ಲುಂಟು ಬರ್ಲುಂಟು ಸುಗ್ಗಿ ಮತ್ತೆ. ಈ ಸಾಲುಗಳಲ್ಲಿ ಹೊಮ್ಮಿರುವ ಕವಿಯ ಭಾವವೆನ್ನೆಂದರೆ? ಬಾನು ಮತ್ತು ಮರದ ನಿತ್ಯ ನೂತನತೆ ನಮಗೆಲ್ಲವೆಂಬುವುದು. ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್. ಬಸಲಿಂಗ ವೈದ್ಯರಾಗಿ ಅಲೆದಾಗ ಜೊತೆಗಾರಿದ್ದ ರಾಜಕಾರಣಿ ಅಂದ ತಕ್ಷಣ ರುದ್ರಪ್ಪ. ಆಪ್ಷನ್ ಅ. ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗುಲದಲ್ಲಿಯೂ ಕನ್ನಡಿಗನಾಗಬೇಕು. ಆಗ ಮಾತ್ರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಎಂದು ಹಮನಾಯಕ್ ಹೇಳಿರುವ ಸಾರ ಅಂದರೆ? ಆಪ್ಷನ್ ಅ. ಕನ್ನಡದ ಕೆಲಸಗಳಲ್ಲಿ ಸಾರ್ವಜನಿಕರ ಹೊಣೆಯೂ ಇರುತ್ತದೆ. ಆಪ್ಷನ್ ಅ ಇಸ್ ದ ರೈಟ್ ಆನ್ಸರ್. ಆನೆಯ ಮಾವುತನ ಹೆಸರು ಅಂದ ತಕ್ಷಣ ವೇಲಾಯುಧ. ಆಪ್ಷನ್ ಅ. ಅದೇ ರೀತಿ ಇಲ್ಲಿ 9ನೇ ಪ್ರಶ್ನೆ. ಅದು ಹೇಗೆ ಆನೆ ಕೆಲಸ ಅಂತೀಯ? ತಂತಿ ಮೇಲೆ ಕೊಂಬೆ ಎಳೆದರೆ ಅದಕ್ಕೆ ಕರೆಂಟ್ ಹೊಡೆದು ಸತ್ತು ಹೋಗುತ್ತಲ್ವೋ ಎಂಬ ನಿರೂಪಕರ ಮಾತಿನಲ್ಲಿ ವ್ಯಕ್ತವಾಗಿರುವ ಭಾವ ಅಂದ ತಕ್ಷಣ ಅಪನಂಬಿಕೆ. ಅಂದರೆ ದುರ್ಗಪ್ಪನ ಮಾತಿನ ಮೇಲಿನ ಅಪನಂಬಿಕೆ. ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೊಡೆದಿದ್ದು ಇವರ ವಿರುದ್ಧ. ಸರಿ, ಅರಣ್ಯ ಇಲಾಖೆ ಅಲ್ಲ, ವಿದ್ಯುತ್ ಇಲಾಖೆ. ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. ಟೆಲಿಫೋನ್ ಸಿಬ್ಬಂದಿ ಮುಷ್ಕರ ಹೊಡೆದಿದ್ದು ಇವರ ಇಲಾಖೆ ಅಂದ ತಕ್ಷಣ ವಿದ್ಯುತ್ ಇಲಾಖೆ. ಇವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಅಬ್ಸರ್ವ್ ಮಾಡಿ. ಅದೃಷ್ಟದ ಪ್ರಶ್ನೆ ಬಂದಾಗ ಲೇಖಕಿಗೆ ನೆನಪಾಗುವುದು ಇಲ್ಲಿ ಸೀತಾ ಅಂತ. ಆಯಿತಾ. ಧನಿಗಳ ಮನೆಯ ಪಕ್ಕದಲ್ಲಿ ಹರಿಯುತ್ತಿದ್ದ ಹೊಳೆ ಶಾಂಭವಿ. ಡ್ಯಾಶ್ ವಿಜ್ಞಾನದ ಅಡಿಪಾಯವೆಂಬುದು ಅಂದರೆ ಪ್ರಶ್ನೆ ಕೇಳುವುದು ಕಲಾಂ ಅವರ ಅಭಿಪ್ರಾಯ. ಕನ್ನಡವು ಕಸ್ತೂರಿಯಲ್ಲವೇ ಎಂದವರು ಮನೋರಮೆ. ಡ್ಯಾಶ್ ಎಂಬುದು ಹಳ್ಳಿಯ ಚಹಾ ಹೋಟೆಲಿನ ಹೆಸರು ಚಂದ್ರಭವನ. ಆಯಿತಾ. ನೆಕ್ಸ್ಟ್ ಕ್ವಶನ್. ಸೋಮೇಶ್ವರ ಶತಕ ಇದಕ್ಕೆ ಆನ್ಸರ್ ಬಗೆಯಂ ಬಾಲಕ ನಂಬರೇ. ಅದೇ ರೀತಿ ಜಾಲಿಯ ಮರದಂತೆ ಕೀರ್ತನೆ. ವ್ಯಕ್ತಿಪರ ಕವನಗಳು ಕೆ.ಎಸ್. ನಿಸಾರ್ ಅಹಮದ್ ಖಾನ್. ಅದೇ ರೀತಿ ಹತ್ತಿ ಚಿತ್ತ ಟಿ ಯಲ್ಲಪ್ಪ. ಸುಕನ್ಯಾ ಮಾರುತಿ. ನಾಯಂಬ ಮಾಹೆ. ನಾಗಚಂದ್ರ ಏನಿದಿಲ್ಲ. ಕದಳಿದ ಸಲ್ಯಂ ತಿಳಿಯೊಂದದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಇವೆಲ್ಲ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 5 ವಾಕ್ಯಗಳಲ್ಲಿ ಉತ್ತರಿಸೋ ಪ್ರಶ್ನೆ ಎಲ್ಲ ನಾನು ಡಿಸ್ಕಷನ್ ಮಾಡಿದ್ದೇನೆ. ವಿಡಿಯೋ ಪೂರ್ತಿ ಕೊನೆವರೆಗೆ ನೋಡಿ. ಆಯಿತಾ. ಇಲ್ಲಿ ಇವಾಗ ನಾನಾರ್ಥಗಳನ್ನು ಬರೀರಿ ಅಂದಿದ್ದಾರೆ. ನರ, ಗಂಡ, ಮುನಿ ಇಲ್ಲಿ ಕೊಟ್ಟಿದ್ದಾರೆ. ನರ ಅಂದ ತಕ್ಷಣ ಮನುಷ್ಯ, ಅರ್ಜುನ, ನೀರು ಈ ರೀತಿ. ಮುನಿ ಅಂದ ತಕ್ಷಣ ಕೃಷಿ, ಕೋಪಗಳು, ಮೌನ. ಗುಣವಾಚಕಗಳು ಅಂದ ತಕ್ಷಣ ದುರ್ಜನ, ಹಾಡುವ,
ದೂರದೃಷ್ಟಿ, ದೃಷ್ಟಿ ಏನಾಗಿತ್ತು ದೂರ, ಈ ರೀತಿ. ಇಲ್ಲಿ ಕಾಲಗಳನ್ನು ಗುರುತಿಸಿದ ತಕ್ಷಣ ನಲಿಯುತ್ತಾ ವರ್ತಮಾನ ಕಾಲ, ತಿಂದನು ಭೂತಕಾಲ, ನುಡಿದಳು ಭೂತಕಾಲ. ವಿಭಕ್ತಿಗಳನ್ನು ಹೆಸರಿಸಿ ಅಂದಿದ್ದಾರೆ. ಮನೆಯಲ್ಲಿ ಏನಾಗುತ್ತೆ ಸಪ್ತಮಿ, ಹರೆಯುವಿಕೆ ಚತುರ್ಥಿ, ನೆಲೆಗೆತ್ತಂ ಉಚ್ಚಾರ ಆಯಿತು ದ್ವಿತೀಯ ಆಗುತ್ತೆ, ಈ ರೀತಿ. ಕೆಳಗಿನ 2 ನುಡಿಗಟ್ಟುಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ. ದಾರಿದೀಪ, ಕೈಕೊಡು, ರೈಲು ಬಿಡು. ಇಲ್ಲಿ ಸ್ಕ್ರೀನ್ ಮೇಲೆ ಆನ್ಸರ್ ತೋರಿಸ್ತಾ ಇದ್ದೇನೆ. ಯಾವುದಾದ್ರೂ 2 ಅನ್ಯ ದೇಶಿ ಪದಗಳು, ಪೊಲೀಸ್ ಆಗಿರ್ಬೋದು, ಗುಲಾಮಿ, ರಸೀದಿ, ಈ ರೀತಿ. ಎಲ್ಲ ವಿದ್ಯಾರ್ಥಿಗಳು ಮುಂದೆ ಉಡಿ ನೋಡಿ. ಇವಾಗ ಸ್ನೇಹಿತರೆ ಇವಾಗ ನೋಡೋಣ ಯಾವ ಅಧ್ಯಾಯ ಮೇಲೆ ನಿಮಗೆ 2 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕೇಳಲಾಗೋದು ಮತ್ತು ಅದೇ ರೀತಿ 3 ಅಂಕದ ಪ್ರಶ್ನೆಗಳು ಮತ್ತು ಗ್ರಾಮರ್ ಕೂಡ ನೋಡೋಣ ಆಯ್ತಾ. ನಾವು ಇವಾಗ MCQ ಕ್ವಶನ್ಸ್ ಎಲ್ಲವೂ ನೋಡ್ಕೊಂಡಿದ್ವಿ. MCQ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಇದಷ್ಟೇ ನೋಡ್ಕೊಂಡು ಬಿಡ್ರಿ ಆಯ್ತಾ. MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ ಮತ್ತು ಅದೇ ರೀತಿ ಹೊಂದಿಸಿ ಬರೀರಿ. ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬಂದೇ ಬರುತ್ತೆ. ಇವಾಗ ಆಲ್ರೆಡಿ ನಾನು ಏನು ಹೇಳಿದ್ದೇನೆ ಅದಷ್ಟೇ ನೋಡ್ಕೊಳ್ಳಿ. ಬನ್ನಿ ಇವಾಗ 2 ಮಾರ್ಕ್ಸ್ ನೋಡೋಣ ಆಯ್ತಾ. 2 ಮಾರ್ಕ್ಸ್ ನಲ್ಲಿ ಯಾವ ಕ್ವಶನ್ಸ್ ನಲ್ಲಿ ನಮಗೆ ಇಂಪಾರ್ಟೆಂಟ್ ಆಯ್ತಾ, ಅಧ್ಯಾಯವಾಚ್ ಪದ್ಯ ಭಾಗದಲ್ಲಿ, ಗದ್ಯ ಭಾಗದಲ್ಲಿ, ದೀರ್ಘ ಗದ್ಯದಲ್ಲಿ. ಅದೇ ರೀತಿ 3 ಅಂಕದ ಪ್ರಶ್ನೆಗಳು, ಸಂದರ್ಭ ಪ್ರಶ್ನೆ ಕೂಡ ನೋಡೋಣ ಮತ್ತು ಅದೇ ರೀತಿ 5 ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಕೂಡ ನೋಡೋಣ ಮತ್ತು ಅದೇ ರೀತಿ ಕೊನೆಯಲ್ಲಿ ಇಲ್ಲಿ ಗ್ರಾಮರ್ ಇದೆ ಆಯ್ತಾ. ಆ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಮತ್ತು ಅದೇ ರೀತಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಸಂದರ್ಭ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡ್ಬೇಕಂತ ಗೊತ್ತಿರಲ್ಲ ಅಂತ ವಿದ್ಯಾರ್ಥಿಗಳಿಗೆ ಇವತ್ತು ನಾನು ತಿಳಿಸ್ಕೊಡ್ತೀನಿ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಗ್ರಾಮರ್ ಬರೆಯಕ್ಕೆ ಬರಲ್ಲ ಆಯ್ತಾ. ಕೆಲವೊಂದು ಮಿಸ್ಟೇಕ್ಸ್ ಮಾಡ್ತಾರೆ ಗ್ರಾಮರ್ ನಲ್ಲಿ ಮತ್ತು ಪ್ರಬಂಧದಲ್ಲಿ ಮತ್ತು ಪತ್ರ ಲೇಖನ. ನೋಡಿ ಪತ್ರ ಲೇಖನದಲ್ಲಿ ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಅಂತ ಇರುತ್ತೆ ನಿಮಗೆ ಆಯ್ತಾ. ಸೊ ವೈಯಕ್ತಿಕ ಪತ್ರ ಹೇಗೆ ಬರೀಬೇಕಂತ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಡೋಂಟ್ ವರಿ, ನೀವು ವೈಯಕ್ತಿಕ ಪತ್ರನೇ ಬರೀರಿ ಆಯ್ತಾ. ಇವೆಲ್ಲ ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕು ಎಲ್ಲ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆಯ್ತಾ. ಇದು ಪತ್ರ ಲೇಖನ ಆಗಿರುತ್ತೆ. 2026 ನಲ್ಲಿ ನಿಮಗೆ ಈ ರೀತಿ ಪ್ಯಾಟರ್ನ್ ಬಂದಿದೆ ಇವಾಗ ಆಯ್ತಾ. ಕ್ವಶನ್ ನಿಮಗೆ ಈ ರೀತಿ ಕೇಳ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ ಆಯ್ತಾ. ಕ್ವಶನ್ ನಂಬರ್ 52 ಆಯ್ತಾ. ಈ ರೀತಿ ಕೇಳ್ತಾರೆ. ಯಾವ ಒಂದು ಕ್ವಶನ್ ಕೇಳಿ ಆಯ್ತಾ, ಯಾವುದೇ ಒಂದು ಕ್ವಶನ್ ಕೇಳಿ ವೈಯಕ್ತಿಕ ಪತ್ರದಲ್ಲಿ ಹೇಗೆ ನೀವು ಆನ್ಸರ್ ಮಾಡಬೇಕು ಪ್ಯಾಟರ್ನ್ ಇರುತ್ತೆ ಆಯ್ತಾ. ನಾನು ನಿಮಗೆ ಹೇಳ್ಕೊಡ್ತೀನಿ ಆಯ್ತಾ. ಬನ್ನಿ ಇವಾಗ 2 ಅಂಕದ ಪ್ರಶ್ನೆಗಳು ನೋಡೋಣ. ಯಾವ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಗಳು ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನಾವು ಆಲ್ರೆಡಿ ಇವಾಗ MCQ ಕ್ವಶನ್, ಖಾಲಿ ಬಿಟ್ಟ ಸ್ಥಳ ಮತ್ತು ಅದೇ ರೀತಿ ಹೊಂದಿಸಿ ಬರಿ ನಾವು ನೋಡ್ಕೊಂಡಿದ್ವಿ ಆಯ್ತಾ. ಈ ಒಂದು PDF ನಿಮಗೆ ಬೇಕಂದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಯ್ತಾ. ಸೊ ಕಾಮನ್ ಆಗಿ ಈ ಒಂದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಒಂದು ಪ್ರಶ್ನೆ ಅಂದ್ರೆ ಈ ಒಂದು ಪ್ರಶ್ನೆ, ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಅಂತ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಕೇಳ್ತಾರೆ. ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ. ಸ್ತ್ರೀಯರ ಬಾಡಿದ ಮುಖಗಳನ್ನು ಕಂಡು ನಿಮಗೆ ಇಂತಹ ನೋವನ್ನು ತಂದ ಅವರನ್ನು ಹುಬ್ಬುಗಂಟಿನಿಂದ ಮಾತ್ರವೇ ಸರಿ ಹಿಡಿದು ತಂದು ನಿಮ್ಮ ಮುಂದೆಯೇ ಬಗೆ ಬಗೆಯಾಗಿ ಅವಮಾನಿಸುತ್ತೇನೆ ಎಂದು ಅವರನ್ನು ಸಂತೈಸಿದನು ಆಯ್ತಾ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಈ ಒಂದು ಪ್ರಶ್ನೆ ನೀವು ನೋಡ್ಕೊಂಡು ಬಿಡ್ರಿ. ಸೊ 1ನೇ ಪ್ರಶ್ನೆ ಆಗಿರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ. ಸೊ ಈ ಒಂದು ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ನೋಡ್ಕೊಳ್ಳಿ. ಏನು, ಸೀತೆಯ ತಲನಕ್ಕೆ ಕಾರಣವೇ. ಬಹುರೂಪಿಣಿ ವಿದ್ಯೆ ಸಿದ್ಧತೆಯ ಸಂತಸದಲ್ಲಿ ಸೀತೆಯನ್ನು ಒಲಿಸಿಕೊಳ್ಳಲು ರಾವಣ ಬರುತ್ತಿರುವುದನ್ನು ಖಚರ ಕಾಂತಿಯರು ಸೀತೆಗೆ ತೋರಿಸಿದ್ದಾಗ ಈತ ರಾಮ ಲಕ್ಷ್ಮಣರ ಬಗ್ಗೆ ಯಾವ ಕೆಟ್ಟ ವಾರ್ತೆಯನ್ನು ಹೇಳಿಬಿಡುವನೋ ಎಂದು ತಳನಗೊಂಡಳು ಅಂತ ಸಿಂಪಲ್ ಆಗಿ ಎಷ್ಟೇ ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ. ನಾನು ಯಾವ ಕ್ವಶನ್ಸ್ಗಳು ಅತಿ ಹೆಚ್ಚು ನಿಮ್ಗೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಲ್ಲ ಆ ಕ್ವಶನ್ಸ್ಗಳು ಅಬ್ಸರ್ವ್ ಮಾಡಿ. ಅವೇ ಕ್ವಶನ್ಸ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಲು ರಾವಣ ಬಯಸಲಿಲ್ಲವೇಕೆ? ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ರಾವಣ ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಆಯ್ತಾ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಆಯ್ತಾ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ರಾವಣ ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಆಯ್ತಾ. ರಾವಣ ಸೊಕ್ಕಿನಿಂದ ಸೀತೆಯನ್ನು ಕುರಿತು ನನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಯಾಗಿದೆ, ನನಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ನಿನ್ನ ನೆಚ್ಚಿನ ರಾಮನನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸಿ ಎಂದು ನುಡಿದನು ಅಂತ. ಇಷ್ಟೇ ಸಿಂಪಲ್ ಆಗಿ ನೀವು ನೆನಪಿಟ್ಕೊಂಡ್ಬಿಡಿ ಆಯ್ತಾ. ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳು ಯಾವುವು ಅಂತ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಬಗೆಯಂ ಬಾಲಕ ನಂಬರ್ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಸೊ ಆಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರ ನಾನು ನಿಮಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೇನೆ ಆಯ್ತಾ. ಯಾರಿಂದ ಯಾವುದನ್ನು ಹೇಗೆ ಕಲಿಯಬೇಕೆಂದು ಸೋಮನಾಥನು ತಿಳಿಸಿದ್ದಾನೆ ಅಥವಾ ಹೇಳಿದ್ದಾನೆ. ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಇದಕ್ಕೆ ಆನ್ಸರ್ ಇಲ್ಲಿದೆ. ಈ ಒಂದು PDF ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ. ಧನ ಮತ್ತು ಸೂತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು? ನೋಡಿ ಅತಿ ಹೆಚ್ಚು ನಿಮಗೆ ಈ ಒಂದು ಪ್ರಶ್ನೆ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತೆ 2 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ. ಸೊ ಅದೇ ರೀತಿ ರಾಜ ಮತ್ತು ಮಂತ್ರಿಗಳಿಗೆ ಯಾವ ಅರ್ಹತೆಗಳಿರಬೇಕೆಂದು ಸೋಮನಾಥನು ತಿಳಿಸಿದ್ದಾನೆ ಅಥವಾ ಹೇಳಿದ್ದಾನೆ ಅಂತ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಈ ಒಂದು ಪ್ರಶ್ನೆ. ಸೊ ನೆಕ್ಸ್ಟ್ ಕ್ವಶನ್, ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಕೇಳಿರುವಂತಹ ಪ್ರಶ್ನೆ ನೋಡಿ ಆಯ್ತಾ. ಸೂಚಿ ಮತ್ತು ಸ್ವಾದಗಳನ್ನು ಕುರಿತು ಸೋಮನಾಥನ ಅಭಿಪ್ರಾಯವೇನು ಅಂತ ನೋಡ್ಕೊಳ್ಳಿ ಆಯ್ತಾ. ಸೊ ಇದಕ್ಕೆ ಆನ್ಸರ್ ಇಲ್ಲಿದೆ. ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಬೆಳಗುವ ಜಾವ. ಅದೇ ರೀತಿ ಈ ಒಂದು ಬೆಳಗುವ ಜಾವ ಅಧ್ಯಾಯದಲ್ಲಿ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ ಯಾವುದಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಕವಿ ಬೇಂದ್ರೆ ಮಕ್ಕಳಿಗೆ ಬಾಳಿನ ಬಗ್ಗೆ ಕೊಡುವ ಸಂದೇಶವೇನು ಅಂತ ವೆರಿ ವೆರಿ ಇಂಪಾರ್ಟೆಂಟ್.
ಬೆಳಕು ಬೇಟೆಗಾರ ಹೇಗೆ ಬರುತ್ತಾನೆ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ ಆಯ್ತಾ. ಸೊ ಅದೇ ರೀತಿ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಕೇಳಿರುವಂಥ ಪ್ರಶ್ನೆ ಇದು ಆಯ್ತಾ. ಹುಸಿ ನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು. ಅದೇ ರೀತಿ ಕವಿಯ ಪ್ರಕಾರ ಮುಪ್ಪು ಮತ್ತು ಹೆರೆಯದ ನಡುವಿನ ವ್ಯತ್ಯಾಸವೇನು, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಬಾನು ಮತ್ತು ಮರದ ನಿತ್ಯ ನೂತನತೆಯ ಬಗ್ಗೆ ಕವಿ ಹೇಗೆ ಹೇಳಿದ್ದಾರೆ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ಇವಾಗ ಶಿಲೆಬೆ ಏರಿದ್ದಾನೆ, ಈ ಒಂದು ಅಧ್ಯದಲ್ಲಿ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆಯ್ತಾ. ಶಿಲೆಬೆ ಏರಿದ್ದಾನೆ. ಕ್ರಿಸ್ಮಸ್ ಮನೆಗೆ ಏನೇನು ಹೊತ್ತು ತಂದಿದೆ ಅಂತ ಪ್ರಶ್ನೆ. ಶಿಲುಬೆಗೆ ಏರಿಸಿದ ಯೇಸುವಿನ ದೇಹ ಯಾರಿಗೆ ಏನೇನು ಅನ್ನುವಂತಿದೆ, 2 ಅಂಕದ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಶಿಲುಬೆಗೆ ಏರಿಸಿದವರ ಗುಣಗಳು ಇಂದು ಯಾವ ವೇಷ ತಾಳಿವೆ ಅಂತ 2 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇವೆಲ್ಲ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಗಳಾಗಿರುತ್ತೆ ಕ್ವಶನ್ಸ್ಗಳು. ನಿಮಗೆ ಅಧ್ಯಾಯ ವೈಸ್ ಕೊಡ್ತಾ ಇದೆ ನಾನು ಆಯ್ತಾ. ಇವೇ ಕ್ವಶನ್ಸ್ಗಳಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಆನ್ಸರ್ ಶಾರ್ಟ್ ಇದೆ ನೋಡ್ಕೊಳ್ಳಿ, ಇದು ಬೇಡ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ಇದು ಬೇಡ. ನೆಕ್ಸ್ಟ್ ಕ್ವಶನ್. ಯಾವ ಸಂದೇಶ ನೀಡುವ ರೀತಿಯಲ್ಲಿ ಜೀಸಸ್ ಶಿಲುಬೆ ಏರಿದ್ದಾನೆ, ಈ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಮುಟ್ಟಿಸಿಕೊಂಡವನು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದಂದ್ರೆ ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಇದೆ ಯಾವುದಂದ್ರೆ ಹೆಂಡತಿ ಸಿದ್ಲಿಂಗೆ ಏನು ಹೇಳುತ್ತಲೇ ಇದ್ದಳು ಅಂತ ಈ ಒಂದು ಪ್ರಶ್ನೆ. ಮಗುವಿಗೆ ಮೈಯಲ್ಲಿ ಸರಿಯಿಲ್ಲ, ಶಿವನೂರು ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡತಿ ಸಿದ್ಲಿಂಗಿ ಹೇಳುತ್ತಲೇ ಇದ್ದಾಳೆ ಅಂತ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಸಿದ್ಲಿಂಗಿ ಏಕೆ ರಾಗಾಂತ ಮಾಡಿದಳು, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅತಿ ಹೆಚ್ಚು ನಿಮಗೆ ಪ್ರಶ್ನೆ ಕೇಳಿರುವಂತಹ ಪ್ರಶ್ನೆ ಆಗಿರುತ್ತೆ. ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನು ಹೇಳಿದರು ಅಂತ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಅದೇ ರೀತಿ ಅನ್ಯ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆಯ ಬಗ್ಗೆ ಏನೊಂದು ಪ್ರತಿಕ್ರಿಯಿಸಿದರು ಅಂತ ಪ್ರಶ್ನೆ. ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಆಯ್ತಾ. 2 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ನಿಮಗೆ ಕೇಳಿರುವಂತಹ ಪ್ರಶ್ನೆ. ಕೊನೆಯಲ್ಲಿ ಬಸಲಿಂಗನಿಗೆ ಏನೊಂದು ನಿಶ್ಚಿತವಾಗತೊಡಗಿತು, ವೆರಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ. ಇವಾಗ ಕನ್ನಡವನ್ನು ಕಟ್ಟುವ ಕೆಲಸ ಅಧ್ಯಾಯದಲ್ಲಿ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ ಆಯ್ತಾ. ಕನ್ನಡವನ್ನು ಕಟ್ಟುವ ಕೆಲಸ ಅಧ್ಯಾಯದಲ್ಲಿ ಇವಾಗ ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ ಯಾವುದು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಯಾವ ಸ್ಥಾನ ಇರಬೇಕೆಂದು ಹಮಾನಾಯಕ್ ಅಪೇಕ್ಷಿಸಿದ್ದಾರೆ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನವಿರಬೇಕೆಂದು ಹಮಾನಾಯಕ್ ಅವರು ಅಪೇಕ್ಷಿಸಿದ್ದಾರೆ ಅಂತ ಆನ್ಸರ್ ಆಗಿರುತ್ತೆ. ಇವಾಗ ತ್ರಿಭಾಷಾ ಸೂತ್ರದ ಬಳಕೆ ಹೇಗಿರಬೇಕು, ವೆರಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಯಲ್ಲಿ ಆಯ್ತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಕನ್ನಡದ ಸಮಸ್ಯೆಗಳು ಎಲ್ಲಿವರೆಗೆ ಇದ್ದೇ ಇರುತ್ತದೆ ಅಂತ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಅದೇ ರೀತಿ ಇವಾಗ ಬದುಕನ್ನು ಪ್ರೀತಿಸಿದ ಸಂತ ಅಧ್ಯಾಯದಲ್ಲಿ ನಿಮಗೆ ಒಂದು 2 ಅಂಕದ ಒಂದು ಪ್ರಶ್ನೆ. ಕಲಾಂ ಅವರ ಬದುಕಿನ ಮಂತ್ರ ಯಾವುದು, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಕಲಾಂ ಅವರು ತಾವು ಆತ್ಮಕಥೆ ಬರೆದದ್ದು ಏತಕ್ಕಾಗಿ ಅಂತ. ಬಟ್ ಈ ಒಂದು ಪ್ರಶ್ನೆ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆ. ಕಲಾಂ ಅವರು ಬಂಡೆಗಳ ಬಸರಿನಲ್ಲಿ ಕಂಡಿದ್ದೇನು, ವೆರಿ ವೆರಿ ಇಂಪಾರ್ಟೆಂಟ್. ಕಲಾಂ ಅವರ ದೃಷ್ಟಿಯಲ್ಲಿ ಕನಸುಗಳು ಏನಾಗುತ್ತವೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಕೂಡ. ಕಲಾಂ ಮೇಷ್ಟ್ರು ಹೇಳಿದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು, ಇದು 2 ಅಂಕದ ಪ್ರಶ್ನೆಯಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಪ್ರಶ್ನೆಗಳಾಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇವಾಗ ಹಳ್ಳಿಯ ಚಹಾ ಹೋಟೆಲುಗಳು, ಈ ಒಂದು ಅಧ್ಯಾಯದಲ್ಲಿ ನಿಮಗೆ 2 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿರುತ್ತದೆ ಅಂತ ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ಕೇಳಿದ್ದಾರೆ, ನೋಡ್ಕೊಳ್ಳಿ. ಹಳ್ಳಿಯ ಚಹಾದ ಅಂಗಡಿಗಳೆಂದರೆ ಹೇಗಿರುತ್ತದೆ, ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಈ ಒಂದು 2 ಅಂಕದ ಪ್ರಶ್ನೆಗೆ. ಮತ್ತು ಅದೇ ರೀತಿ ಗಿಡ್ ಮಾಸ್ತರು ಶಾಲೆಯಲ್ಲಿ ಹುಡುಗರಿಗೆ ಏಕೆ ಹೊಡೆಯುತ್ತಾರೆ ಅಂತ, ಇದು 2 ಅಂಕದ ಪ್ರಶ್ನೆಯಲ್ಲಿ ನೋಡ್ಕೊಳ್ಳಿ ಆಯ್ತಾ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಅತಿ ಹೆಚ್ಚು ನಿಮಗೆ ಕಾಲೇಜ್ ಲೆವೆಲ್ನಲ್ಲಿ ಕೂಡ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಸುದ್ದಿಯ ಸೂರಪ್ಪ ಬೊಂಬೆಯನ್ನು ಹೇಗೆ ವರ್ಣಿಸುತ್ತಾನೆ. ಇವಾಗ ಕೃಷ್ಣೇಗೌಡರ ಆಣೆಯ ಅಧ್ಯಾಯ ಮೇಲೆ ನಿಮಗೆ 2 ಅಂಕದ ಪ್ರಶ್ನೆಗಳು. ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 4 ಕೇಳಲಾಗುವುದು ಆಯ್ತಾ. 2 ಅಂಕದ ಪ್ರಶ್ನೆಯಲ್ಲಿ ನೀವು ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಉತ್ತರಿಸಬೇಕು, ನಿಮಗೆ 6 ಅಂಕ ಇಲ್ಲಿ ಬರುತ್ತೆ ಆಯ್ತಾ. ಇಲ್ಲಿ ನೋಡಿ, ಜಬ್ಬಾರ್ ನಿರೂಪಕರಿಗೆ ಅಂಚೆ ವಿಲಾವಾರಿ ಬಗ್ಗೆ ಅಸಡಿಯಿಂದ ಏನು ಹೇಳಿದ್ದ, ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ. ಮತ್ತು ಅದೇ ರೀತಿ ಆನೆಯನ್ನು ಹದ್ದು ಬಸ್ತಿನಲ್ಲಿಡುವವರ ಬಗ್ಗೆ ವೇಲಾಯುಧನ ಅಪ್ಪ ಏನು ತಿಳಿಸಿದ, ಈ ಒಂದು 2 ಅಂಕದ ಪ್ರಶ್ನೆಯಲ್ಲಿ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ ಆಯ್ತಾ. ನೆಕ್ಸ್ಟ್ ಕ್ವಶನ್. ನಮ್ಮ ಕಡೆ ಕೆಮ್ಮುವುದು ಕಾಲಿಂಗ್ ಬಿಲ್ ಇದ್ದ ಹಾಗೆ ಎಂದು ನಿರೂಪಕರು ಹೇಳುವುದಕ್ಕೆ ಅಂತ, ಇದು ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ 4 ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು, ನೋಡ್ಕೊಳ್ಳಿ. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು, ಇವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಆನ್ಸರ್ ಇಲ್ಲಿದೆ ಗೈಸ್. ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಇವಾಗ ಹೇಳ್ಕೋತ ಕೂತ್ರೆ ಬಹಳ ನಿಮಿಷ ಆಗಿಬಿಡುತ್ತೆ ವಿಡಿಯೋ. ಅದಕ್ಕೆ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು 2 ಅಂಕದ ಪ್ರಶ್ನೆಯಲ್ಲಿ ಯಾವುದು, 3 ಅಂಕದ ಪ್ರಶ್ನೆಯಲ್ಲಿ ಯಾವುದು, ಇಲ್ಲಿ ಗ್ರಾಮರ್ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತೀನಿ, ಡೋಂಟ್ ವರಿ ಆಯ್ತಾ. ಅದೇ ರೀತಿ ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ಹೇಗೆ ಅಂತ, ಈ 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್.
ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ 1 ಎನಿಮಿಗಳು ಯಾರು? 2 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಅದು. ಆಯಿತಾ? ಈ ಒಂದು ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಮಠದವರೆಗೆ ಆನೆಗಿಂತ ವೇಲಾಯುಧನನ್ನು ಸಾಕಲು ತ್ರಾಸವಾದದ್ದು ಏಕೆ ಅಂತ ನೋಡ್ಕೊಳ್ಳಿ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಆನೆ ಸಾಕೋದ್ರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅಂತ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಬಟ್ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಸೊರಗೋಗಿದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ? ಒಂದು ಪ್ರಶ್ನೆ 2 ಅಂಕದ ಪ್ರಶ್ನೆಯಲ್ಲಿ. ನಾಗರಾಜ್ ದುರ್ಗಪ್ಪನ ಮೇಲೆ ಏನೊಂದು ರೇಗಿದನು? ವೆರಿ ವೆರಿ ಇಂಪಾರ್ಟೆಂಟ್ 2 ಅಂಕದ ಪ್ರಶ್ನೆಯಲ್ಲಿ. ಇವಾಗ 3 ಅಂಕದ ಪ್ರಶ್ನೆಗಳು ಅಂದರೆ ಸಂದರ್ಭ ಪ್ರಶ್ನೆಗಳು. ಇವಾಗ ಸಂದರ್ಭ ಪ್ರಶ್ನೆಗಳು ಯಾವ ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗುವುದಂದ್ರೆ, ಸೊ ಇದೆ, ಇನ್ನು ಹುಟ್ಟಿದೇ ಇರಲಿ ನಾರಿಯಣ್ಣ ರೋಳ್, ಈ ಒಂದು ಅಧ್ಯಾಯ ಮೇಲೆ ನಿಮಗೆ. ಇವಾಗ 3 ಅಂಕದ ಪ್ರಶ್ನೆಯಲ್ಲಿ ನೀವು ಅಂದರೆ ಸಂದರ್ಭ ಪ್ರಶ್ನೆಯಲ್ಲಿ ಬರೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ಯಾವುದೇ ಒಂದು ಪ್ರಶ್ನೆ ಕೇಳಿ, ಸೊ ಯಾವ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಅದು ಯಾವ ಒಂದು ಪದ್ಯ ಭಾಗದಲ್ಲಿ ಬರುತ್ತೋ ಅಥವಾ ಗದ್ಯ ಭಾಗದಲ್ಲಿ ಬರುತ್ತೋ ಅಥವಾ ದೀರ್ಘ ಗದ್ಯದಲ್ಲಿ ಬರುತ್ತೆ ಅಂತ ನಿಮಗೆ ಹೇಗೆ ಗೊತ್ತಾಗಬೇಕಂದ್ರೆ, ಯಾವ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಆ ಪ್ರಶ್ನೆ ಓದಿ, ಆಯ್ತಾ? ಓದಿದ ತಕ್ಷಣ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಿದಾರೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಪದ್ಯ ಭಾಗದಲ್ಲಿ, ಗದ್ಯ ಭಾಗದಲ್ಲಿ, ದೀರ್ಘ ಗದ್ಯದಲ್ಲಿ ಯಾವ ಒಂದು ಪಾಠ ಮೇಲೆ ನಿಮಗೆ ಪ್ರಶ್ನೆ ಕೇಳಿದಾರಂತ ಅಷ್ಟೇ ನೀವು ಫೈಂಡ್ ಔಟ್ ಮಾಡಬೇಕು. ನಿಮಗೆ ಯಾವ ಒಂದು ಪದ್ಯ ಭಾಗದಲ್ಲಿ ಕೇಳಿದಾರೆ ಅಂತ ಗೊತ್ತಾಗ್ಬಿಡುತ್ತೆ, ಗದ್ಯ ಭಾಗದಲ್ಲಿ ಕೇಳಿದಾರೆ ಅಂತ ಗೊತ್ತಾಗ್ಬಿಡುತ್ತೆ, ಮತ್ತು ಪದ್ಯ ಭಾಗದಲ್ಲಿ ಕೇಳಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ, ವೇಟ್ ಮಾಡಿ. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಇಲ್ಲಿ ಆ ವಿಭಾಗ ಅಂತ ಏನಿದೆಯಲ್ಲ ಇದು ಪದ್ಯ ಭಾಗದಲ್ಲಿ ಕೇಳುವಂತ 2 ಅಂಕದ ಪ್ರಶ್ನೆಗಳು. ಇಲ್ಲಿ ನೋಡಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಏನು ಪ್ರಶ್ನೆಗಳದಾವಲ್ಲ ಇವೆಲ್ಲ 2 ಅಂಕದ ಪ್ರಶ್ನೆಯಲ್ಲಿ ಫಸ್ಟ್ ನಲ್ಲಿ ನಿಮಗೆ, ಆಯ್ತಾ, ಪದ್ಯ ಭಾಗದಲ್ಲಿ ಕೇಳ್ತಾರೆ. ಇದು ಗದ್ಯ ಭಾಗದಲ್ಲಿ, ಇದು ಆಯ್ತಾ, ಇದು ಗದ್ಯ ಭಾಗದಲ್ಲಿ. ಕೃಷ್ಣಗೌಡರ ಆನೆ ಅಂದ ತಕ್ಷಣ ಅದು ದೀರ್ಘ ಗದ್ಯ ಗೊತ್ತಾಗ್ಬಿಡುತ್ತೆ. ಸೊ ಅದೇ ರೀತಿ ಇಲ್ಲಿ ಸಂದರ್ಭ ಪ್ರಶ್ನೆಗಳು ಆಪ್ಷನ್ ಇಲ್ಲಿ ಅಂದ್ರೆ ವಿಭಾಗ ಇ ಅಂತ ಏನಿರುತ್ತಿಲ್ಲ, ವಿಭಾಗ ಇ ನಲ್ಲಿ ನಿಮಗೆ, ಸೊ ಮೊದಲನೇದಾಗಿ ಇಲ್ಲಿ ನಿಮಗೆ ಯಾವುದಾದ್ರೂ 2 ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಏನು ಕೇಳಿರ್ತಾರಲ್ಲ ಇದು ಪದ್ಯ ಭಾಗ, ಆಯ್ತಾ, ಇದು ಗೊತ್ತಾಗ್ಬಿಡುತ್ತೆ ಪದ್ಯ ಭಾಗದಲ್ಲಿ ಕೇಳಿದ್ದಾರೆ. ಸೊ ಪದ್ಯ ಭಾಗದಲ್ಲಿ ಇದು ನಿಮಗೆ ಪ್ರಶ್ನೆ ಕೇಳಿದ್ದಾರೆ, ಆಯ್ತಾ. ಅದೇ ರೀತಿ ಇದು ಗದ್ಯ ಭಾಗದಲ್ಲಿ, ಆಯ್ತಾ. ಅದೇ ರೀತಿ ಇದು ಕೃಷ್ಣಗೌಡರ ಆನೆ ಅಧ್ಯಾಯ ಮೇಲೆ, ಗೊತ್ತಾಯ್ತಾ. ಸೊ ಇವಾಗ ಯಾವುದೇ ಒಂದು ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳಿ, ಆಯ್ತಾ, 3 ಅಂಕದ ಪ್ರಶ್ನೆಯಲ್ಲಿ. ಇವಾಗ ಯಾವುದೋ ಒಂದು ಪ್ರಶ್ನೆಯಲ್ಲಿ ಕೇಳಿದ್ದಾರೆ, ಹಗೆಗಳನ್ನು ಹಿಂಡಿದವನು ಮನೆಯದೊಳಗೆ, ಈ ಒಂದು ಅಧ್ಯಯನದಲ್ಲಿ ನಿಮಗೆ ಇದು ಪದ್ಯ ಭಾಗದಲ್ಲಿ ಕೇಳಿದ್ದಾರೆ, ಓಕೆ. ಬಟ್ ಪದ್ಯ ಭಾಗದಲ್ಲಿ ಯಾವ ಒಂದು ಅಧ್ಯಾಯ ಮೇಲೆ ನಿಮಗೆ ಕೇಳಿದ್ದಾರೆ ಅಂದ್ರೆ ಇದು ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣ ರೋಳ್ ಅಧ್ಯಾಯ ಮೇಲೆ ನಿಮಗೆ ಕೇಳಲಾಗಿದೆ. ಸೊ ನೀವು ಆಯ್ಕೆಯಲ್ಲಿ ಏನು ಬರೀಬೇಕು, ಅಲ್ಲಿ ಇವಾಗ ಒಂದು ಪ್ರಶ್ನೆ ನಿಮಗೆ ಒಂದು ಕೇಳಿದ ತಕ್ಷಣ ಇವಾಗ ಹೆಗೆಗಳನ್ನು ಹಿಂಡಿದವನು ಮನೆಯದೊಳಗೆ ಅಂತ ಪ್ರಶ್ನೆ ಕೇಳಿದ್ದಾರೆ, ಆಯ್ಕೆ ಅಂತ ಬರಿಬೇಕು, ಆಯ್ತಾ. ಆಯ್ಕೆ ಅಂತ ಬರೆದು ಪ್ರಸ್ತುತ ಈ ಒಂದು ವಾಕ್ಯವನ್ನು, ಆಯ್ತಾ, ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣ ರೋಳ್ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಆಯ್ಕೆಯಲ್ಲಿ ಬರಿಬೇಕು. ನೆಕ್ಸ್ಟ್ ಏನು ಬರುತ್ತೆ, ಆಯ್ಕೆ ಆದ ತಕ್ಷಣ ಸಂದರ್ಭ ಬರುತ್ತೆ. ಸಂದರ್ಭ ಅಂದ ತಕ್ಷಣ ಹಗೆಗಳನ್ನು ಹಿಂಡಿದವನು ಮನದೊಳಗೆ, ಈ ಒಂದು ವಾಕ್ಯ ಏನಿದಿಲ್ಲ ಯಾವ ಒಂದು ಸಂದರ್ಭದಲ್ಲಿ ಮಾತುಕತೆ ಆಯಿತು ಅಂತ, ಅಂದ್ರೆ ಹಗೆಗಳನ್ನು ಹಿಂಡಿದವನು ಮನೆಯದೊಳಗೆ. ಇಲ್ಲಿ ಇವಾಗ ಒಂದು ಪ್ರಶ್ನೆ ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ವೇಟ್ ಮಾಡಿ. ಒಂದು ಪ್ರಶ್ನೆ ಏನು ಕೇಳಿದಾರಲ್ಲ ಇದು ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳ ಅಧ್ಯಾಯ ಮೇಲೆ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸೊ ಆಯ್ಕೆಯಲ್ಲಿ ಏನು ಬರಿಬೇಕು, ಈ ವಾಕ್ಯವನ್ನು, ಸೊ ಈ ರೀತಿ ಕೂಡ ಬರಿಬಹುದು ನೀವು ಆಯ್ಕೆಯಲ್ಲಿ ಏನಂತ, ಈ ವಾಕ್ಯವನ್ನು ಕುಮಾರವ್ಯಾಸನ ಕರ್ನಾಟಕ ಭಾರತ ಕಥಾ ಮಂಜರಿ ಕಾವ್ಯದ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳ್ ಎಂಬ ಪದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಅಂತ ಬರಿಬೇಕು. ಇದು ಫಿಕ್ಸ್ ಆಗಿರುತ್ತೆ ಆಯ್ಕೆಯಲ್ಲಿ. ಇವಾಗ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳ್ ಅಧ್ಯಾಯ ಮೇಲೆ ನಿಮಗೆ ಯಾವುದೇ ಒಂದು ಪ್ರಶ್ನೆ ಕೇಳಿ ಇದು ವಾಕ್ಯ ಏನಿದೆಯಲ್ಲ ಅಂದ್ರೆ ಆಯ್ಕೆಯಲ್ಲಿ ಇದು ಫಿಕ್ಸ್ ಆಗಿರುತ್ತೆ. ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡಿ, ಸಂದರ್ಭ ಅಂತ ಪಾಯಿಂಟ್ ಹಾಕಬೇಕು, ಆಯ್ಕೆ ಅಂತ ಇದು 2 ಪಾಯಿಂಟ್ ಬರುತ್ತೆ, ಪ್ಲಸ್ ಇಲ್ಲೊಂದು ಕೊನೆಯಲ್ಲಿ ವಿವರಣೆ ಅಂತ ಒಂದು ಪಾಯಿಂಟ್ ಬರುತ್ತೆ. ಈ 3 ಪಾಯಿಂಟ್ ಹಾಕಿ ನೀವು ಎಕ್ಸ್ಪ್ಲೇಷನ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ, ಆಯ್ತಾ. ಇವಾಗ ಈ ಒಂದು ಪ್ರಶ್ನೆ ಏನು ಕೇಳಿದಾರಲ್ಲ ಈ ಒಂದು ಪ್ರಶ್ನೆ ಯಾವ ಒಂದು ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಅಂತ ಇಲ್ಲಿ ನೋಡಿ, ಸಂದರ್ಭದಲ್ಲಿ ಏನು ಬರಬೇಕು, ವಿರಾಟ ರಾಜನ ಆಸ್ಥಾನದಲ್ಲಿನ ಕೀಚಕನು ದ್ರೌಪದಿಯನ್ನು ಕಾಲಿನಿಂದ ಒದ್ದು ಅವಮಾನಿಸಿದ್ದಾಗ ದ್ರೌಪದಿಯು ನೊಂದು ತನ್ನಲ್ಲಿಯೇ ಹೇಳಿಕೊಳ್ಳುವ ಮಾತು ಇದು ಅಂತ, ಆಯ್ತಾ, ತನ್ನಲ್ಲಿಯೇ ಹೇಳಿಕೊಳ್ಳುವ ಮಾತು ಇದು ಅಂತ. ಸೊ ಸಂದರ್ಭದಲ್ಲಿ ಬರಬೇಕು. ಆಮೇಲೆ ಇಲ್ಲಿ ವಿವರಣೆ ಅಂತ ಪಾಯಿಂಟ್ ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕು, ಅಂದ್ರೆ ಒಂದು 4-5 ಲೈನ್ ನಲ್ಲಿ, ಆಯ್ತಾ, 6 ಲೈನ್ ನಲ್ಲಿ ಡೀಪ್ ಆಗಿ ಅದರ ಬಗ್ಗೆ ಬರೆದು ಬಿಡೋದು. ಅಂದಾಗ ನಿಮಗೆ ಇಲ್ಲಿ 3 ಮಾರ್ಕ್ಸ್ ಸಿಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಈ ಒಂದು ಪ್ರಶ್ನೆ. ಕಲಿ ಭೀಮನೆ ಮಿಡುಕಳ ಗಂಡನು, ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ. ಆಯ್ಕೆ ಅಂತ ನೀವು ಹಾಕಬೇಕು, ಆಯ್ಕೆ ಸೇಮ್ ಅಲ್ಲಿ ಏನು ತೋರಿಸಿದನಲ್ಲ ಅದೇ ಆಯ್ಕೆಯಲ್ಲಿ ಬರಿಬೇಕು, ಆಯ್ತಾ. ಇವಾಗ ಇಲ್ಲಿ ನೋಡಿ, ಆಯ್ಕೆ ಅಂತರೂ ಸೇಮ್ ಬರೀತೀರ, ಸಂದರ್ಭ ಹಾಕಬೇಕು 2ನೇ ಪಾಯಿಂಟ್, ಈ ಮಾತುಗಳನ್ನು ದ್ರೌಪದಿಯು ಕೀಚಕನಿಗೆ ಹೇಳುತ್ತಾಳೆ ಅಂತ, ಆಯ್ತಾ. ಅವಾಗ ಇಲ್ಲಿ ವಿವರಣೆ, ಆಯ್ತಾ, ಇಲ್ಲಿ ಎಕ್ಸ್ಪ್ಲೇಷನ್ ಅಂದ್ರೆ ಇಲ್ಲಿ ವಿವರಣೆ ಅಂತ ಬರಿಬೇಕು, ವಿವರಣೆಯಲ್ಲಿ ಇಷ್ಟು ಬರಿಬೇಕು ಸಾಕು, ಆಯ್ತಾ. ನೆಕ್ಸ್ಟ್ ಕ್ವಶನ್, ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳು, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್. ಹಗೆಗಳನ್ನು ಹಿಂಡಿದವನು ಮನೆಯದೊಳಗೆ, ಇಲ್ಲಿ ಇದೆ ನೋಡಿ ಅದೇ ಪ್ರಶ್ನೆಯಲ್ಲಿ, ಆಯ್ತಾ. ಹಬ್ಬಳ್ಳಿಯವರ ರಸಬಳ್ಳಿ, ಈ ಒಂದು ಅಧ್ಯಾಯ ಮೇಲೆ ನಿಮಗೆ ಸಂದರ್ಭ ಪ್ರಶ್ನೆ. ಬಂಗಾರ ನಿನಗ ಸ್ಥಿರವಲ್ಲ ಅಂತ ಈ ಒಂದು ವಾಕ್ಯವನ್ನು ಅಂತ ಇಲ್ಲಿ ಬರಿಬೇಕು ಆಯ್ಕೆಯಲ್ಲಿ. ಏನು, ಈ ವಾಕ್ಯವನ್ನು ಜನಪದ ಗೀತೆಗಳಿಂದ ಆಯ್ದು ಹಬ್ಬಳ್ಳಿಯವರ ರಸಬಳ್ಳಿ ಎಂಬ
ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಆಯ್ತಾ, ಇದು ಪದ್ಯ ಭಾಗದಲ್ಲಿ ಬರುತ್ತೆ, ಹಬ್ಬಳ್ಳಿಯವರ ರಸಬಳಿ. ಆಯ್ತಾ, ಎರಡನೇ ಪಾಯಿಂಟ್ ಹಾಕಬೇಕು, ಸಂದರ್ಭ ಅಂತ ಸಂದರ್ಭ ಹಾಕಿ ಇಲ್ಲಿ ಬರಿಬೇಕು. ಆಯ್ತಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಅಂತ, ಇಷ್ಟೇ. ಆಯ್ತಾ, ಆಮೇಲೆ ಇಲ್ಲಿ ವಿವರಣೆ ಅಂತ ವಿವರಣೆ ಹಾಕಿ ಇಷ್ಟು ಬರೀದು, ಇಷ್ಟೇ ಬರಿಬೇಕು. ಅಂದಾಗ ಇಲ್ಲಿ ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ ಹಿತ್ತಾಳೆಗಿಂತ ಬಲುಹೀನ, ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಅದೇ ರೀತಿ ನೀ ತಂಪ ನನ್ನ ತವರಿಗೆ, ಇದು ಜಸ್ಟ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಜ್ಯೋತಿ ನಿನಗ್ಯಾರ ಹೊಗಳ್ಯಾರ, ವೆರಿ ವೆರಿ ಇಂಪಾರ್ಟೆಂಟ್ ಇದು, ಈ ಒಂದು ಪ್ರಶ್ನೆ. ಅದೇ ರೀತಿ ಹಬ್ಬಳ್ಳಿಯವರ ರಸಬಳ್ಳಿ. ಸೊ ಇಷ್ಟು ನಿಮಗೆ ಸಂದರ್ಭದಲ್ಲಿ ಇಂಪಾರ್ಟೆಂಟ್. ಇದರೊಳಗಿಂದ ಯಾವ್ದಾದ್ರು ಒಂದು ಕೇಳ್ತಾರೆ. ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಅಧ್ಯದಲ್ಲಿ ನಿಮಗೆ ಒಂದು ಸಂದರ್ಭ ಪ್ರಶ್ನೆ. ಎಷ್ಟು ಸಲಮ್ಮ ಹೇಳುವುದಿನ ನಿನಗೆ, ಈ ಒಂದು ಪ್ರಶ್ನೆ ನೋಡಿ. ಈ ವಾಕ್ಯವನ್ನು ಶ್ರೀಮತಿ ಲಲಿತಾ ಸಿದ್ದಬಸವಯ್ಯ ಅವರು ಬರೆದಿರುವ ಕವಿತೆ 2006 ಎಂಬ ಕವನ ಸಂಕಲನದಿಂದ ಆಯ್ದು ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತ ಇಷ್ಟೇ ಬರೀಬೇಕು ಆಯ್ಕೆಯಲ್ಲಿ. ಆಯ್ತಾ, ಆಮೇಲೆ ಇಷ್ಟು ಸಂದರ್ಭ ಬರೀರಿ, ಆಮೇಲೆ ಇಲ್ಲಿ ವಿವರಣೆ ಬರೀರಿ. ಇಲ್ಲಿ ನೋಡಿ, ಇಲ್ಲಿ ವಿವರಣೆ, ಇಲ್ಲಿ ಸಂದರ್ಭ, ಇಷ್ಟು. ಅದೇ ರೀತಿ ಮಾತೆ ಮರೆತು ಹೋಗಿದೆ ಕಣೆ, ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಸಂದರ್ಭದಲ್ಲಿ. ಅದೇ ರೀತಿ ಒಂದು ಹೂ ಹೆಚ್ಚಿಗೆ ಇಡುತ್ತೀನಿ ನನ್ನ ಕಟ್ಟಿಪಾದಕ್ಕೆ, 2 ಅಂಕ, ಇದು 3 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಸಂದರ್ಭದಲ್ಲಿ. ಸೊ 1ನೇ ಪ್ರಶ್ನೆ, ಅದೇ ರೀತಿ ಇಲ್ಲಿ 5ನೇ ಪ್ರಶ್ನೆ ಮತ್ತು 6ನೇ ಪ್ರಶ್ನೆ ಮತ್ತು 8ನೇ ಪ್ರಶ್ನೆ ಕೂಡ ನೋಡ್ಕೊಳ್ಳಿ, ಸಾಕು, ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಇದರೊಳಗಿಂದ ಯಾವುದಾದ್ರು ಒಂದು ಕೇಳ್ತಾರೆ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ ಅಂತ, ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅದ್ದದಲ್ಲಿ ನಿಮಗೆ 3 ಅಂಕದ ಒಂದು ಪ್ರಶ್ನೆ. ಮುಟ್ಟಿಸಿಕೊಂಡವನು ಅದ್ದ ಮೇಲೆ ನಿಮಗೆ 3 ಅಂಕದ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಆಯ್ತಾ, ಒಂದು ಸಂದರ್ಭ, ವೇಟ್ ಮಾಡಿ, ಇಲ್ಲಿ ಹೇಳ್ಕೊಡ್ತೀನಿ. ನೋಡು, ನಿನ್ನ ಎದುರು 2 ಆಯ್ಕೆಗಳಿವೆ ಅಂತ, ಅಂದರೆ ಆಯ್ಕೆ ಇದೆ ನಮ್ಮ ಕೈಯಲ್ಲಿ ಅದ್ದದಲ್ಲಿ ನಿಮಗೆ ಒಂದು ಸಂದರ್ಭ ಪ್ರಶ್ನೆ. ಈ ಅದೃಷ್ಟ ನಿನಗೂ ಇತ್ತಲ್ಲಿ ಅಂತ, ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಸಂದರ್ಭದಲ್ಲಿ. ಆಯ್ತಾ, ಇವಾಗ ಅದೇ ರೀತಿ ಇವಾಗ ಮುಟ್ಟಿಸಿಕೊಂಡವನು ಅದ್ದದಲ್ಲಿ ನಿಮಗೆ ಒಂದು ಸಂದರ್ಭ ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, ನೀರು ಬಿದ್ದರೆ ಕಣ್ಣು ಹೋಗುವ ಅಪಾಯವಿದೆ ಅಂತ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಅದೇ ರೀತಿ ಆಪರೇಷನ್ ಆಗಬೇಕು ಪರವಾಗಿಲ್ವಾ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ನೋಡಿ, ಬಸಲಿಂಗಪ್ಪ ನೀನು ತುಂಬ ಒಳ್ಳೆಯವನು, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ನೋಡಿ, ತಿರುಗನ್ನಡದ ಬೆಲ್ ನೋಡಿ ಅಧ್ಯಾಯ ಮೇಲೆ ನಿಮಗೆ ಒಂದು 3 ಅಂಕದ ಒಂದು ಪ್ರಶ್ನೆ ಯಾವುದು ಇಂಪಾರ್ಟೆಂಟ್ ಅಂದರೆ, 5ನೇ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್, ಪದ್ಯಂ ವದ್ಯಂ ಗದ್ಯಂ ವೃದ್ಧಂ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ನೀರಿಲ್ಲದ ಗಂಟಳಲ್ ಕಡುಬಂ ತುರುಕಿದಂತಾಯಿತು, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ 4ನೆಯ ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್, ಸೀತಾಪರಹರನ ಕಥನದ ಬಯಕೆಯೇ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯ್ತಾ, ಕನ್ನಡಂ ಕತೂರಿ ಅಲ್ಲವೇ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಸಂದರ್ಭದಲ್ಲಿ. ಇದು ಆಯ್ಕೆಯಲ್ಲಿ ಇಷ್ಟು ಬರಿಬೇಕು. ಆಯ್ತಾ, ಸಂದರ್ಭದಲ್ಲಿ ಇಷ್ಟು ಬರಿಬೇಕು, ಆಮೇಲೆ ಇಲ್ಲಿ ವಿವರಣೆ ಇಷ್ಟು. ಆಯ್ತಾ, ಅದೇ ರೀತಿ ನೆಕ್ಸ್ಟ್ ಚಾಪ್ಟರ್, ಇಲ್ಲಿ ಆನ್ಸರ್ ಎಲ್ಲ ಇದೆ, ಎಲ್ಲ ವಿದ್ಯಾರ್ಥಿಗಳು ನೋಡ್ಕೊಳ್ಳಿ. ಅದೇ ರೀತಿ ಇವಾಗ ಕೃಷ್ಣೇಗೌಡರ ಆನೆ ಆದ ಮೇಲೆ ನಿಮಗೆ ಸಂದರ್ಭ ನೋಡಿ. ಕೃಷ್ಣೇಗೌಡರ ಆನೆ ಆದ ಮೇಲೆ, ನನ್ನ ಕೊಡಲಿ ಯಾಕೆ ತಂದು ಆಫೀಸಿನಲ್ಲಿ ಇಟ್ಟಿಕೊಂಡಿದ್ದೀರಾ, ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಆಯ್ತಾ, ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವ ಕೃಷ್ಣೇಗೌಡರ ಆನೆ ಎಂಬ ನಿಗ್ರತೆಯಿಂದ ಆಯ್ದುಕೊಳ್ಳಲಾಗಿದೆ ಅಂತ ಎಷ್ಟು ಬರೀರಿ. ಆಯ್ತಾ, ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ ಸಂದರ್ಭದಲ್ಲಿ. ಅದೇ ರೀತಿ ನೆಕ್ಸ್ಟ್ ವೆಪನ್ ಸರ್, ವೆಪನ್ ನಮಗೆ ಮುಖ್ಯ, ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಸಂದರ್ಭದಲ್ಲಿ. ಅದನ್ನು ಸುತ್ತಿಗೆ ಎಂದು ಕರೆಯಬಹುದಾಗಿತ್ತು, ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಕೂಡ. ಆನೆ ಸಾಕುವುದು ಅಂದರೆ ಎಲೆಕ್ಷನ್ಗೆ ನಿಂತ ಹಾಗೆ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಆಯ್ತಾ, ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳಿದುಕೋ, ಇದು ಸಂದರ್ಭದಲ್ಲಿ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ಕಂಬದ ಮೇಲೆ ಯಾಕೋ ಕೈಲಾಸ ಕಂಡ ಹಾಗೆ, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಆಯ್ತಾ, ಸಂದರ್ಭದಲ್ಲಿ ಈ ಕಂಬದೊಳಗೆ ಏನೋ ಸೇರಿಕೊಂಡಿದೆ, ಅತಿ ಹೆಚ್ಚು ಕೇಳಿರುವಂಥ ಪ್ರಶ್ನೆ ಇದು. ಆಯ್ತಾ, ಸಂದರ್ಭದಲ್ಲಿ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಇದು ಸಂದರ್ಭದಲ್ಲಿ. ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬಿಲ್ ಇದ್ದ ಹಾಗೆ, ಜಸ್ಟ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಈ ಒಂದು ಪ್ರಶ್ನೆ. ಸೊ ಇವಾಗ 4 ಅಂಕದ ಪ್ರಶ್ನೆಗಳು. 4 ಅಂಕದ ಪ್ರಶ್ನೆಗಳು ಯಾವ್ಯಾವ ಅಧ್ಯಾಯ ಮೇಲೆ ನಿಮಗೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಅಂದರೆ, ಆಯ್ತಾ, 4 ಅಂಕದ ಪ್ರಶ್ನೆಗಳು. ರಾವಣನು ಬಹಿರೂಪಿಣಿಯ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ, ಇದು 4 ಅಂಕದ ಒಂದು ಪ್ರಶ್ನೆಯಲ್ಲಿ. ಆಯ್ತಾ, ಕದಡಿದ ಸಲಿಲಂ ತಿಳಿ ಬಂದದೆ ಅಧ್ಯಾಯ ಮೇಲೆ ನಿಮಗೆ ನೋಡ್ಕೊಳ್ಳಿ. ಆಯ್ತಾ, ಅದೇ ರೀತಿ ರಾವಣ ಮನಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ, ಈ ಒಂದು ಪ್ರಶ್ನೆ ಅತಿ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ ಆಗಿರುತ್ತೆ. ರಾವಣನಲ್ಲಿ ಕಂಡು ಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ. ಈ ಒಂದು ಅಂದರೆ ರಾವಣನ ವ್ಯಕ್ತಿತ್ವವನ್ನು ನಿಮ್ಮ ಮಾತುಗಳಲ್ಲಿ ಉತ್ತರಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಈ ಒಂದು ಪ್ರಶ್ನೆಗೆ ಈ ರೀತಿ ಆನ್ಸರ್ ಮಾಡ್ಬೋದು. ಆಯ್ತಾ, ಅದೇ ರೀತಿ ವಚನಗಳು ಅಧ್ಯಾಯ ಮೇಲೆ ನಿಮಗೆ. ಆಯ್ತಾ, 4 ಅಂಕದ ಒಂದು ಪ್ರಶ್ನೆ. ರಕ್ಷಿಸಬೇಕಾದರೆ ಭಕ್ಷಕರಾದರೆ ಒದಗುವ ವಿಘಟನೆಯನ್ನು ಬಸವಣ್ಣವರು ಹೇಗೆ ಚಿತ್ರಿಸಿದ್ದಾರೆ, ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್ 4 ಅಂಕದ ಪ್ರಶ್ನೆಯಲ್ಲಿ. ಶಿವಪಥವನ್ನರಿದವನ ಭಕ್ತಿ ನಿರ್ತಕತೆ ಎಂಬುದನ್ನು ಬಸವಣ್ಣವರು ಯಾವ ಉದಾಹರಣೆಗಳ ಮೂಲಕ ವಿವರಿಸಿದ್ದಾರೆ, ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಆ ಒಂದು ಪ್ರಶ್ನೆ. ನೆಕ್ಸ್ಟ್ ಇದು ಅತಿ ಹೆಚ್ಚಾಗಿ ಕೇಳುವಂಥ ಪ್ರಶ್ನೆ. ಮನುಷ್ಯರ ನಡುವೆ
ಅಂತಃಕರಣಗಳ ಸ್ಪಂದಿಸಬೇಕಾದ ವಿಚಾರಣವನ್ನು ಬಸವಣ್ಣ ಹೇಗೆ ನಿರೂಪಿಸಿದ್ದಾರೆ? ವೆರಿ ವೆರಿ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಆಯ್ತಾ. ಇದಕ್ಕೆ ಆನ್ಸರ್ ಇಲ್ಲೆಲ್ಲ ಇದಾವೆ. ಅದೇ ರೀತಿ ಇನ್ನು ಹುಟ್ಟಿದೇ ಇರಲಿ ನಾರಿಯಣ್ಣವರಳು ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ನಿಮಗೆ ಹೆಚ್ಚಾಗಿ ಇದೇ ಕೇಳಿದರೆ ಯಾವುದು ಇದೆ ಇದು. ತನಗಾದ ಅವಮಾನವನ್ನು ದ್ರೌಪದಿ ಭೀಮನಿಗೆ ಹೇಳಿಕೊಂಡ ಬಗೆಯನ್ನು ವಿವರಿಸಿ. ಅತಿ ಹೆಚ್ಚು ನಿಮಗೆ ಕೇಳಿರುವಂತಹ ಪ್ರಶ್ನೆ ಇದೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಇದೆ, ಇಲ್ಲಿದೆ ನೋಡಿ. ದ್ರೌಪದಿ ಅವಮಾನಕ್ಕೊಳಗಾದ 3 ಪ್ರಸಂಗಗಳನ್ನು ವಿವರಿಸಿ. ನಿಮಗೆ 4 ಅಂಕದ ಪ್ರಶ್ನೆ, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಮುಂಬೈ ಜಾತಕ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ. ಮುಂಬೈ ಜಾತಕದಲ್ಲಿ ಮಕ್ಕಳ ಬಾಲ್ಯದ ಚಿತ್ರಣ ಹೇಗೆ ನಿರೂಪಿತವಾಗಿದೆ ಅಂತ ನಿಮಗೆ 4 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ಅದೇ ರೀತಿ ನಗರ ಜೀವನದ ಯಾಂತ್ರಿಕ ವಿವರಗಳು ಮಿತಿಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ ಅಂತ ಪ್ರಶ್ನೆ ನೋಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅದೇ ರೀತಿ ಇವಾಗ ವಾಲ್ಫೇರ್ ಅಭಿವೃದ್ಧಿ ತಂದ ದುರಂತ ಅಧ್ಯಾಯದಲ್ಲಿ ನಿಮಗೆ ಒಂದು 4 ಅಂಕದ ಒಂದು ಪ್ರಶ್ನೆ ಆಯ್ತಾ. ಅಂತಾರಾಷ್ಟ್ರೀಯ ವಿದ್ಯುನ್ಮಾನಗಳಿಂದಾಗಿ ವಾಲ್ಫೇರ್ಗೆ ಒದಗಿದ ಸಮಸ್ಯೆಗಳು ಯಾವುವು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಈ ಒಂದು ಪ್ರಶ್ನೆಗೆ ಆನ್ಸರ್ ಇಷ್ಟು ಮಾಡ್ರಿ ಆಯ್ತಾ. ನೆಕ್ಸ್ಟ್ ಇಲ್ಲಿದೆ ನೋಡಿ. ಅಂತಾರಾಷ್ಟ್ರೀಯ ವಿದ್ಯುನ್ಮಾನಗಳಿಂದಾಗಿ ವಾಲ್ಫೇರ್ಗೆ ಒದಗಿದ ಸಮಸ್ಯೆಗಳೇನು ಅಂತ ಹೇಳಿದ್ದೇನೆ. ವೆರಿ ವೆರಿ ಇಂಪಾರ್ಟೆಂಟ್. ಸಿಂಹಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಿಗೆ ಅನಾನುಕೂಲಗಳು ಯಾವ್ಯಾವ? ವೆರಿ ವೆರಿ ಇಂಪಾರ್ಟೆಂಟ್. ಮುಟ್ಟಿಸಿಕೊಂಡು ಅಧ್ಯಯನದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಇಲ್ಲ ಆಯ್ತಾ. ಬಟ್ ಇದರೊಳಗೆ ಬೈ ಚಾನ್ಸ್ ಕೇಳಿದ್ರೆ ಯಾವುದು ನಿಮಗೆ ಕೇಳ್ತಾರಂದ್ರೆ, ಕಣ್ಣು ನೋವು ಶುರುವಾದಾಗ ಆರಂಭದಲ್ಲಿ ಬಸ್ಲಿಂಗ ಪಡೆದುಕೊಂಡ ಚಿಕಿತ್ಸೆ ಯಾವ ರೀತಿಯದು? ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನು ಪಾಲಿಸದೇ ಇರಲು ಕಾರಣವೇನು ಅಂತ. ಇದಷ್ಟೇ, ಈ 2 ಪ್ರಶ್ನೆ ನೋಡ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಇವಾಗ ಬೆಳ್ಳಿ ಲೋಟ ಅಧ್ಯಾಯದಲ್ಲಿ ಆಯ್ತಾ, ಧನಿಗಳ ಬೆಳ್ಳಿ ಲೋಟ ಅಧ್ಯಾಯದಲ್ಲಿ ನಿಮಗೆ 4 ಅಂಕದ ಒಂದು ಪ್ರಶ್ನೆ ಕೇಳಲಾಗುವುದು. ಯಾವುದು ಅತಿ ಹೆಚ್ಚು ನಿಮಗೆ ಇಂಪಾರ್ಟೆಂಟ್ ಅಂದ್ರೆ, ಚಿನ್ನಮ್ಮ ಮತ್ತು ಆಕೆಯ ಕುಟುಂಬಕ್ಕೆ ಹೊಳೆಯ ಬಗ್ಗೆ ಅಸಹನೆ ಕೋಪ ಉಂಟಾಗಲು ಕಾರಣವೇನು? ವೆರಿ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಯ್ತಾ. ಒಂದು ಪ್ರಶ್ನೆ ನೋಡಿ, ಧನಿ ಹಾಗೂ ಹೊಳೆಯ ನಡುವಿನ ಸಮರವನ್ನು ಚಿತ್ರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಅತಿ ಹೆಚ್ಚು ಈ 2 ಪ್ರಶ್ನೆ ಕೇಳುವಂತ ಪ್ರಶ್ನೆಗಳಾಗಿರುತ್ತೆ ಆಯ್ತಾ. ಮುಸುರೆ ಪಾತ್ರೆಗಳು ನೀರು ಪಾಲುವಾದದ್ದು ಹೇಗೆ? ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು? ಈ 3 ಪ್ರಶ್ನೆ ನೋಡ್ಕೊಳ್ಳಿ. ಈ 3 ಪ್ರಶ್ನೆಗಳಲ್ಲಿ ಯಾವುದಾದ್ರು ಒಂದು ಡೆಫಿನೆಟ್ಲಿ ನಿಮಗೆ ಬಂದೇ ಬರುತ್ತೆ ಆಯ್ತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಇವಾಗ ಕೃಷ್ಣೇಗೌಡರ ಆಣೆ ಅಧ್ಯಾಯ ಮೇಲೆ ನಿಮಗೆ 4 ಅಂಕದ ಪ್ರಶ್ನೆ 2 ಕೇಳ್ತಾರೆ. ನೀವು ಯಾವುದಾದ್ರೂ ಒಂದು ಬರಿಬೇಕಾಗಿರುತ್ತೆ ಆಯ್ತಾ. ಇಲ್ಲಿ ನೋಡಿ, ಆನೆ ಮತ್ತು ಮಾವುತ ವೇಲಾಯುಧನನ್ನು ಸಾಗ ಹಾಕಲು ಮಠದವರು ವಹಿಸಿದ್ದೇಕೆ? ಈ ಒಂದು ಪ್ರಶ್ನೆ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ, ಬಟ್ ಕೇಳಿದ್ದಾರೆ ಅತಿ ಹೆಚ್ಚು ನಿಮಗೆ ಈ ಒಂದು ಪ್ರಶ್ನೆ ಬಹಳ ರಿಪೀಟ್ ಆಗಿದೆ ನಿಮಗೆ. ನಿದ್ರೆ ಮರಂಪಿನಲ್ಲಿದ್ದ ಡ್ರೈವರ್ ಪರಮಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ. ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಡ್ರೈವರ್ ಸಾವಿನ ಸುದ್ದಿಯನ್ನು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್ ಕ್ವಶನ್, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗ್ಗೆ ವಿವರಿಸಿ ಅಂತ ನಿಮಗೆ ಕ್ಯಾಶುವಲ್ ಆಗಿ ಈಸಿ ಕ್ವಶನ್ ಕೇಳಬಹುದು, ಸರಳ ಪ್ರಶ್ನೆ. ಈ ಒಂದು ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ನೆಕ್ಸ್ಟ್, ಅರಣ್ಯ ಇಲಾಖೆಯ ಶತ್ರುಗಳ ಕಾರ್ಯಭಾರವನ್ನು ನಾಗರಾಜ್ ವಿವರಿಸಿದ್ದು ಹೇಗೆ ಅಂತ 4 ಅಂಕದ ಪ್ರಶ್ನೆಯಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಟೆಲಿಫೋನ್ ಲೈಮನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣನ ಸಾವಿಗೆ ಆನೆಯೇ ಕಾರಣವೇ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ ಅತಿ ಹೆಚ್ಚು. ಅದೇ ರೀತಿ ಹೆಚ್ಚಾಗಿ ಕೇಳಿರುವಂಥ ಪ್ರಶ್ನೆ ಆಗಿರುತ್ತೆ. ಅತಿ ಹೆಚ್ಚು ನಿಮಗೆ ಈ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡ್ಕೊಳ್ಳಿ. ನಾಗರಾಜ್ ನಿಗೂಢ ಸಾವಿನ ಬಗ್ಗೆ ಜನರ ಅಭಿಪ್ರಾಯ ಏನು? ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ, ಬಟ್ ಕ್ಯಾಶುವಲ್ ಆಗಿ ನೋಡ್ಕೊಳ್ಳಿ ಅದು ನೀವು ಆಯ್ತಾ. ಕಥೆಯ ರೂಪದಲ್ಲಿ ನೆನಪಿನಲ್ಲಿ ಇಟ್ಕೊಂಡು ಬಿಡ್ರಿ ಆಯ್ತಾ. ಇವಾಗ ಅದೇ ರೀತಿ ಕ್ವಶನ್ ನಂಬರ್ 40 ಅಂತ ಇರುತ್ತೆ ಗೊತ್ತಾ ನಿಮಗೆ. ಕ್ವಶನ್ ನಂಬರ್ 40. ಕ್ವಶನ್ ನಂಬರ್ 40ರಲ್ಲಿ ನಿಮಗೆ ಈ ರೀತಿ ಆಪ್ಷನ್ ಇರುತ್ತೆ ಆಯ್ತಾ. ಈ ರೀತಿ ಅ ಆ ಇ ಮತ್ತು ಅ ಆ ಇ ಅಂತ, ಅಂದ್ರೆ ಇಲ್ಲಿ ಇ ಅಂತ ಏನಿದಿಲ್ಲ ಇದು 2 ಅಂಕದ ಆಪ್ಷನ್ ಆಗಿರುತ್ತೆ, ಇದು ಎಲ್ಲ 1 ಅಂಕದ, ಅಂದ್ರೆ ಇಲ್ಲಿ 4 ಅಂಕದ ಒಂದು ನಿಮಗೆ ಪ್ರಶ್ನೆ ಕೇಳಲಾಗೋದು ಇಲ್ಲಿ ಕ್ವಶನ್ ನಂಬರ್ 40ರಲ್ಲಿ. ಈ ಒಂದು ಪ್ರಶ್ನೆ ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ಯಾವ ಅಧ್ಯಾಯ ಮೇಲೆ ನಿಮಗೆ ಕ್ವಶನ್ ನಂಬರ್ 40 ಏನಿದೆಯಲ್ಲ ಕೇಳಲಾಗುವುದು ಅಂದ್ರೆ, ಸೊ 1ನೇ ಅಧ್ಯಾಯ ಕದಲಿದ ಸಲಿಲಂ ತಿಳಿಯೊಂದಿದೆ. ಸೊ ಅದೇ ರೀತಿ 2ನೇ ಅಧ್ಯಾಯ ವಚನಗಳು ಮತ್ತು 3ನೇ ಅಧ್ಯಾಯ ಇನ್ನೂ ಹುಟ್ಟಿದೇ ಇರಲಿ ನಾರಿಯಣ್ಣರೋಳು. ಈ ಒಂದು ಅಧ್ಯಾಯ ಈ 3 ಅಧ್ಯಾಯ ಮೇಲೆ ಯಾವುದಾದ್ರೂ ಒಂದು ನಿಮಗೆ ಪ್ರಶ್ನೆ ಕೇಳಲಾಗುವುದು ಕ್ವಶನ್ ನಂಬರ್ 40ರಲ್ಲಿ. ಸೊ ಇಲ್ಲಿ ನಿಮಗೆ ಪ್ರಶ್ನೆ ಕೊಟ್ಟಿರ್ತಾರೆ, ಓದಬೇಕು. ಇಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ ಅ ಆ ಇ ಅಂತ, ಇದಕ್ಕೆ ಆನ್ಸರ್ ಮಾಡಬೇಕು ಅಷ್ಟೇ, ಮತ್ತೇನಿಲ್ಲ. ಬಹಳ ಈಸಿ ಇದೆ ಆಯ್ತಾ. ಈ ಒಂದು ಪ್ರಶ್ನೆಗೆ ಇಲ್ಲಿ ನೀವು ಆನ್ಸರ್ ಮಾಡ್ಕೊಳ್ಳಿ ಆಯ್ತಾ. ಅದೇ ರೀತಿ ಈ ಒಂದು ಪ್ರಶ್ನೆ ಕೂಡ ನಿಮಗೆ ಕೇಳಬಹುದು ಆಯ್ತಾ. ಈ ಒಂದು ಪ್ರಶ್ನೆ ಕೇಳಿ ನಿಮಗೆ ಆಪ್ಷನ್ಸ್ ಕೊಡಬಹುದು. ಅದೇ ರೀತಿ ಇವಾಗ ಗ್ರಾಮರ್ ನೋಡೋಣ ಸ್ನೇಹಿತರೆ. ನಿಮಗೆ ಗ್ರಾಮರ್ನಲ್ಲಿ ನೋಡಿ, ಪ್ರಬಂಧ, ಪತ್ರಲೇಖನ, ದುರುಕ್ತಿಗಳು ಆಯ್ತಾ, ಪ್ರತ್ಯಯಗಳು, ವಿಭಕ್ತಿಯ ಪ್ರತ್ಯಯಗಳು ಅಂತ, ಗುಣವಾಚಕಗಳು, ತತ್ಸಮ ತದ್ಭವಗಳು ಆಯ್ತಾ, ಅದೇ ರೀತಿ ಸಮಾನಾರ್ಥಕಗಳು, ನಾನಾರ್ಥಕಗಳು, ಇದು ಪದಗಳ ಅರ್ಥ ಅಂತ ನಿಮಗೆ ಈ ಬಾರಿ ಇರಲ್ಲ, ತೆಗೆದಿದ್ದಾರೆ. ನುಡಿಗಟ್ಟುಗಳು, ಕಾಲಸೂಚಕಗಳು, ಧಾತು ರೂಪ ಆಯ್ತಾ. ಇಲ್ಲಿ ನಿಮಗೆ ಟೋಟಲ್ ಗ್ರಾಮರ್ನಲ್ಲಿ 16 ಮಾರ್ಕ್ಸ್ ಕೇಳಲಾಗುವುದು. 14 ಅಲ್ಲ, 16 ಮಾರ್ಕ್ಸ್ ಇಲ್ಲಿ ಕೇಳಲಾಗುವುದು. 2026ನಲ್ಲಿ ಇವಾಗ 16 ಮಾರ್ಕ್ಸ್ ಮಾಡಲಾಗಿದೆ ಗ್ರಾಮರ್. ಮೊದಲೆಲ್ಲ 14 ಮಾರ್ಕ್ಸ್ ಇತ್ತು, ಇವಾಗ
16 ಮಾರ್ಕ್ಸ್ ಮಾಡಲಾಗಿದೆ. ಈ 16 ಮಾರ್ಕ್ಸ್ ನಿಮಗೆ ಹೇಗೆ ಬರಬೇಕಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ಗ್ರಾಮರ್ ಪ್ರಶ್ನೆಗಳಿಗೆ ಹೇಗೆ ಆನ್ಸರ್ ಮಾಡಬೇಕು ಅಂತ ಇಲ್ಲಿ ನಾನು ನಿಮಗೆ ಎಲ್ಲ ಹೇಳ್ಕೊಡ್ತೀನಿ. ನೋಡಿ, ಗ್ರಾಮರ್ ಪ್ರಶ್ನೆಗಳಿಗೆ ಆನ್ಸರ್ ಹೇಗೆ ಮಾಡಬೇಕಂತ ಇಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಹೇಗೆ ಆನ್ಸರ್ ಮಾಡಬೇಕು ಗ್ರಾಮರ್ನಲ್ಲಿ. ಇಲ್ಲಿ ನಿಮಗೆ ಹಿಂದಿನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿರುವಂತಹ ಮೇನ್ ಗ್ರಾಮರ್ಗಳು ಇಲ್ಲಿ ಕೊಟ್ಟಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಕೇಳಿ. ಮತ್ತು ಇವು ಕ್ವಶನ್ಸ್ಗಳು ಮತ್ತೆ ನಿಮಗೆ ರಿಪೀಟ್ ಆಗ್ಬೋದು. ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಹಳೆಯ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಇವಾಗ ಸಮನಾರ್ಥಕಗಳು ಕೇಳಿದಾಗ 2ಕ್ಕಿಂತ ಹೆಚ್ಚು ಪದಗಳನ್ನು ಬರೆಯುವುದನ್ನು ರೂಢಿಸಿಕೊಳ್ಳಬೇಕು. ಆಯಿತಾ. ಅದಕ್ಕಿಂತ ಹೆಚ್ಚು ಪದಗಳು ಇರುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಭೂಮಿ ಅಂದ ತಕ್ಷಣ ಅವನಿ, ಧರೆ, ಪೃಥ್ವಿ, ಇಳೆ, ವಸುದೆ ಈ ರೀತಿ ಮುಂತಾದ ಹೆಸರುಗಳು ಇರುತ್ತೆ. ಸೊ ಇಲ್ಲಿ ಚಂದ್ರ ಅಂದ ತಕ್ಷಣ ಚಂದಿರ, ತಿಂಗಳು, ಆಯಿತಾ, ಈ ರೀತಿ. ಅದೇ ರೀತಿ ಭಾನು ಅಂದ ತಕ್ಷಣ ಆಕಾಶ, ಗಗನ, ನಾರಿ ಅಂದ ತಕ್ಷಣ ಮಹಿಳೆ, ಸ್ತ್ರೀ, ಹೆಣ್ಣು, ಈ ರೀತಿ. ಕಾಂತಾರ ಅಂದ ತಕ್ಷಣ ಅಡವಿ, ಕಾಡು, ಈ ರೀತಿ. ಆಯಿತಾ. ಉರಗ ಅಂದ ತಕ್ಷಣ ಹಾವು, ಸರ್ಪ, ಈ ರೀತಿ. ಸೊ ಗೊತ್ತಾಯ್ತಾ. ಈ ರೀತಿಯಲ್ಲಿ ಅದಕ್ಕೆ ಇನ್ನೊಂದು ಅರ್ಥವನ್ನು ಕೊಡುವಂತಹ ಪದ ಆಗಿರುತ್ತೆ. ಅದೇ ಸಮನಾರ್ಥಕ. ಒಂದು ಪ್ರಶ್ನೆ ಕೇಳಿದ ತಕ್ಷಣ ಅದಕ್ಕೆ ಸಮನಾಗಿರುವಂಥ ಪದ ಬರಿಬೇಕು ಅಷ್ಟೇ. ಆಯಿತಾ. ಇಲ್ಲಿ ನಿಮಗೆ ಅತಿ ಹೆಚ್ಚು ಕೇಳಿರುವಂಥ ಪ್ರಶ್ನೆ ಇಲ್ಲಿ ನೋಡಿ. ಇವಾಗ ನಾನು ಯಾವ ಇಲ್ಲಿ ನಿಮಗೆ ಹೇಳ್ತಿರ್ತೇನೆ ಅದು ಅಷ್ಟೇ ಅಬ್ಸರ್ವ್ ಮಾಡಿ. ಅನಲ ಅಂದ ತಕ್ಷಣ ಅಗ್ನಿ, ಬೆಂಕಿ, ಈ ರೀತಿ. ಇಂಗು ಅಂದ ತಕ್ಷಣ ಒಣಗು, ಒತ್ತು, ಈ ರೀತಿ. ಆಯಿತಾ. ಉಂಬು ಅಂದ ತಕ್ಷಣ ಉಣ್ಣು, ತಿನ್ನು, ಸೇವಿಸು, ಈ ರೀತಿ. ಅದುರು ಅಂದ ತಕ್ಷಣ ನಡುಗು, ಕಂಪಿಸು, ಈ ರೀತಿ. ಆಯಿತಾ. ಉಪಟಳ ಅಂದ ತಕ್ಷಣ ತೊಂದರೆ, ಹಿಂಸೆ, ಈ ರೀತಿ. ಕಲಹ ಅಂದ ತಕ್ಷಣ ಜಗಳ, ಯುದ್ಧ, ಈ ರೀತಿ. ಗೊತ್ತಾಯ್ತಾ. ಈ ರೀತಿ ಆನ್ಸರ್ ನಾವು ಮಾಡಬೇಕಾಗುತ್ತೆ. ತೃಷೆ ಅಂದ ತಕ್ಷಣ ಬಾಯಾರಿಕೆ, ನೀಡೇರಿಕೆ, ಅದೇ ರೀತಿ. ಇವಾಗ ಸಮನಾರ್ಥಕ ಪದಗಳು ಆಯಿತು. ಇವಾಗ ಅದೇ ರೀತಿ ನಾನಾರ್ಥಕ ಪದಗಳು ನೋಡಿ. ನಾನಾರ್ಥಕ ಪದಗಳು ಇಲ್ಲಾಂದರೆ ಸಮನಾರ್ಥಕ ಯಾವುದಾದ್ರೂ ನಿಮಗೆ ಇಲ್ಲಿ ಎರಡೂ ಕೇಳಲಾಗೋದು ವಾರ್ಷಿಕ ಪರೀಕ್ಷೆಯಲ್ಲಿ. ಆಯಿತಾ. ಒಂದು ಪದಕ್ಕೆ ಇರುವ ಭಿನ್ನ ಭಿನ್ನ ಅರ್ಥಗಳ ಪದಗಳಿಗೆ ನಾನಾರ್ಥಕ ಪದಗಳು ಎನ್ನುವರು. ಆಯಿತಾ. ಈ ಪದಗಳಿಗೆ ಕನಿಷ್ಠ 2 ನಾಮಪದ, 1 ಕ್ರಿಯಾಪದ, 1 ವಿಶೇಷಣ, ಇವುಗಳಲ್ಲಿ ಯಾವುದಾದರೂ 2 ಬೇರೆ ಬೇರೆ ಅರ್ಥ ಕೊಡುವ ಪದಗಳು ಬರೆಯಬೇಕು. ಒಂದು ಪದಕ್ಕೆ ಇರುವ ಭಿನ್ನ ಭಿನ್ನ ಅರ್ಥಗಳ ಪದಗಳಿಗೆ ನಾನಾರ್ಥಕ ಪದಗಳು ಎನ್ನುವರು. ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ನೋಡಿ, ಹೇಗೆ ನಿಮಗೆ ಗೊತ್ತಾಗಬೇಕಂದ್ರೆ ಇವಾಗ ಇಲ್ಲಿ ನೋಡಿ, ರಾಗ ಅಂದ ತಕ್ಷಣ ಪ್ರೀತಿ, ಬಣ್ಣ, ಈ ರೀತಿ. ಕಳೆ ಅಂದ ತಕ್ಷಣ ತೇಜಸ್ಸು, ಆಯಿತಾ, ಈ ರೀತಿ. ಕರ ಅಂದ ತಕ್ಷಣ ಕೈ, ತೆರೆಗೆ, ಇದು ಇಂಪಾರ್ಟೆಂಟ್ ಆಗಿರುತ್ತೆ. ದೊರೆ ಅಂದ ತಕ್ಷಣ ರಾಜ, ಸಿಗುವುದು, ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಕಲಿ ಅಂದ ತಕ್ಷಣ ತಿಳಿ, ವೀರ, ಈ ರೀತಿ. ಆಯಿತಾ. ಅದೇ ರೀತಿ ಹತ್ತಿ ಅಂದ ತಕ್ಷಣ ಅರಳೆ, ಹತ್ತುವುದು. ಬಗೆ ಅಂದ ತಕ್ಷಣ ಮನಸ್ಸು, ರೀತಿ, ಆಯಿತಾ. ಅದೇ ರೀತಿ ಬಟ್ಟೆ ಅಂದ ತಕ್ಷಣ ಧಾರಿ, ವಸ್ತ್ರ, ಆಯಿತಾ. ಅದೇ ರೀತಿ ಇಲ್ಲಿ ನಂಜು ಅಂದ ತಕ್ಷಣ ವಿಷಯ. ಅರಿ ಅಂದ ತಕ್ಷಣ ವೈರಿ, ತಿಳಿ. ಅರಿ ಅಂದ ತಕ್ಷಣ ಕತ್ತರಿಸು ಕೂಡ ಆಗುತ್ತೆ, ಗ್ರಹಿಸು ಕೂಡ ಆಗುತ್ತೆ. ಇವೇ ನೀವು ಅನರ್ಥಕ ಸಮನಾರ್ಥಕ ನೋಡಿ. ಇದರೊಳಗಿಂದ ಯಾವುದಾದ್ರು ಒಂದು ನಿಮಗೆ ಬಂದೇ ಬರುತ್ತೆ. ಇಲ್ಲಿ ಮತ್ತೆ ಅದಾವೆ ಡಿಸ್ಕಷನ್ ಮಾಡೋಣ, ವೇಟ್ ಮಾಡಿ. ನೋಡಿ, ಭಿನ್ನಾನ ಅಂದ ತಕ್ಷಣ ಒನಪು, ಈ ರೀತಿ. ಅದೇ ರೀತಿ ಕಾಂತೆ ಅಂದ ತಕ್ಷಣ ಪ್ರಿಯ, ನೆಲೆ, ಈ ರೀತಿ. ಆಯಿತಾ. ಪಂಕ ಅಂದ ತಕ್ಷಣ ಕೆಸರು, ರಾಡಿ, ಈ ರೀತಿ. ಆಯಿತಾ. ಇವು ಎಲ್ಲ ನಾನಾರ್ಥಗಳಾಗಿರುತ್ತೆ. ಅದೇ ರೀತಿ ಇವಾಗ ತದ್ಭವ ರೂಪಗಳು, ತಸ್ಮಂ ತದ್ಭವ ರೂಪಗಳು ಯಾವುದಾದ್ರೂ ನಿಮಗೆ 2 ಕೇಳಲಾಗೋದು. ಆಯಿತಾ. ಬಹಳ ಈಜಿ ಇದೆ ಸ್ನೇಹಿತರೆ. ನಿಮಗೆ ತಸ್ಮಂ ಕೊಟ್ಟರೆ ನೀವು ತದ್ಭವ ಬರೀಬೇಕು ಅಷ್ಟೇ. ಅಂದರೆ ನಿಮಗೆ ತಸ್ಮಂ ಕೊಟ್ಟು ತದ್ಭವ ಬರೀರಿ ಅನ್ಬಹುದು, ಈ ರೀತಿ. ಆಯಿತಾ. ಇವಾಗ ಮಾಲಾ ಕೊಡ್ತಾರೆ, ನೀವೇನಂತ ಬರೀಬೇಕು, ತದ್ಭವ ಬರೀರಿ ಅಂದಿರ್ತಾರೆ, ಮಾಲೆ. ಅದೇ ರೀತಿ ಇಲ್ಲಿ ಮಾಲೆ ಕೊಟ್ಟು ನಿಮಗೆ ತಸ್ಮಂ ಬರೀರಿ ಅನ್ಬೋದು. ಆಯಿತಾ. ಸೊ ಮಾಲೆ ಅಂದ ತಕ್ಷಣ ಮಾಲಾ, ಈ ರೀತಿ. ಮಾಲಾ ಅಂದ ತಕ್ಷಣ ಮಾಲೆ, ಈ ರೀತಿ. ಅರ್ಥ ಆಯ್ತಾ. ಕ್ಷಮ ಅಂದ ತಕ್ಷಣ ಕ್ಷಮೆ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಭಿಕ್ಷಾ ಅಂದ ತಕ್ಷಣ ಭಿಕ್ಷೆ. ಅದೇ ರೀತಿ ಇಲ್ಲಿ ಘೋಕ ಅಂದ ತಕ್ಷಣ ಗೊಗೆ. ಪರೀಕ್ಷಿಸು ಅಂದ ತಕ್ಷಣ ಪರಿಕಿಸು. ಅಗ್ನಿ ಅಂದ ತಕ್ಷಣ ಅಗ್ಗಿ. ಮುಖ, ಮೋಗ. ಗ್ರಹ, ಗರ. ಶಿರ ಅಂದ ತಕ್ಷಣ ಸಿರ. ಸಂಸ್ಕೃತ ಅಂದ ತಕ್ಷಣ ಸಕದ. ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಇವೆಲ್ಲ ನಿಮಗೆ ತಸ್ಮಂ ತದ್ಭವಗಳಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ನಾನು ಏನು ಹೇಳ್ತಾ ಇದ್ದೀನಲ್ಲ ಅದು ಅಷ್ಟೇ ನೋಡ್ಕೊಳ್ಳಿ. ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಅವೇ ಬರುತ್ತೆ ನಿಮಗೆ. ಮೇನ್ ಇಂಪಾರ್ಟೆಂಟ್ ನೋಡಿ. ಭಂಗ ಅಂದ ತಕ್ಷಣ, ಆಯಿತಾ. ಭಂಗ ಅಂದ ತಕ್ಷಣ ಭಂಗ, ಬಣ್ಣ, ಈ ರೀತಿ. ಯಶ ಅಂದ ತಕ್ಷಣ ಜಸ. ವೀರ ಅಂದ ತಕ್ಷಣ ಬೀರ. ನಿಮಗೆ ತದ್ಭವ ಕೊಟ್ಟು ಫಾರ್ ಎಕ್ಸಾಂಪಲ್ ಬೀರ ಅಂತ ಕೊಟ್ಟರೆ ನೀವು ತಸ್ಮಂ ಬರೀಬೇಕು, ವೀರ ಅಂತ, ಈ ರೀತಿ. ಅರ್ಥ ಆಯ್ತಾ. ವೀರ, ಬೀರ. ಮುಖ, ಮೋಗ. ಧರ, ಧರೆ. ಆಕಾಶ, ಆಗಸ. ಘೋಕ, ಘೊಗೆ. ಪರೀಕ್ಷಿಸು, ಪರಿಕಿಸು. ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಇವೇ ನಿಮಗೆ ಡೆಫಿನೆಟ್ಲಿ ಬಂದೇ ಬರುತ್ತೆ. ತಸ್ಮಂ ತದ್ಭವ ಕೇಳುವುದಿತ್ತಂದರೆ ಇದೇ ಕೇಳ್ತಾರೆ ನೋಡಿ. ಇದಷ್ಟೇ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಇದು. ಗ್ರಹ ಅಂದ ತಕ್ಷಣ ಗರ. ಬೀಜ ಅಂದ ತಕ್ಷಣ ಬಿತ್ತ. ಶಿರ ಅಂದ ತಕ್ಷಣ ಸಿರ. ದೃಷ್ಟಿ ಅಂದ ತಕ್ಷಣ ದಿಟ. ರಾಜ ಅಂದ ತಕ್ಷಣ ರಾಯ, ಈ ರೀತಿ. ಕ್ಷಣ ಅಂದ ತಕ್ಷಣ ಚನ. ಕ್ಷಣ ಅಂದ ತಕ್ಷಣ ಚನ. ಹಗೆ ಅಂದ ತಕ್ಷಣ ಹಗೆ, ಈ ರೀತಿ. ಹಗೆ. ಸೊ ಇಂಪಾರ್ಟೆಂಟ್ ನೋಡಿ ಇವು. ಯೋಗಿ ಅಂದ ತಕ್ಷಣ ಜೋಗಿ, ಆಯಿತಾ.
ಇಂಪಾರ್ಟೆಂಟ್. ಅಡವಿ ಅಂದ ತಕ್ಷಣ ಅಟವಿ, ಅಕ್ಷರ ಅಕರ ಹೇಳಿದ್ದೀನಿ ಆಲ್ರೆಡಿ, ಆಯಿತಾ. ಯಂತ್ರ ಜಂತ್ರ, ಆಶ್ಚರ್ಯ ಅಚ್ಚರಿ ಅಂತ ಈ ರೀತಿ ಇಂಪಾರ್ಟೆಂಟ್ ನೋಡಿ. ಶ್ರೀ ಅಂದ ತಕ್ಷಣ ಸಿರಿ ಅಂತ, ಆಯಿತಾ. ಯುಗ ಅಂದ ತಕ್ಷಣ ಜುಗ, ಈ ರೀತಿ ಇವೆಲ್ಲ ತಸ್ಮಂ ತದ್ಭಗಳಾಗಿರುತ್ತೆ. ಅದೇ ರೀತಿ ಇವಾಗ ನುಡಿಗಟ್ಟುಗಳು. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದಾದ್ರೂ ಒಂದು ನುಡಿಗಟ್ಟು ಕೇಳಿದರೆ ಹೆಂಗೆ ಗೊತ್ತಾ, ಇವಾಗ ಯಾವುದಾದ್ರು ಒಂದು ಪದ ಕೊಟ್ಟಿರ್ತಾರೆ, ಇವಾಗ ನುಡಿಗಟ್ಟು ಬರಿ ಅಂದಿರ್ತಾರೆ. ಹೆಂಗಂದರೆ ಫಾರ್ ಎಕ್ಸಾಂಪಲ್ ಇವಾಗ ಇಲ್ಲಿ ಕಾಲು ಕೀಳು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ, ಕಾಲು ಕೀಳು ಅಂದ ತಕ್ಷಣ ಇದಕ್ಕೆ ವಿಶೇಷ ಅರ್ಥ ಏನು ಕೊಡುತ್ತಿದ್ದೆವು? ಕಾಲು ಕೀಳು ಅಂದ ತಕ್ಷಣ ಪಲಾಯನ ಮಾಡುವಂತ. ಸೊ ಇದಕ್ಕೆ ನೀವು ನುಡಿಗಟ್ಟು ಮಾಡಿ ಬರಿಬೇಕು. ಕಾಲು ಕೀಳು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ನುಡಿಗಟ್ಟು ಮಾಡಬೇಕು. ಏನಂತ? ಅಪಾಯವನ್ನು ಅರಿತು ಅಲ್ಲಿಂದ ಕಾಲಿ ಕಿತ್ತನು ಅಂತ. ಇಷ್ಟೇ ಮಾಡಿದರೆ ನಿಮಗೆ 2 ಅಂಕ ಬರುತ್ತೆ, ಆಯಿತಾ. 2 ಕೇಳ್ತಾರೆ ನಿಮಗೆ ಅಲ್ಲಿ ನುಡಿಗಟ್ಟು, ಆಯಿತಾ. ಕಣ್ಣು ಕಂಪಿಗೆ ಮಾಡುವಂತ, ಕೋಪಿಸಿಕೋ. ಸೊ ನಾನು ಓದದೇ ಇರುವುದನ್ನು ಕಂಡು ನನ್ನ ತಂದೆ ಕಣ್ಣು ಕಂಪಿಗೆ ಮಾಡಿದರು ಅಂತ, ಈ ರೀತಿ ಕಣ್ಣು ಕೆಂಪಿಗೆ ಮಾಡಿದರು ಅಂತ. ಸೊ ಈ ರೀತಿಯಲ್ಲಿ ನುಡಿಗಟ್ಟು ನೀವು ಮಾಡಿ ಬರಿಬೇಕಾಗಿರುತ್ತೆ. ಸೊ ಇಲ್ಲಿ ಕೈ ಕೊಡು, ಮೋಸ ಮಾಡುವಂಥ ವಿಶೇಷಣ ಆಗುತ್ತೆ, ಅಂದರೆ ಅರ್ಥ ಆಗುತ್ತೆ. ಸರಿಯಾದ ಸಮಯ ನೋಡಿ ಗೆಳೆಯ ಕೈ ಕೊಟ್ಟನು ಅಂತ, ಈ ರೀತಿ ನುಡಿಗಟ್ಟು ಮಾಡಿ ಬರಿಬೇಕು ನೀವು. ಸೊ ಅದೇ ರೀತಿ ನೆಕ್ಸ್ಟ್ ಇಲ್ಲಿ ದಾರಿದೀಪ, ಮಾರ್ಗದರ್ಶನ. ಇದು ಮಾರ್ಗದರ್ಶನ ಅಂತ ಬರೀಬೇಕಂತ ಏನಿಲ್ಲ. ಇಲ್ಲಿ ದಾರಿದೀಪ ಅಂತ ಏನು ನಿಮಗೆ ನುಡಿಗಟ್ಟು ಕೊಟ್ಟಿರ್ತಾರೆ, ನೀವೇನು ಅಂತ ಬರೀಬೇಕು ಇಲ್ಲಿ ದಾರಿದೀಪ, ಆಯಿತಾ. ದಾರಿದೀಪ ಈಜ್ವಲ್ ಟು ಗುರುಗಳ ಮಾರ್ಗದರ್ಶನ ವಿದ್ಯಾರ್ಥಿಗಳಿಗೆ ದಾರಿದೀಪ ಅಂತ, ಈ ರೀತಿ ನುಡಿಗಟ್ಟು ಮಾಡಿ ನೀವು ಬರೀಬೇಕು. ಸೊ ಗೊತ್ತಾಯ್ತಾ. ಅದೇ ರೀತಿ ಟೋಪಿ ಹಾಕು ನೋಡ್ಕೊಳ್ಳಿ. ಮಾರ್ಕೆಟಿನಲ್ಲಿ ಅವನಿಗೆ ಸರಿಯಾಗಿ ಅಂದರೆ ಚೆನ್ನಾಗಿ ಟೋಪಿ ಹಾಕಿದರು. ಗಾಳಿ ಸುದ್ದಿ, ಇತರರ ಬಗ್ಗೆ ಗಾಳಿ ಸುದ್ದಿ ಹರಡಬಾರದು, ಈ ರೀತಿ ದೂರಿಕ್ತಿಗಳು ಕೇಳಿದಾರಂತ ಅನ್ಕೊಳ್ಳಿ. ದೂರಿಕ್ತಿಗಳು ಕೂಡ ಸೇಮ್ ಇರುತ್ತೆ, ಆಯಿತಾ. ಹೆಂಗೆ ಅದಕ್ಕೂ ಕೂಡ ಇಲ್ಲಿ ನಾವು ಒಂದು ಸೆಂಟೆನ್ಸ್ ಮಾಡಿ ಬರೀಬೇಕು. ಕೊನೆಗೆ ಅಂತ ಇಲ್ಲಿ ಕೇಳಿದ್ದಾರೆ. ಕ್ರಿಕೆಟ್ ಪಂದ್ಯದಲ್ಲಿ ಕೊನೆಗೆ ಇದ್ದವರೇ ಪ್ರಥಮ ಸ್ಥಾನ ಪಡೆದರು ಅಂತ. ಎಕ್ಸಾಂಪಲ್ ಬೇಗ ಅಂದ ತಕ್ಷಣ ಗೂಳಿ ಬಂದಿತು ಎಂದು ಸಂತೆಯ ಜನರು ಬೇಗ ಓಡಿದರು ಅಂತ, ಈ ರೀತಿ ನೀವು ದೂರಿಕ್ತಿಗಳು ಅಂದರೆ ಎರಡು ಬಾರಿ ನೀವು ಸೆಂಟೆನ್ಸ್ ಏನು ಬಳಕೆ ಮಾಡ್ತಾರಲ್ಲ, ಸೊ ಎರಡು ಬಾರಿಯಲ್ಲಿ ನೀವು ಬಳಕೆ ಮಾಡಿ ಇಲ್ಲಿ ಒಂದು ಸೆಂಟೆನ್ಸ್ ಮಾಡಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಏನು ನೋಡಿ, ಅಂದರೆ ದೂರಕ್ತಿ ಅಂದ ತಕ್ಷಣ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು 2 ಸಲ ಪ್ರಯೋಗ ಮಾಡುವುದಕ್ಕೆ ದೂರಕ್ತಿಗಳು ಎಂದು ನಾವು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಮಗೆ ಒಂದು ಪ್ರಶ್ನೆ ಮುಖಾಂತರ ಗೊತ್ತಾಗ್ಬಿಡುತ್ತೆ. ದೂರಕ್ತಿಗಳು ನಿಮಗೆ ಕೇಳ್ತಾರೆ 2 ಅಂಕದ ಪ್ರಶ್ನೆ, ಆಯಿತಾ. ಗ್ರಾಮರ್ನಲ್ಲಿ ದೂರಕ್ತಿಗಳು ಬರೀರಿ ಅನ್ಬೋದು. ಬೇಗ ಕೊಟ್ಟ ತಕ್ಷಣ ಮಕ್ಕಳು ಬೇಗ ಶಾಲೆಗೆ ಬಂದರು. ಬೇಗ ಅಂತ ಇಲ್ಲಿ ಬಳಸಬೇಕು ನೋಡಿ. ನುಡಿಗಟ್ಟುಗಳು ಬರೆಯುವಾಗ ಯಾವುದಾದ್ರು ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರಲ್ಲ, ಅದು ಅರ್ಥ ಮಾಡ್ಕೋಬೇಕು. ಅದರ ವಿಶೇಷ ನಮಗೆ ಅರ್ಥ ಆದರೆ ಅದಕ್ಕೆ ಒಂದು ಸೆಂಟೆನ್ಸ್ ಮಾಡಿ ಬರೀಬೇಕು. ಬಟ್ ಇಲ್ಲಿ 2 ಪದಗಳನ್ನು ಬಳಸಿ ಇಲ್ಲಿ ನಾವು ಸೆಂಟೆನ್ಸ್ ಮಾಡಬೇಕು. ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ಬೇಗ ಅಂತ, ನಾವು ಆನ್ಸರ್ ಏನು ಮಾಡಬೇಕು? ಮಕ್ಕಳು ಬೇಗ ಶಾಲೆಗೆ ಬಂದರು ಅಂತ, ಈ ರೀತಿ. ಮೆಲ್ಲನೆ ಅಂಬಾರಿ ಹೊತ್ತು ಆನೆಯು ಮೆಲ್ಲನೆ ಸಾಗಿತು ಅಂತ, ಈ ರೀತಿ. ಅದೇ ರೀತಿ ನಡೆದು ಜನರು ಬರಿಗಾಲಿನಲ್ಲಿ ನಡೆದು ಸುಸ್ತಾದರು ಅಂತ, ಈ ರೀತಿಯಲ್ಲಿ ನೀವು ಬರೀಬೇಕು. ಹೌದು ಅವನು ನಿಜವಾಗಿಯೂ ರಾಕ್ಷಸನೇ, ಹೌದು ಅಂತ, ಈ ರೀತಿಯಲ್ಲಿ ನೀವು ಸೆಂಟೆನ್ಸ್ ಮಾಡಿ ಬರೀಬೇಕಾಗುತ್ತೆ, ಆಯಿತಾ. ಕುಣಿದು, ಆಯಿತಾ. ಜಿಂಕೆಯು ಕುಣಿಯುತ್ತಾ ಕಾಡಿಗೆ ಹೋಯಿತು, ಈ ರೀತಿಯಲ್ಲಿ ನೀವು ಸೆಂಟೆನ್ಸ್ ಮಾಡಬೇಕು. ಹೆಜ್ಜೆ ಸೀತೆಯು ಹೆಜ್ಜೆಗೂ ಹಿಂತಿರುಗಿ ನೋಡುತ್ತಿದ್ದಳು ಅಂತ, ಈ ರೀತಿಯಲ್ಲಿ ನೀವು ಸೆಂಟೆನ್ಸ್ ಮಾಡಬೇಕಾಗುತ್ತೆ. ಇದು ದುರಕ್ತಿ ಪದಗಳು. ಇವಾಗ ವಿಭಕ್ತಿಯ ಪ್ರತ್ಯಯಗಳು ನೋಡಿ ಸ್ನೇಹಿತರೆ, ಬಹಳ ಈಸಿ ಇದೆ ವಿಭಕ್ತಿಯ ಪ್ರತ್ಯಯಗಳು. ಇದು 2 ಮಾರ್ಕ್ಸ್ನಲ್ಲಿ ನಿಮಗೆ ಕೇಳ್ತಾರೆ. ಸೊ ಇದೊಂದು ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ, ಆಯಿತಾ. ಇಲ್ಲಿ ವಿಭಕ್ತಿಯ ಪ್ರತ್ಯಯಗಳು ಹೊಸಗನ್ನಡ ಹಳೆಗನ್ನಡ ಅಂತ ಏನಿದಿಲ್ಲ, ಇದು ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ ಸಾಕು, ಆಯಿತಾ. ಹೊಸಗನ್ನಡದಲ್ಲಿ ಏನು ಬರುತ್ತೆ? ಪ್ರಥಮ ಉ ಬರುತ್ತೆ, ದ್ವಿತೀಯ ಏನು ಬರುತ್ತೆ? ಅಣ್ಣು, ತೃತೀಯ ಇಂದ, ಚತುರ್ಥಿ ಗೆ, ಇಗೆ, ಕೆ, ಪಂಚಮಿ ದಸೆಯಿಂದ ಷಷ್ಠಿ ಅಂತ ಬರುತ್ತೆ. ಸೊ ಇಲ್ಲಿ ಪ್ರಥಮ ಏನು ಬರುತ್ತೆ? ಹಳೆಗನ್ನಡದಲ್ಲಿ ಮ ಬರುತ್ತೆ. ಅದೇ ರೀತಿ ದ್ವಿತೀಯ ಅಂದ ತಕ್ಷಣ ಅಂ ಬರುತ್ತೆ. ತೃತೀಯ ಅಂದ ತಕ್ಷಣ ಇಂ, ಇಂದಂ, ಇಂದೆ ಅಂತ ಬರುತ್ತೆ. ಇಲ್ಲಿ ಚತುರ್ಥಿ ಗೆ, ಕೆ ಅಂತಾನೆ ಬರುತ್ತೆ. ಅದೇ ರೀತಿ ಪಂಚಮಿ ಅಂದ ತಕ್ಷಣ ಇಲ್ಲಿ ಅಂತಿಮ್ ಅಂತ ಬರುತ್ತೆ. ಅದೇ ರೀತಿ ಷಷ್ಠಿ ಅಂದ ತಕ್ಷಣ ಇಲ್ಲಿ ಕೂಡ ಅಂತಾನೆ ಬರುತ್ತೆ. ಅದೇ ರೀತಿ ಸಪ್ತಮಿ ಅಂದ ತಕ್ಷಣ ಇಲ್ಲಿ ಹಳೆಗನ್ನಡದಲ್ಲಿ ಓಳ್, ಏಳು ಅಂತ ಬರುತ್ತೆ. ಅದೇ ರೀತಿ ಸಂಬೋಧನಾದಲ್ಲಿ ಇಲ್ಲಿ ಆ, ಎ, ಇರ, ಇ ಅಂತ ಬರುತ್ತೆ. ಇಲ್ಲಿ ಆ, ಎ, ಇರ, ಇ ಅಂತಾನೆ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ವಿಭಕ್ತಿಯ ಪ್ರತ್ಯಯದಲ್ಲಿ ಯಾವುದೇ ಒಂದು ಪ್ರಶ್ನೆ ಇಲ್ಲಿ ಕೇಳಿದಾಗ ಅಂತ ಅನ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ಕದಳಿದ ನೋಡಿ, ಇಲ್ಲಿ ಕದಳಿದ ಅಂತ ಉಚ್ಚಾರ ಆಯಿತು. ಕದಳಿದ ನೋಡಿ, ಕದಳಿದ ಕೊನೆಯಲ್ಲಿ ಏನಾಗುತ್ತೆ? ಉಚ್ಚಾರ ಆಗುತ್ತೆ. ಸೊ ಆದರೆ ಇದೇನಾಗುತ್ತೆ? ಇಲ್ಲಿ ನೋಡಿ, ಕದಳಿದ, ಆಯಿತಾ. ಕದಳಿದ ಅಂತ ಉಚ್ಚಾರ ಆಯ್ತಲ್ಲ, ಇದೇನಾಗುತ್ತೆ? ಇಲ್ಲಿ ನೋಡಿ, ಎಲ್ಲಿ ಬರುತ್ತೆ? ಷಷ್ಠಿ. ಇದೇನಾಗುತ್ತೆ? ಷಷ್ಠಿ, ಆಯಿತಾ. ವಿಭಕ್ತಿ ಏನಾಗುತ್ತೆ? ಇದು, ಆಯಿತಾ, ಇದು ಷಷ್ಠಿ ಆಗುತ್ತೆ. ಗೊತ್ತಾಯ್ತಾ? ಈ ರೀತಿಯಲ್ಲಿ ಕಾವೇರಿಯು ಇಲ್ಲಿ ಉ ಉಚ್ಚಾರ ಆಗಿದೆ, ಆಯಿತಾ. ಇದೇನಾಗುತ್ತೆ? ಉ ಅಂದ ತಕ್ಷಣ ಪ್ರಥಮ. ಅದೇ ರೀತಿ ಜಲ ಅನ್ನು ಉಚ್ಚಾರವಾಗಿದೆ, ಇದೇನಾಗುತ್ತೆ? ಜಲ ಅನ್ನು, ಆಯಿತಾ.
ಅನ್ನು ಏನಾಗುತ್ತೆ, ಇದು ದ್ವಿತೀಯ ಆಗುತ್ತೆ. ಸೊ ಹೇಳಿದ್ದೀನಲ್ಲ ನಾನು ಇಲ್ಲಿ ನೋಡಿ, ಅನ್ನು ಏನಾಗುತ್ತೆ, ದ್ವಿತೀಯ. ಸೊ ಇದು ನಿಮಗೆ ಗೊತ್ತಿರಬೇಕು ನೋಡಿ, ಅಷ್ಟೇ ಮತ್ತೇನಿಲ್ಲ. ವಿಭಕ್ತಿದಲ್ಲಿ ಏನೇನು ಬರುತ್ತೆ ನಿಮಗೆ ಗೊತ್ತಿರಬೇಕು, ಪ್ರತ್ಯಯಗಳು, ಅಷ್ಟೇ ಮತ್ತೇನಿಲ್ಲ. ಅಂದಾಗ ನೀವು ಆರಾಮಾಗಿ ಆನ್ಸರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇವಾಗ ಇಲ್ಲಿ ಜಾನೆಯಿಂದ ಇಲ್ಲಿ ನೋಡಿ, ಇಂದ ಇದೇನಾಗುತ್ತೆ, ತೃತೀಯ ಆಗುತ್ತೆ. ಧೀರನಿಗೆ ನೋಡಿ, ಕೆ ಅಂತ ಬಂದ ತಕ್ಷಣ ಏನಾಗುತ್ತೆ, ಚತುರ್ಥಿ ಆಗುತ್ತೆ. ನಾನು ಹೇಳಿದೆ. ಸೊ ದಸೆ ನೋಡಿ, ರೈತರ ದಸೆಯಿಂದ ಇಂದ ಅಂತ ಬಂತು, ದಸೆಯಿಂದ ಏನಾಗುತ್ತೆ, ಅದು ಪಂಚಮಿ. ಅರ್ಥ ಆಯ್ತಾ? ಅದೇ ರೀತಿ ಆಕಾಶದ ಅಂತ ಉಚ್ಚಾರ ಆಯ್ತಲ್ಲ, ದ ಅಂತ ನೋಡಿ, ಆಕಾಶದ ಅಂತ ಉಚ್ಚಾರ ಆಯ್ತಲ್ಲ, ಇದೇನಾಗುತ್ತೆ, ಷಷ್ಠಿ. ಅದೇ ರೀತಿ ನೆಲದಲ್ಲಿ ಅಲ್ಲಿ ಅಂತ ಉಚ್ಚಾರ ಆಯ್ತಲ್ಲ, ಏನಾಗುತ್ತೆ, ಇದು ಪಂಚಮಿ. ಈ ರೀತಿ ಕರ್ನಾಟಕವೇ ಅಂತ ಉಚ್ಚಾರ ಆಯ್ತಲ್ಲ, ಏನಾಗುತ್ತೆ, ಇದು ಸಂಬೋಧನ. ಸೊ ಗೊತ್ತಾಯ್ತಾ? ಹಳೆಗನ್ನಡದಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಹಳೆಗನ್ನಡದಲ್ಲಿ, ಇದು ಹೊಸಗನ್ನಡ ಆಯಿತು ಮೇಲಿಂದು, ಆಯ್ತಾ? ಹಳೆಗನ್ನಡ ಅಂದ ತಕ್ಷಣ ಆಲ್ಮೋಸ್ಟ್ ನಿಮಗೆ ಹಳೆಗನ್ನಡ ಅಂದ ತಕ್ಷಣ ಪದ್ಯ ಭಾಗದಲ್ಲಿನ ಇಲ್ಲಿ ಪದಗಳು ಕೊಡ್ತಾರೆ. ಇವಾಗ ಇಲ್ಲಿ ರಾಮ್, ಇಲ್ಲಿ ರಾಮ್ ಅಂದ ತಕ್ಷಣ ಏನಾಗುತ್ತೆ, ರಾಮ್ ಮ ಅಂತ ಉಚ್ಚಾರ ಆಯಿತು, ಪ್ರಥಮ. ಇಲ್ಲಿ ರಾಮ್ನ ಅಮ್ ಅಂತ ಉಚ್ಚಾರ ಆಯ್ತು, ಏನಾಗುತ್ತೆ, ದ್ವಿತೀಯ. ಅದೇ ರೀತಿ ರಾಮನೀಂ ಇಮ್ ಅಂತ ಉಚ್ಚಾರ ಆಯ್ತು, ಏನಾಗುತ್ತೆ, ತೃತೀಯ. ಅದೇ ರೀತಿ ರಾಮನಿಗೆ ಗೆ ಈಕೆ ಎಲ್ಲ ಇವು ಚತುರ್ಥಿ ನೋಡಿ. ಅದೇ ರೀತಿ ಇಲ್ಲೊಂದು ಪ್ರಶ್ನೆ ಕೇಳಿದ್ದಾರೆ, ಏನಂತ, ರಾಮನ ಅತಿಮ್ ಅಂತ ಅಂದ ತಕ್ಷಣ ಇದು ಪಂಚಮಿ. ರಾಮನ ಅಂತ ಏನಾಗುತ್ತಲ್ಲ, ಅದು ಷಷ್ಠಿ. ಸೊ ಹಳೆಗನ್ನಡದಲ್ಲಿ ಈ ರೀತಿ ಆಗಿರುತ್ತೆ, ಆಯಿತಾ, ಪ್ರತ್ಯಯಗಳು. ಸೊ ಇವಾಗ ಇವಾಗ ನೋಡಿ, ರಾಮನೋಳ್ ಅಂತ ಬಂದ ತಕ್ಷಣ ಇದು ಪಂಚಮಿ ಆಗುತ್ತೆ. ಸೊ ಗೊತ್ತಾಯ್ತಾ? ಈ ರೀತಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದಾವೆ ನೋಡಿ. ಕೆಲವಂ ಶಾಸ್ತ್ರಗಳಂ ಅಂತ ನೋಡಿ, ಕೆಲವಂ ಅಂತ ಉಚ್ಚಾರ ಆಯಿತು, ಶಾಸ್ತ್ರಗಳಂ ಇಲ್ಲಿ ಕೂಡ ಅಂತ ಉಚ್ಚಾರ ಆಯಿತು. ಸೊ ಏನಾಗುತ್ತೆ, ಇದು ದ್ವಿತೀಯ ಆಗುತ್ತೆ, ದ್ವಿತೀಯ ವಿಭಕ್ತಿಯ ಪ್ರತ್ಯಯ. ಗೊತ್ತಾಯ್ತಾ? ಧರೆ ಓಳ್ ಅಂತ ಉಚ್ಚಾರ ಆಯಿತು, ಸಪ್ತಮಿ ಆಗುತ್ತೆ ಪ್ರತ್ಯಯ. ಧರ್ಮಜನಿಗೆ ಇದೇನಾಗುತ್ತೆ, ಗೆ ಅಂತ ಬಂತು, ಚತುರ್ಥಿ. ರಾಮನನೇ ಎ ಅಂತ ಉಚ್ಚಾರ ಆಯಿತು, ಇದೇನಾಗುತ್ತೆ, ಸಂಬೋಧನ. ಅರ್ಥ ಆಯ್ತಾ? ಈ ರೀತಿ. ಇವಾಗ ಗುಣವಾಚಕಗಳು ನೋಡೋಣ ಸ್ನೇಹಿತರೆ. ಗುಣವಾಚಕಗಳು ವೆರಿ ಸಿಂಪಲ್ ಇದೆ ನೋಡಿ. ಗುಣವಾಚಕಗಳು ಬಹಳ ಈಸಿ ಇದೆ ಸ್ನೇಹಿತರೆ. ಹೆಂಗಂದರೆ, ವಸ್ತುಗಳ ಗುಣ, ರೀತಿ, ಸ್ವಭಾವವನ್ನು ತಿಳಿಸುವ ವಿಶೇಷಣಗಳಿಗೆ ಗುಣವಾಚಕಗಳೆಂದು ಕರೆಯುತ್ತೆ. ಫಾರ್ ಎಕ್ಸಾಂಪಲ್ ಬಹಳ ಈಸಿ ಇದೆ. ಇಲ್ಲಿ ನೋಡಿ, ಇವಾಗ ಸುಂದರ ನಾಡು ಅಂತ ನಮಗೆ ಪ್ರಶ್ನೆ ಕೊಡ್ತಾರೆ. ಅದರ ವಿಶೇಷಣ, ಅದರ ಸ್ವಭಾವ ಅಂದರೆ ಒಂದು ವಸ್ತುವಿನ ವಿಶೇಷಣ ಅಥವಾ ಸ್ವರೂಪ, ಒಂದು ಲಕ್ಷಣ ಕೊಡುವ ಅರ್ಥ ಯಾವುದು ಇದರೊಳಗೆ? ಇವಾಗ ಸುಂದರ ನಾಡು ಏನಾಗಿತ್ತು, ಸುಂದರವಾಗಿತ್ತು. ಇಲ್ಲೇನು ಆನ್ಸರ್ ಏನು, ಓನ್ಲಿ ಸುಂದರ ಅಂತ ಬರೀಬೇಕು, ಗುಣವಾಚಕ. ಆಯಿತಾ? ಅದೇ ರೀತಿ ಒಳ್ಳೆಯ ಹುಡುಗಿ ಏನಾಗಿದ್ಲು, ಒಳ್ಳೆಯ ಇಲ್ಲಿ ವಿಶೇಷಣ ಆಗಿರುತ್ತೆ, ಅಂದರೆ ಗುಣ ಅದೊಂದು. ಹಸಿರು ಬಟ್ಟೆ ಏನಾಗಿತ್ತು, ಹಸಿರು ಆನ್ಸರ್. ಹೆಮ್ಮರ ಅಂದ ತಕ್ಷಣ ಹಿರಿಯ. ಈ ರೀತಿ ದುರ್ಜನ ಅಂದ ತಕ್ಷಣ ದುರ. ಅದೇ ರೀತಿ ಹಸಿರು ಕಂಬಳಿ ಅಂದ ತಕ್ಷಣ ಕಂಬಳಿ ಏನಾಗಿತ್ತು, ಹಸಿರು ಅಷ್ಟೇ ಆನ್ಸರ್. ಸ್ವಚ್ಛ ಸಮುದ್ರ ಏನಾಗಿತ್ತು, ಸ್ವಚ್ಛ ಆಗಿತ್ತು, ಇಲ್ಲಿ ಸ್ವಚ್ಛ. ಈ ರೀತಿ. ಸೊ ಗೊತ್ತಾಯ್ತಾ ನಿಮಗೆ ಗುಣವಾಚಕ ಹೇಗೆ ಬರೀಬೇಕಂತ? ಇಲ್ಲಿ ನಾನು ನೋಡೋಣ, ಇಲ್ಲಿ ಬೇರೆ ಮಾತೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಇವಾಗ ಇಲ್ಲಿ ನೋಡಿ, ಪತ್ರಲೇಖನ ನೋಡೋಣ ಸ್ನೇಹಿತರೆ. ಪತ್ರಲೇಖನ ಇದು ವೈಯಕ್ತಿಕ ಪತ್ರ ಆಗಿರುತ್ತೆ. ಇದು ವೈಯಕ್ತಿಕ ಪತ್ರ ಮತ್ತು ವ್ಯವಹಾರಿಕ ಪತ್ರ ಹೆಂಗೆ ಕಂಡುಹಿಡಬೇಕಂದ್ರೆ, ಮೊದಲನೇದಾಗಿ ನಿಮಗೆ ಆಪ್ಷನ್ ಇ ಏನು ಕೊಟ್ಟಿರ್ತಾರಲ್ಲ, ಇದು ವೈಯಕ್ತಿಕ ಪತ್ರ ಆಗಿರುತ್ತೆ. ಆಪ್ಷನ್ ಇ ಅಂತ ಏನಿರುತ್ತಲ್ಲ, ಅದು ವ್ಯವಹಾರಿಕ ಪತ್ರ ಆಗಿರುತ್ತೆ ನಿಮಗೆ. ಆಯಿತಾ? ಇವಾಗ ಇಲ್ಲಿ ನೋಡಿ, ಯಾವುದಾದ್ರೂ ಒಂದು ವಿಷಯವನ್ನು ಕುರಿತು ಪತ್ರ ಬರೆಯಿರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇಲ್ಲಿ ಕ್ವಶನ್ ನಂಬರ್ 52ರಲ್ಲಿ ನಿಮಗೆ ಆಪ್ಷನ್ ಇನ್ನೊಂದು ಕ್ವಶನ್ ಏನಿರುತ್ತಲ್ಲ, ಆಪ್ಷನ್ ಇ, ಅದು ವ್ಯವಹಾರಿಕ ಪತ್ರ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಂಶುಪಾಲರಿಗೆ ಆಗಿರ್ಬೋದು, ನೀರಿನ ಇಲಾಖೆಯ ಸರಬರಾಜು ಡಿಪಾರ್ಟ್ಮೆಂಟ್ಗೆ ಆಗಿರ್ಬೋದು, ವಿದ್ಯುತ್ ಇಲಾಖೆಗೆ ಆಗಿರ್ಬೋದು, ಇದು ಗ್ರಂಥಾಲಯವನ್ನು ಸ್ಥಾಪಿಸಲು ಮನವಿ ಪತ್ರ ಆಗಿರ್ಬೋದು. ಈ ರೀತಿ ಆಯಿತಾ? ಇಲಾಖೆಗೆ ಪತ್ರ ಆಗಿರ್ಬೋದು ಮತ್ತು ವ್ಯವಸ್ಥಾಪಕರಿಗೆ ಪತ್ರ, ಅವೆಲ್ಲ ವ್ಯವಹಾರಿಕ ಪತ್ರ. ಅಂದರೆ ಬ್ಯಾಂಕ್ ಮ್ಯಾನೇಜರ್ಗೆ ಪತ್ರ, ಅವೆಲ್ಲ ವ್ಯವಹಾರಿಕ ಪತ್ರಗಳಾಗಿರುತ್ತೆ. ವೈಯಕ್ತಿಕ ಪತ್ರ ಅಂದ ತಕ್ಷಣ ನಿಮ್ಮ ಗೆಳತಿಗೆ ಆಗಿರ್ಬೋದು, ನಿಮ್ಮ ತಂದೆಗೆ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ನಲ್ಲಿ ಪತ್ರಗಳು, ಇವೆಲ್ಲ ವೈಯಕ್ತಿಕ ಪತ್ರಗಳಾಗಿರುತ್ತೆ, ಪರ್ಸನಲ್. ಆಯಿತಾ? ಈ ರೀತಿ ನೋಡಿ. ಇವಾಗ ಈ ರೀತಿಯಲ್ಲಿ ನಿಮಗೆ 2026 ವಾರ್ಷಿಕ ಪರೀಕ್ಷೆಯಲ್ಲಿ ಕ್ವಶನ್ಸ್ಗಳು ಬರ್ತಾ ಇದೆ. ಅಂದರೆ 25ನಲ್ಲೇ ಈ ರೀತಿ ಕ್ವಶನ್ಸ್ಗಳು ನಿಮಗೆ ಕೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ ಪತ್ರಲೇಖನದಲ್ಲಿ. ಹೆಂಗೆಂದರೆ ಅವ್ರು ಏನು ಕೊಟ್ಟಿರ್ತಾರೆ, ಇಲ್ಲಿ ಅಭಿಷೇಕ್ ಮತ್ತು ಮೇರಿ ಯಾವುದಾದ್ರೂ ಒಂದು ನೀವು ಹೆಸರು ಇಲ್ಲಿ ಬಳಕೆ ಮಾಡ್ಕೋಬೇಕು. ಇವಾಗ ಇಲ್ಲಿ ನಾನು ಅಭಿಷೇಕ್ ಅಂತ ಚೂಸ್ ಮಾಡ್ತೀನಿ. ಆಯಿತಾ? ಇಲ್ಲಿ ನೋಡಿ, ಅಭಿಷೇಕ್ ಗುರು ನಾನಕ್ ಪದವಿ ಪೂರ್ವ ಕಾಲೇಜು, ಬಾಲ್ಕಿ ತಾಲೂಕ್, ಬಿದಿರಿ ಜಿಲ್ಲೆ, ಇದನ್ನು ನಿಮ್ಮ ವಿಳಾಸ ಎಂದು ಭಾವಿಸಿ. ಇವಾಗ ಅಭಿಷೇಕ್ ಅವರ ವಿಳಾಸ ಇದಾಗಿರುತ್ತೆ. ಆಯಿತಾ? ಇಲ್ಲಾಂದರೆ ಮೇರಿ ಯಾವುದಾದ್ರು ಒಂದು ಹೆಸರು ತೆಗೆದುಕೊಳ್ಳಿ. ನಿಮ್ಮ ಗೆಳತಿಯಾದ ಇಲ್ಲಿ ಕೊಟ್ಟಿದ್ದಾರೆ, ಅವರೇ ಹೆಸರು ಕೊಟ್ಟಿದ್ದಾರೆ, ಮೊಹಮ್ಮದ್, ಇಲ್ಲಿ ಲಾವಣ್ಯ ಅಂತ. ಇಲ್ಲಿ ಅಭಿಷೇಕ್ ನಾನು ಚೂಸ್ ಮಾಡಿದ್ದೇನೆ ಅಂದರೆ ಇಲ್ಲಿ ಮೇಲೆ ಚೂಸ್ ಮಾಡಬೇಕು. ಆಯಿತಾ? ನಾನು ಮೊಹಮ್ಮದ್ ಚೂಸ್ ಮಾಡ್ತೀನಿ. ಇಲ್ಲಾಂದರೆ ನೀವು ಮೇರಿ, ಲಾವಣ್ಯ ಚೂಸ್ ಮಾಡಿರಿ. ಇಲ್ಲಾಂದರೆ ಅಭಿಷೇಕ್ ಮೊಹಮ್ಮದ್ ಯಾವುದಾದ್ರೂ ನೀವು ಚೂಸ್ ಮಾಡಿ. ಆಯಿತಾ? ಇಲ್ಲಿ ನಾವು ಇವಾಗ ಅಭಿಷೇಕ್ ಮತ್ತು ಮೊಹಮ್ಮದ್ ಚೂಸ್ ಮಾಡಿದ್ದೇನೆ.
ಮೊಹಮ್ಮದ್ ಅವರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ರಾಮನಗರ್, ಬೆಂಗಳೂರು ದಕ್ಷಿಣ ಜಿಲ್ಲೆಯ ಇವರಿಗೆ ನಿಮ್ಮ ಕಾಲೇಜಿನ ನಡೆದ ವಾರ್ಷಿಕ ಉತ್ಸವವನ್ನು ಕುರಿತು ಪತ್ರ ಬರೀರಿ ಅಂದಿದ್ದಾರೆ. ಇದು ವೈಯಕ್ತಿಕ ಪತ್ರ ಆಗಿರುತ್ತೆ. ಇದಕ್ಕೆ ಆನ್ಸರ್ ಹೇಗೆ ಮಾಡಬೇಕಂದ್ರೆ, ಸೊ ಪ್ಯಾಟರ್ನ್ ನೆನಪಿನಲ್ಲಿ ಇಟ್ಕೊಳ್ಳಿ ಆಯಿತಾ. ಈ ರೀತಿ ಪ್ಯಾಟರ್ನ್ ಬರುತ್ತೆ ಆಯಿತಾ. ಇಲ್ಲಿ ನಾನು ಪ್ರಶ್ನೆ ಬರೆದಿದ್ದೇನೆ, ಪ್ರಶ್ನೆ 52 ಅಂತ ಆಗಬೇಕು ಆಯಿತಾ. ನೋಡಿ ಇಲ್ಲಿ ಶ್ರೀ ಅಂತ ಇಲ್ಲಿ ಬರೀಬೇಕು ಆಯಿತಾ. ಶ್ರೀ ಅಂತ ಬರೆದು ಇದೇ ಲೈನಲ್ಲಿ ಇವರಿಂದ ಅಂತ ಇಲ್ಲಿ ಬರುತ್ತೆ ಆಯಿತಾ. ಇವರಿಂದ ಅಂತ ಈ ಸೈಡ್ ಬರುತ್ತೆ ನೋಡಿ, ಇವರಿಂದ ಈ ಸೈಡ್ ಬರೀಬೇಕು. ಏನಂತ ಇಲ್ಲಿ ಇವರಿಂದ ಅಂತ ಬರೆದು ಇಲ್ಲಿ ಅಭಿಷೇಕ್ ಗುರುನಾನಕ್ ಪದವಿ ಪೂರ್ವ ಕಾಲೇಜು, ಪಾಲ್ಕಿ ತಾಲೂಕ್, ಬೀದರ್ ಜಿಲ್ಲೆ ಅಂತ ಇಲ್ಲಿ ಏನು ಕೊಟ್ಟಿದಾರಲ್ಲ ಅದೇ ಸೇಮ್ ಯಾಜರಿ. ಒಂದು ಹೆಸರು ಚೂಸ್ ಮಾಡಿರಿ. ಇಲ್ಲಿ ಗುರುನಾನಕ್ ಪದವಿ ಪೂರ್ವ ಕಾಲೇಜು, ಪಾಲ್ಕಿ ತಾಲೂಕ್, ಬೀದರ್ ಜಿಲ್ಲೆ ಅಂತ ಇದೇ ಸೇಮ್ ಏನಿದೆಯಲ್ಲ ಇಲ್ಲಿ ಬರೀಬೇಕು ಆಯಿತಾ. ಇಲ್ಲಿ ಬರೆದ ತಕ್ಷಣ ಇವರಿಂದ ಅಂತ ಅಂದರೆ ನಾನೇ ಇವಾಗ ಪತ್ರ ಬರೀತಾ ಇದ್ದೇನೆ, ನಾನು ಅಭಿಷೇಕ್. ಇವಾಗ ಇಲ್ಲಿ ದಿನಾಂಕ ಒಂದು ನಾವು ಮೆನ್ಷನ್ ಮಾಡಬೇಕು ನೋಡಿ, ಇದರ ಕೆಳಗಡೆ ದಿನಾಂಕ 14/12/2025. ನೀವು ವಾರ್ಷಿಕ ಪರೀಕ್ಷೆ ಎಕ್ಸಾಮ್ ಬರೀತಿರುವ ದಿನಾಂಕನೇ ಬರೀರಿ ಆಯಿತಾ. ಅದೇ ರೀತಿ ಇಲ್ಲಿ ಪ್ಯಾರಾಗ್ರಾಫ್ ಮಾಡಬೇಕು. ನನ್ನ ಪ್ರೀತಿಯ ಗೆಳೆಯ ಮೊಹಮ್ಮದನಿಗೆ, ನಾನು ಯಾರಿಗೆ ಬರೀತಾ ಇದ್ದೀನಿ? ಮೊಹಮ್ಮದನಿಗೆ ಆಯಿತಾ. ಮೊಹಮ್ಮದನಿಗೆ ಇಲ್ಲಿ ನೋಡಿ, ಇವಾಗ ನಾನು ಅಭಿಷೇಕ್, ನನ್ನ ಗೆಳೆಯ ಯಾರು? ಮೊಹಮ್ಮದ್ಗೆ ನಾನು ಪತ್ರ ಈಗ ಬರೀತಾ ಇದ್ದೇನೆ ಆಯಿತಾ. ಇಲ್ಲಿ ನೋಡಿ ಮೊಹಮ್ಮದನಿಗೆ ಪತ್ರ ನಾನು ಬರೀತಾ ಇದ್ದೇನೆ. ಈ ರೀತಿ ಬರೀಬೇಕು. ಏನಂತ ಬರೀಬೇಕು? ಇಲ್ಲಿ ಏನಂತ ಅಂತಿದ್ದಾರೆ, ಯಾವುದೇ ಒಂದು ಪ್ರಶ್ನೆ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಇಲ್ಲಿ ಕೊನೆಯಲ್ಲಿ ವಾರ್ಷಿಕ ಉತ್ಸವವನ್ನು ಕುರಿತು ಪತ್ರ ಬರೀರಿ, ಇಲ್ಲಾಂದರೆ ನಿಮ್ಮ ಗೆಳೆಯಗೆ ಪ್ರವಾಸದ ಅನುಭವ ಕುರಿತು ಪತ್ರ ಬರೀರಿ. ಈ ರೀತಿಯಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಕುರಿತು ಪತ್ರ ಬರೀರಿ, ಇಲ್ಲಾಂದರೆ ನಿಮ್ಮ ತಂದೆಗೆ ನಿಮ್ಮ ವಿದ್ಯಾಭ್ಯಾಸದ ಕುರಿತು ಪತ್ರ ಬರೀರಿ. ಈ ರೀತಿ ಎಲ್ಲ ನೀವು ಪತ್ರ ನೋಡ್ತಿರ್ಬೋದು. ಅವೆಲ್ಲ ಪತ್ರಗಳಿಗೆ ಹೇಗೆ ಆನ್ಸರ್ ಮಾಡಬೇಕಂದ್ರೆ, ಯಾವುದೇ ಒಂದು ಪತ್ರ ಕೇಳಿ ಸೇಮ್ ಇವರಿಂದ ಇವೆಲ್ಲ ಸೇಮೇ ಬರುತ್ತೆ. ಸೊ ಅಲ್ಲಿ ಏನು ಕೊಟ್ಟಿರ್ತಾರೆ ಅದೇ ಆಗಬೇಕು. ಬಟ್ ಇಲ್ಲಿ ಬರೆಯುವಾಗ ಏನಿದೆಯಲ್ಲ ವಿಷಯ, ಇಲ್ಲಿ ಇವಾಗ ವಾರ್ಷಿಕ ಉತ್ಸವವನ್ನು ಕುರಿತು ಪತ್ರ ಬರೀರಿ ಎಂದಿದ್ದಾರೆ ಗೆಳೆಯಗೆ. ಅಭಿಷೇಕ್ ಅವರು ಮೊಹಮ್ಮದ್ ಅವರಿಗೆ ವಾರ್ಷಿಕ ಉತ್ಸವವನ್ನು ಕುರಿತು ಪತ್ರ ಬರೀತಾರೆ. ಯಾರು ಬರೀತಾರೆ? ಅಭಿಷೇಕ್ ಅವರು ಬರೀತಾರೆ. ಯಾರಿಗೆ? ಮೊಹಮ್ಮದ್ ಅವರಿಗೆ. ಈ ರೀತಿ ಏನಂತ ಬರೀತಾರೆ ಇಲ್ಲಿ ನೋಡಿ, ನನ್ನ ಪ್ರೀತಿಯ ಗೆಳೆಯ ಮೊಹಮ್ಮದನಿಗೆ, ನೀನು ಹೇಗಿದೆಯಾ ಅಂತ. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ನಿನಗೆ ನಮ್ಮ ಕಾಲೇಜಿನ ಇತ್ತೀಚೆಗೆ ನಡೆದ ವಾರ್ಷಿಕ ಉತ್ಸವ ಬಗ್ಗೆ ತಿಳಿಸಲು ಈ ಪತ್ರ ಬರೆಯುತ್ತಿದ್ದೇನೆ ಅಂತ ಇಷ್ಟು ಬರೀಬೇಕು. ಮತ್ತೆ ಪ್ಯಾರಾಗ್ರಾಫ್ ಮಾಡಬೇಕು, ಅದರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಬೇಕು. ನಮ್ಮ ಕಾಲೇಜಿನಲ್ಲಿ ಈ ರೀತಿ ಆಯ್ತಂತ. ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ಕೂಡಿತು, ಅಂದರೆ ಚೆನ್ನಾಗಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಾಹಿತ್ಯಗಳು ಆಗಮಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ, ಹಾಡುಗಾರಿಕೆ ಮತ್ತು ನಾಟಕಗಳು ಎಲ್ಲರ ಮನಸ್ಸು ಸೆಳೆಯದವು. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಬಹುಮಾನಗಳನ್ನು ಪಡೆದರು. ನೀನು ಈ ಕಾರ್ಯಕ್ರಮದಲ್ಲಿ ಇದ್ದಿದ್ದರೆ ಚೆನ್ನಾಗಿರ್ತಿತ್ತು. ಮುಂದಿನ ಬಾರಿ ಬೇರೆ ಕಾರ್ಯಕ್ರಮಕ್ಕೆ ನೀನು ತಪ್ಪದೇ ಬರಬೇಕು ಅಂತ ಈ ರೀತಿ ಬರಿಬೇಕು. ಬರೆದ ತಕ್ಷಣ ಮತ್ತೆ ಒಂದು ಲೈನ್ ಬಿಡಬೇಕು. ಲೈನ್ ಬಿಟ್ಟು ಪ್ಯಾರಾಗ್ರಾಫ್ ಮಾಡಬೇಕು. ಮನೆಯಲ್ಲಿ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸು. ನಿನ್ನ ಪತ್ರಕ್ಕಾಗಿ ಕಾಯುತ್ತಿದ್ದೇನೆ ಅಂತ ಬರೀಬೇಕು. ಸ್ಟಾಪ್, ಫುಲ್ ಸ್ಟಾಪ್ ಆಯಿತಾ. ಇಲ್ಲಿ ನೋಡಿ, ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅಭಿಷೇಕ್ ಅಂತ ಇಲ್ಲಿ ಬರೀಬೇಕು ಆಯಿತಾ. ಸೊ ಇವರಿಂದ ಅಂತ ಏನಿದೆಯಲ್ಲ ಇದೇ ಸೈಡ್ ಬರುತ್ತೆ. ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅಭಿಷೇಕ್ ಅಂತ ಇಲ್ಲೇ ಬರುತ್ತೆ, ಇದೇ ಸೈಡ್ ಬರೀಬೇಕು. ಇವರಿಂದ ಏನಿದೆಯಲ್ಲ ಇದೇ ಸೈಡ್ ಬರುತ್ತೆ, ಮತ್ತು ಇಂತಿ ನಿನ್ನ ಪ್ರೀತಿಯ ಗೆಳೆಯ ಅಂತ ಇದೇ ಸೈಡ್ ಬರುತ್ತೆ. ಇವಾಗ ಮೊಹಮ್ಮದನಿಗೆ ಏನು ನಾವು ಪತ್ರ ಬರೀತಾ ಇದ್ದಿಲ್ಲ, ಇಲ್ಲಿ ನೋಡಿ ಮೊಹಮ್ಮದ್ ಆಯಿತಾ, ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ರಾಮನಗರ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಏನಿದೆಯಲ್ಲ ಇದು ಇಲ್ಲಿ ಬರೀಬೇಕು ನೋಡಿ. ಇವರಿಗೆ ಯಾರಿಗೆ ಪತ್ರ ಹೋಗಬೇಕಿದು? ಮೊಹಮ್ಮದನಿಗೆ. ನಾನು ಅಭಿಷೇಕ್ ಇವಾಗ ಪತ್ರ ಬರೀತಿದ್ದೀನಿ, ಯಾರಿಗೆ ಹೋಗಬೇಕಿದು? ಇವರಿಗೆ ಅಂತ ಇಲ್ಲಿ ಬರೀಬೇಕು. ಇಂತಿ ನಿನ್ನ ಪ್ರೀತಿಯ ಗೆಳೆಯ ಏನಿದೆಯಲ್ಲ ಇದು ಒಂದು ಲೈನ್ ಬಿಟ್ಟು ಇಲ್ಲಿ ಇವರಿಗೆ ಅಂತ ಈ ಸೈಡ್ ಬರಬೇಕು ಆಯಿತಾ. ಗೊತ್ತಾಯ್ತಾ? ಇವರಿಗೆ ಮೊಹಮ್ಮದ್, ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ರಾಮನಗರ್, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಇಷ್ಟೇ ಬರೆದು ಬಿಡ್ರಿ. 4ಕ್ಕೆ 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. 4ಕ್ಕೆ 4 ಮಾರ್ಕ್ಸ್. ಗೊತ್ತಾಯ್ತಾ? ಅತಿ ಹೆಚ್ಚು ನಿಮಗೆ ಪ್ರಬಂಧ ಕೇಳಿರುವಂಥ ಪ್ರಶ್ನೆ ಯಾವುದಂದರೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಮೂಢನಂಬಿಕೆಗಳು, ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ, ಹೆಚ್ಚುತ್ತಿರುವ ರುದ್ರಾಶ್ರಮಗಳು, ಅದೇ ರೀತಿ ಕ್ರೀಡೆಗಳ ಮಹತ್ವ, ಇವೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಮತದಾನದ ಮಹತ್ವ ಆಗಿರ್ಬೋದು, ಮಾತೃಭಾಷೆಯಲ್ಲಿ ಶಿಕ್ಷಣ, ಮತದಾನದ ಮಹತ್ವ, ಇವೆಲ್ಲ ಇಂಪಾರ್ಟೆಂಟ್ ನಿಮಗೆ. ಪ್ರಬಂಧದಲ್ಲಿ ಬರೆಯುವಾಗ ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ. ನಿಮಗೆ ಪ್ರಬಂಧ 4 ಅಂಕದ ಪ್ರಶ್ನೆ ಆಗಿರುತ್ತೆ. ಇಲ್ಲಿ ನೋಡಿ, ಪೀಠಿಕೆ ಬರೀಬೇಕು. ಪ್ರಬಂಧದಲ್ಲಿ 1 ಮಾರ್ಕ್ಸ್. ಅದೇ ರೀತಿ ವಿಷಯ ವಿವರಣೆ ಬರೀಬೇಕು, ಇಲ್ಲಿ 2 ಮಾರ್ಕ್ಸ್. ಅದೇ ರೀತಿ ಉಪಸಂಹಾರಕ್ಕೆ 1 ಮಾರ್ಕ್ಸ್. ಇಲ್ಲಿ ನೋಡಿ 1, 2, 3, 4 ಮಾರ್ಕ್ಸ್ ಸಿಗುತ್ತೆ ನಿಮಗೆ. ಮೊದಲೆಲ್ಲ 5 ಅಂಕದ ಪ್ರಶ್ನೆ ಆಗಿತ್ತು ಇದು ಪ್ರಬಂಧ. ಇವಾಗ ನಿಮಗೆ 4 ಅಂಕದ ಪ್ರಶ್ನೆ ಆಗಿರುತ್ತೆ. ಪೀಠಿಕೆ ಬರೀಬೇಕು, ಅದಕ್ಕೆ 1 ಮಾರ್ಕ್ಸ್ ಸಿಗುತ್ತೆ. ವಿಷಯ ವಿವರಣೆಗೆ 2 ಮಾರ್ಕ್ಸ್. ಅದೇ ರೀತಿ ಉಪಸಂಹಾರ ಆಗಬೇಕು ಕೊನೆಯಲ್ಲಿ, ಅದಕ್ಕೆ 1 ಮಾರ್ಕ್ಸ್. ಫಾರ್ ಎಕ್ಸಾಂಪಲ್, ಕನ್ನಡ ಭಾಷೆಯ ಮಹತ್ವ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಅಂತ ಅನ್ಕೊಳ್ಳಿ. ಪ್ರಬಂಧದಲ್ಲಿ ಪೀಠಿಕೆ ಬರೀಬೇಕು. ಪೀಠಿಕೆದಲ್ಲಿ ಏನು ಬರೀಬೇಕಂದ್ರೆ ಕನ್ನಡ ಭಾಷೆಯ ಮಹತ್ವ ಏನಿದೆಯಲ್ಲ ಇದರ ಬಗ್ಗೆ ಸ್ವಲ್ಪ ಹೊಗಳಬೇಕು. ಏನಂತ? ಭಾಷೆ ಎಂಬುದು ದೇವರು ಮಾನವನಿಗೆ ಕಲ್ಪಿಸಿಕೊಟ್ಟಿರುವ ಅಮೂಲ್ಯ ವರ ಆಯಿತಾ. ಭಾಷೆ ಇಲ್ಲದೆ ಈ ಜಗತ್ತನ್ನು ಊಹಿಸಿಕೊಳ್ಳಲು ಅಂದರೆ ಅಸಾಧ್ಯ. ಮನುಷ್ಯರ ನಡುವೆ ಭಾವನೆಗಳು ಹಂಚಿಕೊಳ್ಳಲು ಇರುವ ಏಕೈಕ ಮಾರ್ಗ ಎಂದರೆ ಭಾಷೆ. ಈ ರೀತಿಯಲ್ಲಿ ಬರೀಬೇಕು ನೋಡಿ. ಆಮೇಲೆ ವಿಷಯ ವಿವರಣೆ ಅಂತ ಇಷ್ಟೇ ಬರೀರಿ ಪೀಠಿಕೆದಲ್ಲಿ ಸಾಕು. ಇವಾಗ ವಿಷಯ ವಿವರಣೆ ಏನಿದೆಯಲ್ಲ, ವಿಷಯ ವಿವರಣೆ ಅಂತ ಪಾಯಿಂಟ್ ಹಾಕಿ, ವಿಷಯ ವಿವರಣೆ ಇಲ್ಲಾಂದ್ರೂ 1 ಪೇಜ್ ಬರೀರಿ. ವಿಷಯ ವಿವರಣೆಯಲ್ಲಿ ಡೀಪ್ ಆಗಿ ಎಕ್ಸ್ಪ್ಲೇಷನ್ ಮಾಡಬೇಕು. ಡೀಪ್ ಆಗಿ ಎಕ್ಸ್ಪ್ಲೇಷನ್ ಮಾಡಿದ ತಕ್ಷಣ ಇಲ್ಲಿ ಈ ರೀತಿ ಮೇನ್ ಸೆಂಟೆನ್ಸ್ಗಳು ಏನಿರುತ್ತಲ್ಲ ಅದಕ್ಕೆ ಆಟೋ ಮಾರ್ಕ್, ಈ ರೀತಿ ಸ್ಟಾರ್ ಮಾರ್ಕ್ ಹಾಕಿ ಬರೀರಿ. ಹೈಲೈಟ್ ಮಾಡಿರಿ. ಈ ರೀತಿ ಹೈಲೈಟ್ ಮಾಡಿದ ತಕ್ಷಣ ಕೊನೆಯಲ್ಲಿ ಉಪಸಂಹಾರ ಹಾಕಿರಿ ಆಯಿತಾ. ಉಪಸಂಹಾರ
ಒಂದೇ ಪೇಜ್ನಲ್ಲಿ ನೀವು ಪ್ರಬಂಧ ಬರೆಯೋಕೆ ಹೋಗಬೇಡ್ರಿ, 1.5 ಪೇಜ್ ಮಾಡಿರಿ ಅದಕ್ಕೆ ಆಯಿತಾ. ಉಪಸಂಹಾರದಲ್ಲಿ ಕೊನೆಯಲ್ಲಿ ಇವಾಗ ಒಂದು ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಬಂಧ ಕೇಳಿರ್ತಾರಲ್ಲ, ಅದರ ಅನಿಸಿಕೆ, ನಿಮ್ಮ ಅನಿಸಿಕೆ ನೋಡಿ. ಉಪಸಂಹಾರದಲ್ಲಿ ಏನು ಬೇಕಾದ್ರೂ ಬರಿಬೋದು, ಅಂದರೆ ಕನ್ನಡ ಭಾಷೆಯ ಮಹತ್ವ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಉಪಸಂಹಾರದಲ್ಲಿ ಅದರ ಅನಿಸಿಕೆ ಏನು, ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಏನು, ಇಷ್ಟೇ ಬರೀರಿ ಸಾಕು ಆಯಿತಾ. 4 ಅಥವಾ 5 ಲೈನಲ್ಲಿ ಇಷ್ಟೇ ಬರೀರಿ. 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಆಯಿತಾ. ಸೊ 1.5 ಪೇಜ್ ನೀವು ಬರೀರಿ ಆದರೆ ಪ್ರಬಂಧ ಆರಾಮಾಗಿ ಆಯಿತಾ, ನಿಮಗೆ 4ಕ್ಕೆ 4 ಮಾರ್ಕ್ಸ್ ಕೊಡ್ತಾರೆ. ಮತ್ತು ಅದೇ ರೀತಿ ಅನ್ಯದೇಶೀಯ ಪದಗಳು ಬರೀರಿ ಅಂದ ತಕ್ಷಣ ನಿಮಗೆ ಕೇಳ್ಬೋದು, ಅನ್ಯದೇಶೀಯ ಯಾವುದಾದ್ರೂ 2 ಪದಗಳು ಬರೀರಿ ಅಂದ ತಕ್ಷಣ. ಸೊ ನಿಮಗೆ ಅನ್ಯದೇಶೀಯ 2 ಪದಗಳು ಗೊತ್ತಿರಬೇಕು. ಸೊ ಇವಾಗ ಯಾವುದಾದ್ರು ಒಂದು 4-5 ಈಸಿಯಾಗಿ ನೆನಪಿನಲ್ಲಿ ಇಟ್ಕೊಂಡ್ಬಿಡ್ರಿ ಆಯಿತಾ. ಹಾಜರಾತಿ ಆಗಿರ್ಬೋದು, ಮತ್ತು ಅದೇ ರೀತಿ ರಸೀದಿ ಆಗಿರ್ಬೋದು, ಮತ್ತು ಅದೇ ರೀತಿ ರಜಾ ಆಗಿರ್ಬೋದು, ಅದೇ ರೀತಿ ರೈತ ಆಗಿರಬಹುದು, ದಾಖಲು, ದವಾಖಾನೆ, ತಾರೀಕು. ನಿಮಗೆ ಈಸಿ ಅನಿಸಿರುವಂತಹ ಅನ್ಯದೇಶೀಯ ಪದಗಳು ಯಾವುದಾದ್ರೂ 5 ಆದರೂ ನೆನಪಿನಲ್ಲಿ ಇಟ್ಕೊಂಡ್ಬಿಟ್ರೆ ನಿಮಗೆ ಯೂಸ್ ಆಗುತ್ತೆ ಮುಂದೆ. ಗುಲಾಮ್ ಆಗಿರ್ಬೋದು, ಈ ರೀತಿ. ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.